Hi, welcome to the online class, my dear students. ಸೊ ನಾನು ನಿಮಗೆ ಇವತ್ತು ಆಫ್ಟರ್ನೂನ್ ಅಂದರೆ ಸ್ಯಾಟರ್ಡೆ ಆಫ್ಟರ್ನೂನು ಮಧ್ಯಾಹ್ನ PPT ಕ್ಲಾಸನ್ನು ತೊಗೊಳ್ತೀನಿ ಅಂತ ಹೇಳಿದ್ದೆ. ಬಟ್ ನಾನು ತಗೊಳ್ಳೋದಿಲ್ಲ ಕ್ಲಾಸನ್ನು, ಬದಲಾಗಿ ಯೂಟ್ಯೂಬಲ್ಲಿ ನಿಮಗೆ ಕ್ಲಾಸನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದರಂತೆ ಇವತ್ತು ನಾನು PPT ಕ್ಲಾಸಲ್ಲಿ ಬಯೋಮಾಲಿಕ್ಯೂಲ್ಸ್ ಎಲ್ಲಿ ಸ್ಟಾಪ್ ಮಾಡಿದ್ದೆ ಅಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಕಂಟಿನ್ಯೂ ಮಾಡಿ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನ ಕಂಪ್ಲೀಟ್ ರೆಸ್ಟ್ ಆಫ್ ದ ಪೋರ್ಷನ್ಸ್ ಏನಿದೆ ಅದಷ್ಟನ್ನು ಕಂಪ್ಲೀಟ್ ಮಾಡೋದಕ್ಕೆ ನಾನಿವತ್ತು ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ಜಾಸ್ತಿ ಏನು ಹೇಳಬೇಕಾಗಿಲ್ಲ. ಸೊ ನಮಗೆ ಟೈಮು ಶಾರ್ಟೇಜ್ ಇರೋದ್ರಿಂದ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಗೆ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ, ಅದೇ ಥರ ನಿಮಗೂ ಕೂಡ ಸೊ ಜಾಸ್ತಿ ಕ್ಲಾಸ್ ಅವರ್ಸು ಸಿಗದೇ ಇರೋದ್ರಿಂದ ಸೊ ನಾನಿವತ್ತು ಮತ್ತೊಮ್ಮೆ ನಿಮಗೆ ಯೂಟ್ಯೂಬ್ ಲಿಂಕ್ ಮುಖಾಂತರ ಒಂದು ಕ್ಲಾಸನ್ನು ನಿಮಗೆ ಕಳಿಸ್ತಾ ಇದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಬಯೋಮಾಲಿಕ್ಯೂಲ್ಸ್ ಎಲ್ಲಿ ಸ್ಟಾಪ್ ಮಾಡಿದ್ದೆ ಅಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬಯೋಮಾಲಿಕ್ಯೂಲ್ಸಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅಬೌಟ್ ದ ಕಾರ್ಬೋಹೈಡ್ರೇಟ್ ಕಾಂಪೌಂಡ್ಸ್. ಕಾರ್ಬೋಹೈಡ್ರೇಟ್ಸ್ ಅಂತಂದರೆ ಏನು, and what is all about the classification of the carbohydrate compounds, how to classify the carbohydrate compounds na yav riti classify ಮಾಡ್ಕೊಳ್ತೀನಿ based on the hydrolysis phenomenon, and similarly based on the taste basis ಮೇಲೆ ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ. ಅದಾದಮೇಲೆ based on the reducing character of the carbohydrates basis ಮೇಲೆ ನಾವು reducing sugars ಮತ್ತು ನಾನ್ reducing sugars ಅಂತ ಕ್ಲಾಸಿಫೈ ಮಾಡ್ಕೊಂಡ್ವಿ. ಎಕ್ಸಾಂಪಲ್ಸನ್ನು ಹೇಳಿದ್ದೆ ನಿಮಗೆ. ಅದಷ್ಟನ್ನು ಹೇಳಿ ಸೊ ಮುಂದೆ ಕಾರ್ಬೋಹೈಡ್ರೇಟ್ಸಲ್ಲಿ ದ ಮೊನೋಸ್ಯಾಕರೈಡ್ಸಲ್ಲಿ ಗ್ಲೂಕೋಸ್ ಮಾಲಿಕ್ಯೂಲ್ ಬಗ್ಗೆ, ಅಂದರೆ ಗ್ಲೂಕೋಸ್ ಅನ್ನೋ ಒಂದು ಕಾರ್ಬೋಹೈಡ್ರೇಟ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಅದರಲ್ಲಿ ಗ್ಲೂಕೋಸ್ ಅಂತಂದರೆ ಏನು, ವಾಟ್ ಇಸ್ ದ ಫಾರ್ಮುಲಾ ಆಫ್ ದ ಗ್ಲೂಕೋಸ್ ಆ್ಯಂಡ್ ಹೌ ಟು ಪ್ರಿಪೇರ್ ದ ಗ್ಲೂಕೋಸ್ ಮಾಲಿಕ್ಯೂಲ್. ಆ ಗ್ಲೂಕೋಸ್ ಮಾಲಿಕ್ಯೂಲನ್ನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೋದು, ಯಾವ ಕಾಂಪೌಂಡಿಂದ ಪ್ರಿಪ್ರೇಷನ್ ಮಾಡ್ತೀವಿ, ಏನು ರಿಯಾಕ್ಷನ್ ಮುಖಾಂತರ ನಾವು ಗ್ಲೂಕೋಸ್ ಕಾಂಪೌಂಡನ್ನು ಪ್ರಿಪ್ರೇಷನ್ ಮಾಡ್ತೀವಿ. ಸೊ ಅನ್ನೋದ್ರ ಬಗ್ಗೆ ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿ, ಆ್ಯಂಡ್ ಆಲ್ಸೋ ನಾನು ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಬಗ್ಗೆ ಹೇಳಿದ್ದೆ. ಅಪ್ ಟು ದ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ವರೆಗೂ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಅಂದರೆ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತ ತಗೊಂಡಾಗ ವಾಟ್ ಇಸ್ ದ ಫಾರ್ಮುಲಾ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್, ಫಾರ್ಮುಲಾ ಆದಮೇಲೆ ಅಲ್ಲಿ ಆ ಕಾರ್ಬನ್ ಆಟಮ್ಸ್ ಇರ್ಬೋದು, ಹೈಡ್ರೋಜನ್ ಆಟಮ್ಸ್ ಇರ್ಬೋದು, ಮತ್ತು ಆಕ್ಸಿಜನ್ ಆಟಮ್ಸ್ ಇರ್ಬೋದು. ಅಲ್ಲಿ ಇರುವಂತಹ ಕಾರ್ಬನ್ ಇರ್ಬೋದು, ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಆಟಮ್ಸು ಯಾವ ರೀತಿ ಬಾಂಡ್ ಆಗಿರುತ್ತೆ, ಅಲ್ಲಿ ಏನೇನು ಫಂಕ್ಷನಲ್ ಗ್ರೂಪ್ ಇರುತ್ತೆ. ಲೈಕ್ ಅಲ್ಲೊಂದು ಕಾರ್ಬನಿಲ್ ಫಂಕ್ಷನಲ್ ಗ್ರೂಪ್ ಬರುತ್ತೆ ಅಂತ ಗೊತ್ತಾಯಿತು. ಅಗೈನ್ ಕಾರ್ಬನಿಲ್ ಫಂಕ್ಷನಲ್ ಗ್ರೂಪ್ ಅಂತಲೇ ಪರ್ಟಿಕ್ಯುಲರ್ಲಿ ಅದು ಒಂದು ಆಲ್ಡಿಹೈಡ್ ಗ್ರೂಪ್ ಅಂತ ಗೊತ್ತಾಯಿತು. ಮತ್ತು ಅಲ್ಲಿ 5 OH ಗ್ರೂಪ್ ಇದೆ ಅಂತ ಗೊತ್ತಾಯಿತು. ಮತ್ತು ಹೇಗೆ ಕಾರ್ಬನ್ ಆಟಮ್ಸು ಬಾಂಡ್ ಆಗಿರುತ್ತೆ, ಸಿಂಗಲ್ ಸ್ಟ್ರೈಟ್ ಚೈನಲ್ಲಿ ಯಾವ ರೀತಿ ಬಾಂಡ್ ಆಗಿರುತ್ತೆ ಅಂತ ಗೊತ್ತಾಯಿತು. ಸೊ ಹೀಗೆ ಅಬೌಟ್ ದ ಅಪ್ ಟು ದ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ವರೆಗೂ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅಕಾರ್ಡಿಂಗ್ ಟು ದಟ್, ಬೇಸ್ಡ್ ಆನ್ ದ ಎಕ್ಸ್ಪರಿಮೆಂಟಲ್ ರಿಯಾಕ್ಷನ್ ಬೇಸಿಸ್ ಮೇಲೆ, ಆ್ಯಂಡ್ ಫೈನಲಿ ಎಮಿಲ್ ಫಿಶರ್ ಅಂತ ಒಬ್ಬ ಸೈಂಟಿಸ್ಟು ಅವನು ಫಸ್ಟು ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ಗೆ ಒಂದು ಓಪನ್ ಚೈನ್ ಸ್ಟ್ರಕ್ಚರನ್ನು ಕೊಡ್ತಾನೆ. ಹೇಗೆ ಕೊಟ್ಟ ಅಂತಂದರೆ ದ ಗ್ಲೂಕೋಸ್ ಸ್ಟ್ರಕ್ಚರ್ ದಟ್ ಕ್ಯಾನ್ ಬಿ ಶೋನ್ ಲೈಕ್ ದಿಸ್ ಅಂತ ಹೇಳ್ತಾನೆ. ಅಂದರೆ ಅಲ್ಲಿ 6 ಕಾರ್ಬನ್ ಐಟಮ್ಸ್ ಇದೆ, ಆ್ಯಂಡ್ ದ 6 ಕಾರ್ಬನ್ ಐಟಮ್ಸ್ ದೇ ಆರ್ ಬಾಂಡೆಡ್ ಇನ್ ಎ ಸಿಂಗಲ್ ಚೈನ್. ಇಲ್ಲಿ ಸಿಂಗಲ್ ಚೈನಲ್ಲಿ ಅರೇಂಜ್ಮೆಂಟ್ ಆಗಿದೆ. ಆ್ಯಂಡ್ ಸಿಮಿಲರ್ಲಿ ಅಲ್ಲಿ ಹೈಡ್ರೋಜನ್ ಐಟಮ್ಸು ಮತ್ತು ಆಕ್ಸಿಜನ್ ಐಟಮ್ಸ್ ಅಂತ ತಗೊಂಡಾಗ ಅಲ್ಲಿ ಒಂದು ಆಕ್ಸಿಜನ್ ಐಟಮು ವಿತ್ ದ ಹೆಲ್ಪ್ ಆಫ್ ಎ ಡಬಲ್ ಬಾಂಡ್ ದ ಫಸ್ಟ್ ಕಾರ್ಬನ್ ಐಟಮ್ಗೆ ಬಾಂಡ್ ಆಗಿದೆ. ಆ್ಯಂಡ್ ದ ರಿಮೈನಿಂಗ್ 5 ಆಕ್ಸಿಜನ್ ಐಟಮ್ಸ್ ಏನಾಗಿದೆ, 5 ಹೈಡ್ರೋಜನ್ ಐಟಮ್ ಜೊತೆಗೆ ಕಂಬೈನ್ ಆಗಿ ಇನ್ ದ ಫಾರ್ಮ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ ಫಾರ್ಮಲ್ಲಿ ಲೆಫ್ಟ್ ಸೈಡ್ ಆಫ್ ದ ಚೈನು ಅಥವಾ ರೈಟ್ ಸೈಡ್ ಆಫ್ ದ ಚೈನಲ್ಲಿ ಅರೇಂಜ್ಮೆಂಟ್ ಆಗಿದೆ. ಅದರಲ್ಲಿ ದ ರಿಮೈನಿಂಗ್ 7 ಹೈಡ್ರೋಜನ್ ಐಟಮ್ಸ್, ಟೋಟಲಿ ಅಲ್ಲಿ 12 ಹೈಡ್ರೋಜನ್ ಐಟಮ್ಸ್ ಇದೆ. ಸೊ ಅದರಲ್ಲಿ 5 ಹೈಡ್ರೋಜನ್ ಐಟಮ್ಸು 5 ಆಕ್ಸಿಜನ್ ಐಟಮ್ ಜೊತೆ ಕಂಬೈನ್ ಆಗಿ OH ಗ್ರೂಪ್ ಫಾರ್ಮಲ್ಲಿ ಅದು ಬಾಂಡ್ ಆಗಿರುತ್ತೆ. ಆ್ಯಂಡ್ ರಿಮೈನಿಂಗ್ 7 ಹೈಡ್ರೋಜನ್ ಐಟಮ್ಸು ಸಿಂಗ್ಲಿ ಅದು ಕಾರ್ಬನ್ ಐಟಮ್ಸ್ಗೆ ಬಾಂಡ್ ಆಗಿದೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತ ಹೇಳ್ಬೋದು.
ಸೊ ಅಥವಾ ದ ಸೇಮ್ ಸ್ಟ್ರಕ್ಚರನ್ನು ಇನ್ನೊಂದು ರೀತಿ ಅದನ್ನು ತೋರಿಸೋದಾದರೆ ಹೀಗೂ ತೋರಿಸ್ತಾರೆ. ಅಂದರೆ ಜಸ್ಟ್ ಅದನ್ನು ಬಾಂಡ್ಲೈನ್ ರೆಪ್ರೆಸೆಂಟೇಷನಲ್ಲಿ ದ 6 ಕಾರ್ಬನ್ ಐಟಮ್ಸಲ್ಲಿ ನಾಲ್ಕು ಕಾರ್ಬನ್ ಐಟಮ್ಸನ್ನು ನಾವಿಲ್ಲಿ ಬಾಂಡ್ಲೈನ್ ರೆಪ್ರೆಸೆಂಟೇಷನ್ ಮುಖಾಂತರ ತೋರಿಸಿದ್ದೀವಿ. ಹೀಗೆ ನೋಡಿ ಇಲ್ಲಿ, ಅಂದರೆ ಅಲ್ಲಿ ಕಾರ್ಬನ್ ಐಟಮ್ಸನ್ನು ಮೆನ್ಷನ್ ಮಾಡಿಲ್ಲ. ಸೊ ಬದಲಾಗಿ ಜಸ್ಟ್ ಅದನ್ನು ಬಾಂಡ್ಲೈನ್ ರೆಪ್ರೆಸೆಂಟೇಷನಲ್ಲಿ ತೋರಿಸ್ಕೊಂಡಿದ್ದೀವಿ. ಹೀಗೂ ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ಬೋದು ಮಾಲಿಕ್ಯೂಲನ್ನು ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ನಾವು ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತ ಹೇಳ್ತಾನೆ. ವೇರ್ ದ ಓಪನ್ ಚೈನ್ ಸ್ಟ್ರಕ್ಚರಲ್ಲಿ ಅದನ್ನು ಡಿ ಗ್ಲೂಕೋಸ್ ಅಂತ ಕರಿತೀವಿ. ಹೇಳಿದ್ದೀನಿ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ. ಸೊ ಡಿ ಪ್ಲಸ್ ಗ್ಲೂಕೋಸ್ ಅಂತಂದರೆ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಡೆಕ್ಸ್ಟೋರೊಟೇಟರಿ ಮಾಲಿಕ್ಯೂಲ್ ಅಥವಾ ಡೆಕ್ಸ್ಟೋರೊಟೇಟರಿ ಕಾಂಪೌಂಡ್ ಅಂತ ಹೇಳ್ತಾನೆ. ಸೊ ವಿಚ್ ಈಸ್ ಎನ್ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಅಂತ ಹೇಳ್ತಾನೆ. ಸೊ ಡಿ ಪ್ಲಸ್ ಗ್ಲೂಕೋಸನ್ನು ಡೆಕ್ಸ್ಟೋರೊಟೇಟರಿ ಮಾಲಿಕ್ಯೂಲ್ ಅಂತ ತೊಗೊಬೋದು ಅಂತ ಹೇಳ್ತಾನೆ. ಸೊ ಇದಿಷ್ಟು ಓಪನ್ ಚೈನ್ ಸ್ಟ್ರಕ್ಚರ್ ಆಯಿತು. ಬಟ್ ಇನ್ ದ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತಾನೆ ಇಲ್ಲಿ ಅದನ್ನು ಕರೆಕ್ಟಾಗಿ ಓಪನ್ ಚೈನ್ ಸ್ಟ್ರಕ್ಚರ್ ಏನು ಕೊಟ್ಟಿದ್ದೀವಿ ಅಥವಾ ಏನು ಪ್ರಪೋಸ್ ಮಾಡಿದ್ದೀವಿ ಸ್ಟ್ರಕ್ಚರು ಅದು ಕರೆಕ್ಟಾ ಇಲ್ವಾ ಅಂತ ಚೆಕ್ ಮಾಡಿದಾಗ ಅಲ್ಲಿ ಕೆಲವೊಂದಷ್ಟು ಡ್ರಾಬ್ಯಾಕ್ಸ್ ಬರುತ್ತೆ. ಅಂದರೆ ಈ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಏನಿದೆ ಅದ್ರ ಬಗ್ಗೆ ಒಂದಷ್ಟು ಡಿಮೆರಿಟ್ಸ್ ಅಥವಾ ಡ್ರಾಬ್ಯಾಕ್ಸ್ ಅಂತ ಅಥವಾ ಲಿಮಿಟೇಷನ್ಸ್ ಬರುತ್ತೆ ಅಂತ ಹೇಳ್ತಾನೆ. ಅಂದರೆ ವಾಟ್ ಎವರ್ ದಟ್ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಇಟ್ ಇಸ್ ನಾಟ್ ದ ಆ್ಯಕ್ಚುಯಲ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಕ್ಕೊಂದು ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಬರುತ್ತೆ. ಸೊ ಹೆಂಗೆ ಬರುತ್ತೆ, ಅದು ಯಾಕೆ ಅಲ್ಲಿ ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಮುಂದೆ ಹೋಗೋಣ. ಸೊ ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತಂದರೆ ನಾವೇನು ಓಪನ್ ಚೈನ್ ಸ್ಟ್ರಕ್ಚರನ್ನು ಪ್ರಪೋಸ್ ಮಾಡಿದ್ವಿ ಆ ರೀತಿ ಇರೋದಿಲ್ಲ. ಬದಲಾಗಿ ಗ್ಲೂಕೋಸ್ ಮಾಲಿಕ್ಯೂಲ್ಗೆ ಒಂದು ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಬರುತ್ತೆ ಅನ್ನೋದನ್ನು ಒಂದಷ್ಟು ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಮುಖಾಂತರ ಅದು ಗೊತ್ತಾಗುತ್ತೆ ನಮಗೆ. ಏನದು ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸಸ್ಸು ಅಂತ ಅಂದಾಗ ಗ್ಲೂಕೋಸ್ ಮಾಲಿಕ್ಯೂಲು ಇಲ್ಲಿವರೆಗೆ ಒಂದಷ್ಟು ಕೆಮಿಕಲ್ ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡಿದಾಗ ಒಂದಷ್ಟು ಪಾಸಿಟಿವ್ ರಿಸಲ್ಟ್ ಅಥವಾ ಪಾಸಿಟಿವ್ ಆನ್ಸರ್ಸನ್ನು ಕೊಟ್ಟು ಅದ್ರ ಬೇಸಿಸ್ ಮೇಲೆ ಓಪನ್ ಚೈನ್ ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದೀವಿ. ಬಟ್ ಆ ಓಪನ್ ಚೈನ್ ಸ್ಟ್ರಕ್ಚರು ಒಂದಷ್ಟು ಕೆಮಿಕಲ್ ರಿಯಾಕ್ಷನ್ಸ್ಗೆ ಆನ್ಸರ್ಸನ್ನು ಕೊಡೋದಿಲ್ಲ. ಏನೇನು ಕೆಮಿಕಲ್ ರಿಯಾಕ್ಷನ್ಸ್ಗೆ ಆನ್ಸರ್ಸ್ ಕೊಡೋದಿಲ್ಲ ಅಂತಂದರೆ, ಸೊ ಅದರಲ್ಲಿ ದ ಫಸ್ಟ್ ರಿಯಾಕ್ಷನ್, ಈ ಫಸ್ಟು ಟೆಸ್ಟನ್ನು ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಏನು ಹೇಳೋಕ್ಕಾಗಲಿಲ್ಲ ಅದು ಅಂತಂದರೆ, ಸೊ ಅಲ್ಲಿ ಹೇಳ್ತಾನೆ ಅಲ್ಲಿ ಗ್ಲೂಕೋಸ್ ಮಾಲಿಕ್ಯೂಲ್ ವಿಚ್ ಡು ನಾಟ್ ಅಂಡರ್ಗೋ ರಿಯಾಕ್ಷನ್ ವಿತ್ 2,4-ಡೈನೈಟ್ರೋಫಿನೈಲ್ ಹೈಡ್ರೋಜನ್ ಮಾಲಿಕ್ಯೂಲ್ ಜೊತೆ ಅದು ರಿಯಾಕ್ಷನ್ ಆಗೋದಿಲ್ಲ ಅಂತ ಹೇಳ್ತಾನೆ. ಅಂದರೆ ನಮ್ಗೆ ಗೊತ್ತಿದೆ, ನಾನು ಆಲ್ಡಿಹೈಡ್ಸು, ಕೀಟೋನ್ಸು ಮತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಕಾಂಪೌಂಡ್ಸನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ಅಲ್ಲಿ ಒಂದಷ್ಟು ಕಂಡೆನ್ಸೇಷನ್ ರಿಯಾಕ್ಷನ್ಸ್ ಅಂತ ಬಂತಲ್ಲ, ಅಲ್ಲಿ ಆಲ್ಡಿಹೈಡ್ಸ್ ಇರ್ಬೋದು, ಕೀಟೋನ್ಸ್ ಇರ್ಬೋದು, ದೇ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ ಅಮೋನಿಯಾ ಆ್ಯಂಡ್ ದ ಡೆರಿವೇಟಿವ್ಸ್ ಆಫ್ ಅಮೋನಿಯಾ ಕಾಂಪೌಂಡ್ ಜೊತೆ ರಿಯಾಕ್ಷನ್ ಆಗಿ ಅಲ್ಲಿ ಕಂಡೆನ್ಸೇಷನ್ ಪ್ರಾಡಕ್ಟ್ಸನ್ನು ಕೊಡ್ತಾ ಇತ್ತಲ್ಲ. ಅದೇ ಥರ ಅಂದರೆ ಗ್ಲೂಕೋಸ್ ಮಾಲಿಕ್ಯೂಲಲ್ಲಿ ಒಂದು ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇರೋದ್ರಿಂದ ದಟ್ ಫ್ರೀ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಏನಾದರೂ ಇದ್ದರೆ ಅದು 2,4-DNP ಅಂದರೆ 2,4-ಡೈನೈಟ್ರೋಫಿನೈಲ್ ಹೈಡ್ರೋಜನ್ ಕಾಂಪೌಂಡ್ ಜೊತೆಗೆ ರಿಯಾಕ್ಷನ್ ಆಗಿ ರೆಸ್ಪೆಕ್ಟು 2,4-ಡೈನೈಟ್ರೋಫಿನೈಲ್ ಹೈಡ್ರೋಜನ್ ಕಾಂಪೌಂಡನ್ನು ಕೊಡಬೇಕಿತ್ತು. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ಗ್ಲೂಕೋಸ್ ಕಾಂಪೌಂಡ್ನ ಆ 2,4-ಡೈನೈಟ್ರೋಫಿನೈಲ್ ಹೈಡ್ರೋಜನ್ ಜೊತೆಗೆ ರಿಯಾಕ್ಷನ್ ಮಾಡಿದಾಗ ಇಟ್ ವೋಂಟ್ ಗಿವ್ 2,4-DNP ಟೆಸ್ಟನ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಅದೇ ಥರ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ ಆಫ್ ಎನ್ ಆಲ್ಡಿಹೈಡ್ ಕಾಂಪೌಂಡ್ ಅಂತಂದರೆ ವಿ ಶುಡ್ ಅಂಡರ್ಗೋ ರಿಯಾಕ್ಷನ್ ವಿತ್ ಶಿಫ್ಟ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಆ ಶಿಫ್ಟ್ ರಿಯೇಜೆಂಟ್ ಜೊತೆ ರಿಯಾಕ್ಷನ್ ಆಗಬೇಕಿತ್ತು. ಸೊ ಬಟ್ ಇಲ್ಲೂ ಅಷ್ಟೇ ಗ್ಲೂಕೋಸ್ ಕಾಂಪೌಂಡು ಶಿಫ್ಟ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಷನ್ ಆಗೋದಿಲ್ಲ. ಆ್ಯಂಡ್ ಸಿಮಿಲರ್ಲಿ ಸೊ ವಿಚ್ ಡು ನಾಟ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ ವಿತ್ ಸೋಡಿಯಂ ಬೈಸಲ್ಫೈಡ್. ನಾವು ಆಲ್ಡಿಹೈಡ್ ಕಾಂಪೌಂಡ್ಸ್, ಕೀಟೋನ್ ಮತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಲ್ಲಿ ನೋಡಿದ್ವಿ. ಆಲ್ಡಿಹೈಡ್ ಕಾಂಪೌಂಡ್ಸು ಜನರಲಿ ದೇ ಕ್ಯಾನ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ ವಿತ್ ಸೋಡಿಯಂ ಬೈಸಲ್ಫೈಡ್ ಟು ಫಾರ್ಮ್ ದ ಕ್ರಿಸ್ಟಲೈನ್ ಕಾಂಪೌಂಡ್ ಆಫ್ ಬೈಸಲ್ಫೈಡ್ ಅಂತ ಹೇಳ್ತಾ ಇದ್ದೆ ನಿಮಗೆ. ಸೊ ಇದು ಮೂರು ಕೆಮಿಕಲ್ ರಿಯಾಕ್ಷನ್ಸನ್ನು ಸೊ ಗ್ಲೂಕೋಸ್ ಮಾಲಿಕ್ಯೂಲು ಆನ್ಸರ್ ಮಾಡೋದಿಲ್ಲ. ಅಂದರೆ ಗ್ಲೂಕೋಸ್ ಮಾಲಿಕ್ಯೂಲ್ ವಿಚ್ ಡು ನಾಟ್ ಅಂಡರ್ಗೋ ರಿಯಾಕ್ಷನ್ ವಿತ್ 2,4-DNP ಅಥವಾ ಶಿಫ್ಟ್ ರಿಯೇಜೆಂಟ್ ಜೊತೆ ರಿಯಾಕ್ಷನ್ ಆಗೋದಿಲ್ಲ, ಅಥವಾ ಸೋಡಿಯಂ ಬೈಸಲ್ಫೈಡ್ ಜೊತೆಗೆ ಅದು ರಿಯಾಕ್ಷನ್ ಆಗೋದಿಲ್ಲ. ಇದು ಒಂದು ಲಿಮಿಟೇಷನ್. ಅಂದರೆ ಅಲ್ಲಿ ಏನು ಹೇಳುತ್ತೆ ಅಂತಂದರೆ ಅಲ್ಲಿ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಏನು ಗ್ಲೂಕೋಸ್ ಮಾಲಿಕ್ಯೂಲ್ನಲ್ಲಿದೆ ಅದು ವಿಚ್ ಈಸ್ ನಾಟ್ ಅಂಡರ್ಗೋಯಿಂಗ್ ರಿಯಾಕ್ಷನ್ ವಿತ್ ದೀಸ್ 3 ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ಯಾಕೆ ಆಗೋದಿಲ್ಲ ಅನ್ನೋದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತಾನೆ. ಅಂದರೆ ನೆಕ್ಸ್ಟು ಯಾಕೆ ಆಗೋದಿಲ್ಲ, ಅದು ಯಾಕೆ ರಿಯಾಕ್ಷನ್ ಆಗೋದಿಲ್ಲ ಗ್ಲೂಕೋಸ್ ಮಾಲಿಕ್ಯೂಲ್ ಅನ್ನೋದನ್ನು ಮುಂದೆ ಹೇಳ್ತಾನೆ. ಇದು ಒಂದು ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ, ಒಂದು ರಿಯಾಕ್ಷನ್ ಎಕ್ಸ್ಪ್ಲೇನ್ ಮಾಡಲಿಲ್ಲ, 3 ಥರ ರಿಯಾಕ್ಷನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಅದೇ ಥರ ಇನ್ನೊಂದು ರಿಯಾಕ್ಷನ್ ಏನು ಅಂತಂದರೆ ಇನ್ನೊಂದು ಟೆಸ್ಟನ್ನು ಇದು ಆನ್ಸರ್ ಮಾಡೋಕ್ಕಾಗೋದಿಲ್ಲ ಗ್ಲೂಕೋಸ್ ಮಾಲಿಕ್ಯೂಲು. ಏನು ಅಂತಂದರೆ ಸೊ ಇನ್ ದ ಲಾಸ್ಟ್ ಎಲಿಸಿಡೇಷನ್ ಆಫ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸಲ್ಲಿ ನಾವು ಹೇಳ್ತಾ ಇದ್ವಿ
ಗ್ಲೂಕೋಸ್ ಕಾಂಪೌಂಡ್ when it undergo ರಿಯಾಕ್ಷನ್ ವಿತ್ ಅಸಿಟಿಕ್ ಆ್ಯನೈಡ್ ಜೊತೆ ರಿಯಾಕ್ಷನ್ ಮಾಡಿದಾಗ ಅಲ್ಲೊಂದು ಗ್ಲೂಕೋಸ್ ಪೆಂಟಾ ಅಸಿಟೇಟ್ ಕಾಂಪೌಂಡ್ ಅಂತ ಒಂದು ಕಾಂಪೌಂಡನ್ನು ಕೊಟ್ಟಿತ್ತು. ಆ್ಯಂಡ್ ದಟ್ ಗ್ಲೂಕೋಸ್ ಪೆಂಟಾ ಅಸಿಟೇಟ್ ಕಾಂಪೌಂಡನ್ನು ತಗೊಂಡು ಇವಾಗ ನಾವೇನಾದರೂ ಹೈಡ್ರಾಕ್ಸಿಲಮೈನ್ ಕಾಂಪೌಂಡ್ ಜೊತೆಗೆ ರಿಯಾಕ್ಷನ್ ಮಾಡಿದ್ರೆ, ಹೈಡ್ರಾಕ್ಸಿಲಮೈನ್ ಕಾಂಪೌಂಡ್ ಅಂತಂದರೆ ನಮಗೆ ಗೊತ್ತಿದೆ NH2OH ಅಂತ ಒಂದು ಕಾಂಪೌಂಡ್ ಆಲ್ಡಿಹೈಡ್ಸು ಮತ್ತು ಕೀಟೋನ್ಸಲ್ಲಿ ನಿಮಗೆ ಹೇಳ್ತಾ ಇದೆ, ಅಂದರೆ ಡೆರಿವೇಟಿವ್ ಆಫ್ ಅಮೋನಿಯಾ, ಅಲ್ಲಿ ಆಕ್ಸಿಮ್ ಕಾಂಪೌಂಡ್ ಕೊಡ್ತಾ ಇತ್ತಲ್ಲ. ಸೊ ಇಲ್ಲೂ ಅಷ್ಟೇ ಗ್ಲೂಕೋಸ್ ಕಾಂಪೌಂಡು ಹೈಡ್ರಾಕ್ಸಿಲಮೈನ್ ಜೊತೆ ರಿಯಾಕ್ಷನ್ ಆಗಿ ಗ್ಲೂಕೋಸ್ ಆಕ್ಸಿಮನ್ನು ಕೊಡುತ್ತೆ ಫಸ್ಟು. ಬಟ್ ನಾವೇನಾದರೂ ಅದನ್ನು ಪೆಂಟಾಸಿಟೇಟ್ ಆಗಿ ಕನ್ವರ್ಷನ್ ಮಾಡಿ ಗ್ಲೂಕೋಸ್ ಪೆಂಟಾಸಿಟೇಟ್ ಕಾಂಪೌಂಡನ್ನು ಹೈಡ್ರಾಕ್ಸಿಲಮೈನ್ ಜೊತೆಗೆ ರಿಯಾಕ್ಷನ್ ಮಾಡೋಕ್ಕೆ ಟ್ರೈ ಮಾಡಿದಾಗ, ಸೊ ಅಲ್ಲಿ ಒಂದು ಲಿಮಿಟೇಷನ್ ಏನು ಅಂತಂದರೆ ಈ ಗ್ಲೂಕೋಸ್ ಪೆಂಟಾಸಿಟೇಟ್ ಕಾಂಪೌಂಡ್ ವಿಚ್ ಡಸ್ ನಾಟ್ ರಿಯಾಕ್ಟ್ ವಿತ್ ಹೈಡ್ರಾಕ್ಸಿಲಮೈನ್ ಟು ಫಾರ್ಮ್ ಆಕ್ಸಿಮ್ ಕಾಂಪೌಂಡನ್ನು ಕೊಡೋದಿಲ್ಲ ಆ ಕೇಸ್ನಲ್ಲಿ. ಆ್ಯಂಡ್ ಅದು ಏನು ಇಂಡಿಕೇಟ್ ಮಾಡುತ್ತೆ ಇಲ್ಲಿ ಅಂತಂದರೆ ವಿಚ್ ಕ್ಯಾನ್ ಇಂಡಿಕೇಟ್ ದ ಆಬ್ಸೆನ್ಸ್ ಆಫ್ ದ ಫ್ರೀ CHO ಗ್ರೂಪ್ ಅಂತ ಹೇಳ್ತಾನೆ. ಅಂದರೆ ಇದಿಷ್ಟು ಆನ್ಸರ್ಸನ್ನು ಕೊಡೋದಿಲ್ಲ ಗ್ಲೂಕೋಸ್ ಮಾಲಿಕ್ಯೂಲು. ಸೊ ನೆಕ್ಸ್ಟ್ ಒಂದು ಕನ್ಕ್ಲೂಷನ್ ಬರಲಾಗುತ್ತೆ. ಏನು ಅಲ್ಲಿ ಓಪನ್ ಚೈನ್ ಸ್ಟ್ರಕ್ಚರಲ್ಲಿ ಫಸ್ಟ್ ಕಾಂಪೌಂಡ್ನಲ್ಲಿ ಫಸ್ಟ್ ಕಾರ್ಬನ್ ಐಟಮ್ ಮೇಲೆ ಒಂದು ಫ್ರೀ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇತ್ತಲ್ಲ, ಆ ಫ್ರೀ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪು ಇಲ್ಲ ಗ್ಲೂಕೋಸ್ ಮಾಲಿಕ್ಯೂಲ್ನಲ್ಲಿ ಆಲ್ಡಿಹೈಡ್ ಗ್ರೂಪ್ ಏನಿದೆ ಫಂಕ್ಷನ್ ಗ್ರೂಪು ಅದು ಫ್ರೀಯಾಗಿ ಸಿಗೋದಿಲ್ಲ ನಮಗೆ ಅನ್ನೋದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತಾನೆ. ಹಾಗಿದ್ರೆ ಏನಾಗುತ್ತೆ ಅಲ್ಲಿ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಏನು ಮಾಡುತ್ತೆ, ಅಲ್ಲಿ ಏನಾಗುತ್ತೆ ಅಲ್ಲಿ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪು ಅಂತ ಬಂದಾಗ, ಸೊ ದಟ್ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಏನು ಮಾಡುತ್ತೆ, ಸೊ ಅದೇ ಗ್ಲೂಕೋಸ್ ಮಾಲಿಕ್ಯೂಲ್ನಲ್ಲಿ ಯಾವುದೋ ಒಂದು ಕಾರ್ಬನ್ ಐಟಮ್ ಜೊತೆಗೆ ಇಂಟರಾಕ್ಷನ್ ಆಗ್ಬಿಟ್ಟು ಏನು ಮಾಡುತ್ತೆ, ಆ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ಗೆ ಒಂದು ಸೈಕ್ಲಿಕ್ ಸ್ಟ್ರಕ್ಚರನ್ನು ಕೊಡುತ್ತೆ ಅಂತ ಹೇಳ್ತಾನೆ. ಹಾಗಿದ್ರೆ ಸೈಕ್ಲಿಕ್ ಸ್ಟ್ರಕ್ಚರ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಗ್ಲೂಕೋಸ್ ಮಾಲಿಕ್ಯೂಲ್ಗೆ ಅಂತ ಬಂದಾಗ ನೋಡಿ, ಫಸ್ಟು ಓಪನ್ ಚೈನ್ ಸ್ಟ್ರಕ್ಚರನ್ನು ಬರೆದಿದ್ನಲ್ಲ ಅದನ್ನು ಮತ್ತೆ ಬರ್ಕೊಳ್ತಾ ಇದ್ದೀನಿ. ಹಿಂಗಿತ್ತು ಇದು ದ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್, ಹೀಗಿತ್ತಲ್ಲ ಅದನ್ನು ಬರ್ಕೊಳ್ತಾ ಇದ್ದೀನಿ. ಹಿಂಗಿತ್ತು, ಅಲ್ಲಿ ಒಂದು ಆಲ್ಡಿಹೈಡ್ ಗ್ರೂಪ್ ಇದೆ, ನೆಕ್ಸ್ಟು ಕಾರ್ಬನ್ ಐಟಮ್ಗೆ OH ಗ್ರೂಪ್ ಅಟ್ಯಾಚ್ ಆಗಿದೆ ಮತ್ತು OH ಗ್ರೂಪು ಮತ್ತು ಹೈಡ್ರೋಜನ್ ಐಟಮ್ಸ್ ಅಟ್ಯಾಚ್ ಆಗಿದೆ. ಅದರದ್ದು ಸ್ಟ್ರಕ್ಚರ್ ಹಿಂಗೆ ಬರ್ತಾ ಇದೆ, ಹಿಂಗೆ ಇದು ಯೂಶುವಲ್ ಆಗಿ ಇದನ್ನು ಓಪನ್ ಚೈನ್ ಸ್ಟ್ರಕ್ಚರ್ ಅಂತ ತಗೊಳ್ತೀವಿ. ಬಟ್ ಸಿನ್ಸ್ ದಿಸ್ ಗ್ಲೂಕೋಸ್ ಕಾಂಪೌಂಡ್ ವಿಚ್ ಕೆನಾಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಶಿಫ್ಟ್ ರಿಯೇಜೆಂಟು ಮತ್ತು 2,4-DNP ಜೊತೆ ರಿಯಾಕ್ಷನ್ ಆಗಲಿಲ್ಲ, ಇನ್ನೆರಡು ರಿಯಾಕ್ಷನ್ನ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂತಂದರೆ ಇಲ್ಲಿ ಹೇಳ್ತಾನೆ ಇಲ್ಲಿ. ಸೊ ಈ ಗ್ಲೂಕೋಸ್ ಕಾಂಪೌಂಡ್ನಲ್ಲಿ ನೋಡಿದಾರ ಟೋಟಲಿ 6 ಕಾರ್ಬನ್ ಐಟಮ್ಸ್ ಇತ್ತಲ್ಲ, ಆ 6 ಕಾರ್ಬನ್ ಐಟಮ್ಸನ್ನು ಈ ರೀತಿ ನಾವು ಮೆನ್ಷನ್ ಮಾಡಿಕೊಂಡು, ಇದು ಫಸ್ಟ್ ಕಾರ್ಬನ್ ಐಟಮು, ಇದು ಸೆಕೆಂಡ್ ಕಾರ್ಬನ್ ಐಟಮ್, ಥರ್ಡ್ ಕಾರ್ಬನ್ ಐಟಮ್, ಫೋರ್ತ್ ಒನ್, ಫಿಫ್ತ್ ಕಾರ್ಬನ್ ಐಟಮ್ ಆ್ಯಂಡ್ ಸಿಕ್ಸ್ತ್ ಕಾರ್ಬನ್ ಐಟಮ್ ಅಂತ ಅಂದ್ಕೊಂಡ್ರೆ, ಸೊ ಇವಾಗ ಏನಾಗುತ್ತೆ, ಈ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಏನಿದೆ ಇಟ್ ಈಸ್ ನಾಟ್ ಫ್ರೀಲಿ ಅವೈಲಬಲ್ ಫಾರ್ ದೋಸ್ ರಿಯಾಕ್ಷನ್ಸ್ ಅಂತ ಹೇಳ್ತಾನೆ. ಯಾಕದು ಫ್ರೀಯಾಗಿ ಸಿಗೋದಿಲ್ಲ ಅಂತಂದರೆ, ಸೊ ದಿಸ್ ಕಾರ್ಬನಿಲ್ ಕಾರ್ಬನ್ ಐಟಮ್ ವಿಚ್ ಕ್ಯಾನ್ ಅಂಡರ್ಗೋ ಇಂಟರಾಕ್ಷನ್ ವಿತ್ ದ OH ಗ್ರೂಪ್ ಆಫ್ ದ ಫಿಫ್ತ್ ಕಾರ್ಬನ್ ಐಟಮ್ ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಇಂಟರಾಕ್ಷನ್ ಆಗುತ್ತೆ. ಹೆಂಗಾಗುತ್ತೆ ಅಂತಂದರೆ ಹೀಗಾಗುತ್ತೆ ಅಂತ ತಗೊಳ್ತೀವಿ. ಇಲ್ಲಿ ಈ ಆಕ್ಸಿಜನ್ ಐಟಮ್ ಮೇಲೆ ಹೈಡ್ರಾಕ್ಸಿಲ್ ಗ್ರೂಪ್ ಮೇಲೆ ಆಕ್ಸಿಜನ್ ಐಟಮ್ ಮೇಲೆ ಒಂದು ಜೊತೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಏನು ಮಾಡುತ್ತೆ ಈ ಆಕ್ಸಿಜನ್ ಐಟಮು ಈ ಕಾರ್ಬನಿಲ್ ಕಾರ್ಬನ್ ಐಟಮ್ಗೆ ಡೊನೇಟ್ ಮಾಡಿಬಿಡುತ್ತೆ. ಡೊನೇಟ್ ಮಾಡಿದ್ಮೇಲೆ ಸೊ ನೋಡಿ ಇಲ್ಲಿ ಈ ಡಬಲ್ ಬಾಂಡೆಡ್ ಎಲೆಕ್ಟ್ರಾನ್ಸ್ ಇತ್ತಲ್ಲ, ಈ ಡಬಲ್ ಬಾಂಡೆಡ್ ಎಲೆಕ್ಟ್ರಾನ್ಸನ್ನ ಏನು ಮಾಡುತ್ತೆ ಆ ಆಕ್ಸಿಜನ್ ಐಟಮು ಈ ಹೈಡ್ರೋಜನ್ ಐಟಮ್ಗೆ ಕೊಟ್ಬಿಡುತ್ತೆ. ಕೊಟ್ಟಾಗ ನೋಡಿ ಇಲ್ಲಿ ಫ್ರೀ ಆಲ್ಡಿಹೈಡ್ ಗ್ರೂಪ್ ಇದ್ದಿದ್ದು ಈಗ ಏನಾಗೋಯ್ತು ಅದು, ಸೊ ಹೊರಟೋಯ್ತು. ಈಗ ಫ್ರೀ ಆಲ್ಡಿಹೈಡ್ ಗ್ರೂಪು ಹೊರಟೋಗ್ಬಿಟ್ಟು ಏನಾಗುತ್ತೆ ಇಲ್ಲಿ, ಸೊ ದಿಸ್ ಕಾರ್ಬನಿಲ್ ಕಾರ್ಬನ್ ಐಟಮ್ ವಿಚ್ ವಿಲ್ ಬಿ ಅಂಡರ್ಗೋ ಬಾಂಡಿಂಗ್ ವಿತ್ ದ ಆಕ್ಸಿಜನ್ ಐಟಮ್ ಆಫ್ ದ OH ಗ್ರೂಪ್ ಆಫ್ ದ ಕಾರ್ಬನ್ ಐಟಮ್ ಜೊತೆಗೆ ಅಥವಾ ಫಿಫ್ತ್ ಕಾರ್ಬನ್ ಐಟಮ್ ಜೊತೆಗೆ ಅದು ಬಾಂಡ್ ಆಗಿಬಿಡುತ್ತೆ. ಬಾಂಡ್ ಆದಾಗ ನನಗಲ್ಲೊಂದು ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಬಿಕಾಸ್ ಆಫ್ ದ ಇಂಟರಾಕ್ಷನ್ ಬಿಟ್ವೀನ್ ದ ಫಸ್ಟ್ ಕಾರ್ಬನ್ ಐಟಮ್ ಆಫ್ ದ ಗ್ಲೂಕೋಸ್ ಆ್ಯಂಡ್ ದ ಫಿಫ್ತ್ ಕಾರ್ಬನ್ ಐಟಮ್ ಆಫ್ ದ ಗ್ಲೂಕೋಸ್ ಇಯರ್, ಸೊ ಇಲ್ಲೇನಾಗುತ್ತೆ ಅಂತಂದರೆ ಆ ಗ್ಲೂಕೋಸ್ ಮಾಲಿಕ್ಯೂಲ್ಗೆ ಒಂದು ಸೈಕ್ಲಿಕ್ ರಿಂಗ್ ಫಾರ್ಮೇಷನ್ ಆಗುತ್ತೆ, ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. ಆ ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಏನಕ್ಕೆ ಬರುತ್ತೆ ಹೇಳಿದ್ದೀನಿ ನಿಮಗೆ, ಬಿಕಾಸ್ ಆಫ್ ದ ಇಂಟರಾಕ್ಷನ್ ಬಿಟ್ವೀನ್ ದ ಫಸ್ಟ್ ಆ್ಯಂಡ್ ದ ಫಿಫ್ತ್ ಕಾರ್ಬನ್ ಐಟಮ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತ ಹೇಳ್ತಾನೆ. ಹಾಗಿದ್ರೆ ಹೆಂಗೆ ಬರುತ್ತೆ ಅದಕ್ಕೆ ಸ್ಟ್ರಕ್ಚರು ಅಂತ ಬಂದಾಗ, ಸೊ ಫೈನಲಿ ದ ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಫಾರ್ ದ ಗ್ಲೂಕೋಸ್ ಮಾಲಿಕ್ಯೂಲ್ಗೆ ಒಂದು ಸ್ಟ್ರಕ್ಚರು ಹೀಗೆ ಬರುತ್ತೆ ಅಂತ ಹೇಳ್ತಾನೆ. ನೋಡಿ ಹೀಗೆ ಅಂದರೆ ಇಲ್ಲಿ ನಾನು ತೋರಿಸಿದ್ನಲ್ಲ ಅದು ಇಂಟರಾಕ್ಷನ್ ಹೆಂಗಾಗುತ್ತೆ ಅನ್ನೋದನ್ನು ನಾನು ಕ್ಲೀನಾಗಿ ಬರೆದು ತೋರಿಸಿದೆ. ಇಲ್ಲಿ ಫಸ್ಟ್ ಕಾರ್ಬನ್ ಐಟಮು ಫಿಫ್ತ್ ಕಾರ್ಬನ್ ಐಟಮ್ ಎರಡೂ ಇಂಟ್ರಾಕ್ಷನ್ ಆಗುತ್ತೆ. ಇಂಟ್ರಾಕ್ಷನ್ ಆದಾಗ ನನಗೆ ಈ ಥರ ಒಂದು ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ.
ಅಂದರೆ ಫಸ್ಟ್ ಕಾರ್ಬನ್ ಐಟಮ್ ನೋಡಿ ಅಲ್ಲಿ CHO ಗ್ರೂಪ್ ಇದ್ದಿದ್ದೇನಾಗುತ್ತೆ CHOH ಆಗಿ ಕನ್ವರ್ಷನ್ ಆಗುತ್ತೆ. ಇಲ್ಲಿ OH ಗ್ರೂಪ್ ಹೆಂಗೆ ಫಾರ್ಮೇಷನ್ ಆಯಿತು ಅಂತಂದರೆ ಅಲ್ಲಿ ಆಕ್ಸಿಜನ್ ಐಟಮು ಆ ಡಬಲ್ ಬಾಂಡೆಡ್ ಎಲೆಕ್ಟ್ರಾನ್ಸನ್ನು ಕೊಟ್ಬಿಟ್ಟು ಏನು ಮಾಡ್ತು, ಫಿಫ್ತ್ ಕಾರ್ಬನ್ ಐಟಮಿಂದ ಆ OH ಗ್ರೂಪಿಂದ ಹೈಡ್ರೋಜನ್ ಐಟಮನ್ನು ಕಿತ್ಕೊಂಡು, ಸೊ ಫಸ್ಟ್ ಕಾರ್ಬನ್ ಐಟಮಲ್ಲಿ OH ಗ್ರೂಪು ಅಟ್ಯಾಚ್ ಆಗುತ್ತೆ. ವೇರ್ ದ ಕಾರ್ಬನಿಲ್ ಕಾರ್ಬನ್ ಐಟಮ್ ಇದ್ದಿದ್ದು ಏನು ಮಾಡುತ್ತೆ, ಫಿಫ್ತ್ ಕಾರ್ಬನ್ ಐಟಮ್ಗೆ ಡೈರೆಕ್ಟಾಗಿ ಒಂದು ಗ್ಲೈಕೋಸಿಡಿಕ್ ಲಿಂಕೇಜ್ ಅಂತ ಹೇಳ್ತೀವಿ ಇದನ್ನು. ಅಂದರೆ ಒಂದು ದ ಟೂ ಕಾರ್ಬನ್ ಐಟಮ್ ದೇ ಆರ್ ಬಾಂಡೆಡ್ ಟು ಆಕ್ಸಿಜನ್ ಐಟಮ್ ವಿತ್ ದ ಹೆಲ್ಪ್ ಆಫ್ ಎ ಗ್ಲೈಕೋಸಿಡಿಕ್ ಲಿಂಕೇಜ್ ಅಂತ ಹೇಳ್ತಾನೆ. ಸೊ ಈ ಗ್ಲೈಕೋಸಿಡಿಕ್ ಲಿಂಕೇಜ್ ಮುಖಾಂತರ ಒಂದು ಸೈಕ್ಲಿಕ್ ಸ್ಟ್ರಕ್ಚರನ್ನು ಕೊಡುತ್ತೆ ಅಂತ ಹೇಳ್ತೀವಿ. ಸೊ ಇದನ್ನು ಒಂದು ಸೈಕ್ಲಿಕ್ ಸ್ಟ್ರಕ್ಚರ್ ಅಂತ ತಗೊಳ್ತೀನಿ. ಸೊ ಹೀಗಾದರೂ ಕೊಡ್ಬೋದು. ಇದು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂತ ತಗೊಳ್ತೀವಿ, ಅಥವಾ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂತಂದರೆ ಇಲ್ಲಿ ಆಲ್ಫಾ ಅಂತಂದರೆ ಇಲ್ಲಿ ಫಸ್ಟ್ ಕಾರ್ಬನ್ ಐಟಮಲ್ಲಿ OH ಗ್ರೂಪ್ ನೋಡಿ, OH ಗ್ರೂಪು ದ ಪೊಸಿಷನ್ ಆಫ್ ದ OH ಗ್ರೂಪು ಯಾವ ಕಡೆಗಿದೆ ಅಂತಂದರೆ ರೈಟ್ ಸೈಡಿಗಿದೆ ಇಲ್ಲಿ. ಸೊ ಆ ರೀತಿ ಬಂದಾಗ ಅದನ್ನು ಆಲ್ಫಾ ಪ್ಲಸ್ ಅಂತ ತೊಗೊಳ್ತೀನಿ, ಆಲ್ಫಾ ಡಿ ಪ್ಲಸ್ ಅಂತ ತೊಗೊಳ್ತೀನಿ. ಅದೇ ಥರ ಇನ್ನೊಂದು ಪಾಸಿಬಲ್ ಸ್ಟ್ರಕ್ಚರ್ ಬರ್ಬೋದು ಅದೇ ಗ್ಲೂಕೋಸ್ ಮಾಲಿಕ್ಯೂಲ್ಗೆ. ಸೊ ಇನ್ನೊಂದು ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಅಂತ ತೊಗೊಳ್ತೀನಿ. ಅಂದರೆ ಇಲ್ಲಿ ಆಲ್ಫಾಗೂ ಬೀಟಾಗೂ ಏನು ಡಿಫ್ರೆನ್ಸು ಅಂತಂದರೆ ನೋಡಿ, ಫಸ್ಟ್ ಕಾರ್ಬನ್ ಐಟಮಲ್ಲಿ ಆಫ್ಟರ್ ದ ಫಾರ್ಮೇಷನ್ ಆಫ್ ದ ಸೈಕ್ಲಿಕ್ ರಿಂಗ್ ಆದಮೇಲೆ ಅಲ್ಲಿ OH ಗ್ರೂಪು ಫಸ್ಟ್ ಕಾರ್ಬನ್ ಐಟಮಲ್ಲಿ ರೈಟ್ ಸೈಡಿಗೆ ಬಂದರೆ ಅದನ್ನು ಆಲ್ಫಾ ಕಾಂಪೌಂಡ್ ಅಂತ ತೊಗೊಳ್ತೀವಿ. ಅದೇ OH ಗ್ರೂಪು ಲೆಫ್ಟ್ ಸೈಡಲ್ಲಿ ಬಂದರೆ ಅದನ್ನು ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಅಂತ ತೊಗೊಳ್ತೀವಿ. ಆ್ಯಂಡ್ ವಾಟ್ ಎವರ್ ದ ಚೇಂಜ್ ಇನ್ ದ ಪೊಸಿಷನ್ ಆಫ್ ದ OH ಗ್ರೂಪ್ ಇನ್ ದ ರಿಲೇಟಿವ್ ಪೊಸಿಷನ್ ಆಫ್ ದ OH ಗ್ರೂಪು ಯಾವುದರಲ್ಲಿ ಫಸ್ಟ್ ಕಾರ್ಬನ್ ಐಟಮ್ ಮೇಲೆ ಏನು ಚೇಂಜಸ್ ಬರ್ತಾ ಇದೆ, ಆ ಕಾರ್ಬನ್ ಐಟಮನ್ನು ನಾವು ಫಸ್ಟ್ ಕಾರ್ಬನ್ ಐಟಮನ್ನು ಆ್ಯನೋಮರಿಕ್ ಕಾರ್ಬನ್ ಐಟಮ್ಸ್ ಅಂತ ಹೇಳ್ತೀವಿ. ವೇರ್ ದ ಸ್ಪೇಷಲ್ ಅರೇಂಜ್ಮೆಂಟ್ ಅಥವಾ ಪೊಸಿಷನ್ ಆಫ್ ದ OH ಗ್ರೂಪ್ ಒಂದು ಕಡೆ ರೈಟ್ ಸೈಡಿಗಿದೆ, ಇನ್ನೊಂದು ಕಡೆಗೆ ಲೆಫ್ಟ್ ಸೈಡಿಗೆ ಇದೆಯಲ್ಲ. ಸೊ ಯಾವ ಕಾರ್ಬನ್ ಐಟಮ್ ಮೇಲೆ ಅದು ಚೇಂಜ್ ಆಗುತ್ತೆ, ಅದು ಯಾವ ಕಾರ್ಬನ್ ಐಟಮ್ ಮೇಲೆ ಅದ್ರ ಪೊಸಿಷನ್ ಚೇಂಜ್ ಆಗುತ್ತೆ ಅಂತಲೇ ಅರೌಂಡ್ ದ ಫಸ್ಟ್ ಕಾರ್ಬನ್ ಐಟಮಲ್ಲಿ ಅದು ಚೇಂಜ್ ಆಗ್ತಾಯಿದೆ. ದೇರ್ಫೋರ್ ಅದನ್ನು ಆ್ಯನೋಮರಿಕ್ ಕಾರ್ಬನ್ ಐಟಮ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಟುಗೆದರ್ ಇದೆರಡೂ ಸ್ಟ್ರಕ್ಚರ್ಸನ್ನು, ಎರಡೂ ರೀತಿ ಸ್ಟ್ರಕ್ಚರ್ಸನ್ನು ನಾವು ತಗೊಳ್ಳೋದಾದರೆ ದೇ ಆರ್ ಕಾಲ್ಡ್ ಆಸ್ ಆ್ಯನೋಮರ್ಸ್ ಅಂತ ಕರಿತೀವಿ. ಆ್ಯಂಡ್ ದೀಸ್ ಟು ಸ್ಟ್ರಕ್ಚರ್ಸ್ ಅಥವಾ ದೀಸ್ ಟು ಸೈಕ್ಲಿಕ್ ಸ್ಟ್ರಕ್ಚರ್ಸ್ ಏನಿದೆ ಇದನ್ನು ನಾವು ಆ್ಯನೋಮರಿಕ್ ಸ್ಟ್ರಕ್ಚರ್ಸ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತ ಹೇಳ್ತಾನೆ. ಆ್ಯಂಡ್ ದೇರ್ಫೋರ್ ಇಲ್ಲಿ ನಮಗೆ ಗ್ಲೂಕೋಸ್ ಮಾಲಿಕ್ಯೂಲಿ ಓಪನ್ ಚೈನ್ ಸ್ಟ್ರಕ್ಚರ್ನಲ್ಲಿ ಅಲ್ಲಿ ಒಂದು ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇತ್ತಲ್ಲ, ಆ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪು ಫ್ರೀಯಾಗಿ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂತಲೇ ಬಿಕಾಸ್ ಆಫ್ ದ ಇಂಟರಾಕ್ಷನ್ ಬಿಟ್ವೀನ್ ದ ಫಸ್ಟ್ ಕಾರ್ಬನ್ ಐಟಮ್ ಆ್ಯಂಡ್ ದ ಫಿಫ್ತ್ ಕಾರ್ಬನ್ ಐಟಮ್ ಆಫ್ ದ ಗ್ಲೂಕೋಸ್ ಟು ಫಾರ್ಮ್ ಎ ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. ದೇರ್ಫೋರ್ ಆ್ಯಕ್ಚುಲಾಗಿ ಗ್ಲೂಕೋಸ್ ಮಾಲಿಕ್ಯೂಲ್ಗೆ ಒಂದು ಓಪನ್ ಚೈನ್ ಸ್ಟ್ರಕ್ಚರ್ ಇರೋದಿಲ್ಲ, ಬದಲಾಗಿ ಅದಕ್ಕೊಂದು ಸೈಕ್ಲಿಕ್ ಸ್ಟ್ರಕ್ಚರ್ ಬರುತ್ತೆ ಅಂತ ಹೇಳ್ತೀವಿ. ಇದನ್ನು ಒಂದು ಸೈಕ್ಲಿಕ್ ಸ್ಟ್ರಕ್ಚರ್ ಅಂತ ತಗೊಳ್ತೀವಿ. ಆ್ಯಂಡ್ ಫೈನಲಿ ಈ ಸೈಕ್ಲಿಕ್ ಸ್ಟ್ರಕ್ಚರ್ ಏನಿದೆ ಅದನ್ನು ಇನ್ನೊಂದು ಫಾರ್ಮಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಆ್ಯಂಡ್ ಫೈನಲಿ ಗ್ಲೂಕೋಸ್ ಮಾಲಿಕ್ಯೂಲ್ಗೆ ಒಂದು ಹ್ಯಾವರ್ತ್ ರಿಂಗ್ ಲೈಕ್ ಸ್ಟ್ರಕ್ಚರ್ ಬರುತ್ತೆ ಅಂತ ಹೇಳ್ತೀವಿ. ಅಂದರೆ ಇದೇ ಸ್ಟ್ರಕ್ಚರನ್ನು ಸ್ವಲ್ಪ ಒಂದು ಟೈಪಲ್ಲಿ ತೊಗೊಂಡು ಅದನ್ನು ಅಂದರೆ ಒಂದು ಡೆಫಿನಿಟ್ ಫಾರ್ಮಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಟ್ ಡೆಫಿನಿಟ್ ಫಾರ್ಮ್ ಆಫ್ ದ ಗ್ಲೂಕೋಸ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ವಿಚ್ ಇಸ್ ಟೇಕನ್ ಆಸ್ ದ ಹ್ಯಾವರ್ತ್ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. ಏನಂಗಂದರೆ ಹ್ಯಾವರ್ತ್ ಸ್ಟ್ರಕ್ಚರ್ ಅಂತಂದರೆ ಇಟ್ ಈಸ್ ಆಲ್ಸೋ ದ ಸೈಕ್ಲಿಕ್ ರಿಂಗ್ ಲೈಕ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತ ಹೇಳ್ತಾನೆ. ಆ್ಯಂಡ್ ಫ್ರಮ್ ದಿಸ್ ಸೈಕ್ಲಿಕ್ ಸ್ಟ್ರಕ್ಚರಿಂದ ಆ ಗ್ಲೂಕೋಸ್ ಮಾಲಿಕ್ಯೂಲ್ಗೆ ಒಂದು 6 ಮೆಂಬರ್ಡ್ ಸೈಕ್ಲಿಕ್ ರಿಂಗ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. 6 ಮೆಂಬರ್ಡ್ ಅಂತಂದರೆ ಅಲ್ಲಿ ಆ ಗ್ಲೂಕೋಸ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಸೈಕ್ಲಿಕ್ ರಿಂಗಲ್ಲಿ 6 ಬಾಂಡ್ ಬರುತ್ತೆ. ಸೊ 6 ಮೆಂಬರ್ಡ್ ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರನ್ನು ಒಂದು ಫಾರ್ಮಲ್ಲಿ ಅದನ್ನು ತೋರಿಸ್ತೀವಿ. ಆ್ಯಂಡ್ ದಟ್ ಈಸ್ ಟೇಕನ್ ಆಸ್ ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅಂತ ಹೇಳ್ತೀವಿ. ಅಂದರೆ 2 ಥರ ಇರುತ್ತೆ ಇಲ್ಲಿ, ಒಂದು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸು ಮತ್ತು ಇನ್ನೊಂದು ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಇದೆಯಲ್ಲ. ಸೊ ಎರಡನ್ನೂ ಒಂದು ಸೈಕ್ಲಿಕ್ ಸ್ಟ್ರಕ್ಚರಲ್ಲಿ ತೋರಿಸ್ಬೋದು. ಅದನ್ನು ನಾವು ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅಂತ ಹೇಳ್ತಾನೆ. ಹಾಗಿದ್ರೆ ದಟ್ ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಹೇಗಿರುತ್ತೆ ನೋಡೋದಕ್ಕೆ ಅಂತಂದರೆ ದಟ್ ಕ್ಯಾನ್ ಬಿ ಶೋನ್ ಲೈಕ್ ದಿಸ್ ಅಂತ ಹೇಳ್ತಾನೆ. ಅಂದರೆ ಇಲ್ಲೇನು ತೋರಿಸಿದ್ದೀನಿ ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರನ್ನು ಒಂದು ಡೆಫಿನಿಟ್ ಫಾರ್ಮಲ್ಲಿ ಒಂದು 6 ಮೆಂಬರ್ ರಿಂಗ್ ಫಾರ್ಮಲ್ಲಿ ಅದನ್ನು ತೋರಿಸಿದ್ದೀನಿ. ಇದನ್ನು ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಅಂತ ಹೇಳ್ತಾನೆ. ನೋಡಿ ಇಲ್ಲೇನೇನಿದೆ ಅದೆಲ್ಲನೂ ಇಲ್ಲಿದೆ. ಅಂದರೆ ಇಲ್ಲಿ ಒಂದು ಸೈಕ್ಲಿಕ್ ರಿಂಗ್ ಫಾರ್ಮೇಷನ್ ಆಗಿದೆ ನೋಡಿ. ಇದು ಫಸ್ಟ್ ಕಾರ್ಬನ್ ಐಟಮು, ಇದು ಫಿಫ್ತ್ ಕಾರ್ಬನ್ ಐಟಮು. ಆ ಸೈಕ್ಲಿಕ್ ರಿಂಗ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ದ ಇಂಟರಾಕ್ಷನ್ ಬಿಟ್ವೀನ್ ದ ಫಸ್ಟ್ ಆ್ಯಂಡ್ ದ ಫಿಫ್ತ್ ಕಾರ್ಬನ್ ಐಟಮ್ ಅಂತ ಹೇಳಿದ್ನಲ್ಲ. ನೋಡಿ ಇದು ಫಸ್ಟ್ ಕಾರ್ಬನ್ ಐಟಮು, ಇದು ಫಿಫ್ತ್ ಕಾರ್ಬನ್ ಐಟಮು. ಅದೆರಡು ನಡುವೆ ಒಂದು ಆಕ್ಸಿಜನ್ ಐಟಮ್ ಬಾಂಡ್ ಆಗಿತ್ತಲ್ಲ, ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಏನದು, ಅದು ಗ್ಲೈಕೋಸಿಡಿಕ್ ಲಿಂಕೇಜ್ ಅಂತ ಹೇಳ್ತೀವಿ. ಸೊ ದೇರ್ಫೋರ್ ಅಲ್ಲಿ ಒಂದು ಇದು ಆಕ್ಸಿಜನ್ ಐಟಮ್ ಒಂದು, ಇದು ಫಸ್ಟ್ ಕಾರ್ಬನ್ ಐಟಮ್ ಅಂತ ತೊಗೊಂಡ್ರೆ ಇದು ಫಸ್ಟ್ ಕಾರ್ಬನ್ ಐಟಮ್, ಸೆಕೆಂಡ್ ಕಾರ್ಬನ್ ಐಟಮ್, ಥರ್ಡ್ ಕಾರ್ಬನ್ ಐಟಮ್, ಫೋರ್ತ್ ಕಾರ್ಬನ್ ಐಟಮ್, ಫಿಫ್ತ್ ಕಾರ್ಬನ್ ಐಟಮ್. ಆ್ಯಂಡ್ ದ 6th ಕಾರ್ಬನ್ ಐಟಮ್ ಬಂದು ಫ್ರೀ ಆಗಿದೆ. ಅದು ಸೈಕ್ಲಿಕ್ ರಿಂಗಲ್ಲಿ ಇದು ಇನ್ವಾಲ್ವ್ ಆಗಿಲ್ಲ.
ದೇರ್ಫೋರ್ ಈ ಥರ. ಸೊ ಗ್ಲೂಕೋಸ್ ಮಾಲಿಕ್ಯೂಲ್ಗೆ ಒಂದು ಹ್ಯಾವರ್ತ್ ಸ್ಟ್ರಕ್ಚರ್ ಅಂತ ತಗೊಂಡಾಗ ಅದಕ್ಕೊಂದು ಹ್ಯಾವರ್ತ್ ಸ್ಟ್ರಕ್ಚರ್ ಅಥವಾ ಒಂದು ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸನ್ನು ಒಂದು ಫಾರ್ಮಲ್ಲಿ ಹೇಳ್ಬೋದು. ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಫಾರ್ಮಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಹೇಳ್ತೀವಿ. ಆ್ಯಂಡ್ ವೇರ್ ದಟ್ ಹ್ಯಾವರ್ತ್ ಸ್ಟ್ರಕ್ಚರ್ ಏನಿದೆ ಅದನ್ನು ಒಂದು ಹೆಸರಿಂದ ಕರಿಬೋದು. ದಟ್ ಸ್ಟ್ರಕ್ಚರ್ ವಿಚ್ ಈಸ್ ಟೇಕನ್ ಆಸ್ ಗ್ಲೂಕೋಪೈರನೋಸ್ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಅದನ್ನು ಗ್ಲೂಕೋಸ್ ಪೈರನೋಸ್ ಅಂತ ಕರಿತಾ ಇದ್ದೀವಿ ಅಂತಂದರೆ, ಸೊ ದಿಸ್ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಅಥವಾ ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಏನು ತೋರಿಸಿದ್ದೀನಿ, ಆ್ಯಂಡ್ ದಿಸ್ ಸ್ಟ್ರಕ್ಚರ್ ವಿಚ್ ಕ್ಯಾನ್ ರಿಸಂಬಲ್ ಎ ಕಾಂಪೌಂಡ್, ದಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಪೈರೇನ್ ಕಾಂಪೌಂಡ್ ಅಂತ ಹೇಳ್ತಾನೆ. ತೋರಿಸ್ತೀನಿ ನಿಮಗೆ ಪೈರೇನ್ ಕಾಂಪೌಂಡ್ ಅಂತಂದರೆ ಏನು ಅಂತ ತೋರಿಸ್ತೀನಿ. ಆಯಿತು, ಇದನ್ನು ಲೆಫ್ಟ್ ಸೈಡಲ್ಲಿ ನಾನು ಆಲ್ಫಾ ಡಿ ಪ್ಲಸ್ ಗ್ಲೂಕೋಪೈರನೋಸ್ ಅಂತ ತೊಗೊಂಡಿದ್ದೀನಲ್ಲ, ಅದರಲ್ಲಿ ದೇರ್ ಆರ್ 5 ಕಾರ್ಬನ್ ಐಟಮ್ಸ್ ಆರ್ ದೇ ಆರ್ ಇನ್ವಾಲ್ವಿಂಗ್ ಇನ್ ದ ಸೈಕ್ಲಿಕ್ ರಿಂಗ್ ಫಾರ್ಮೇಷನ್. ಆ್ಯಂಡ್ ಇನ್ ಅಡಿಷನ್ ಟು ದಟ್ ಅಲ್ಲೊಂದು ಗ್ಲೈಕೋಸಿಡಿಕ್ ಲಿಂಕೇಜ್ ಇದೆ, ಎಲ್ಲನೂ ತೋರಿಸಿದ್ದೀನಿ. ಇವಾಗ ನೆಕ್ಸ್ಟ್ ಇನ್ನೇನು ತೋರಿಸ್ಬೇಕು ನಾನು ಇಲ್ಲಿ ಅಂತಂದರೆ, ಈಚ್ ಕಾರ್ಬನ್ ಐಟಮ್ ವಿಚ್ ಈಸ್ ಬಾಂಡೆಡ್ ಟು, ಇಲ್ಲಿ ಹೈಡ್ರೋಜನ್ ಐಟಮು OH ಗ್ರೂಪ್ಗೆ ಅಟ್ಯಾಚ್ ಆಗಿದೆ, ಎಗೇನ್ ಹೈಡ್ರೋಜನ್ ಐಟಮ್ OH ಗ್ರೂಪ್ಗೆ ಅಟ್ಯಾಚ್ ಆಗಿದೆ, OH ಗ್ರೂಪ್ ಇದೆ, H ಇದೆ, OH ಗ್ರೂಪ್ ಇದೆ, H ಇದೆ, ಮತ್ತು ಇಲ್ಲಿ CH2OH ಇದೆ. ಅಂದರೆ ಪ್ರತಿ ಕಾರ್ಬನ್ ಐಟಮು ಆ ಸೈಕ್ಲಿಕ್ ರಿಂಗ್ ಒಳಗಡೆ, ಈಚ್ ಕಾರ್ಬನ್ ಐಟಮ್ ಅಥವಾ ಆ ಸೈಕ್ಲಿಕ್ ರಿಂಗ್ ಒಳಗಡೆ ಇರುವಂಥ ಕಾರ್ಬನ್ ಐಟಮ್ಸು ಒಂದಷ್ಟು ಆಟಮ್ಸ್ ಅಥವಾ ಗ್ರೂಪ್ ಆಫ್ ಆಟಮ್ಸ್ಗೆ ಬಾಂಡ್ ಆಗಿದೆಯಲ್ಲ, ಅದನ್ನು ತೋರಿಸ್ತಾ ಇದ್ದೀವಿ. ಹೇಗೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಟುವರ್ಡ್ಸ್ ದ ಲೆಫ್ಟ್ ಸೈಡ್ ಆಫ್ ದ ಕಾರ್ಬನ್ ಐಟಮ್ಸ್ ಬರುತ್ತಲ್ಲ, H OH ಇದೆಲ್ಲ ಏನು ಬರ್ತಾ ಇದೆ, ಯಾವಾಗಲೂ ಇದನ್ನು ನಾವು ಮೇಲ್ಗಡೆ ಬರ್ಕೊಳ್ತೀವಿ. ಮೇಲ್ಗಡೆ ಅಂತಂದರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೇನೆ. ಫಸ್ಟ್ ಕಾರ್ಬನ್ ಐಟಮಲ್ಲಿ ಲೆಫ್ಟ್ ಸೈಡ್ನಲ್ಲಿ ಹೈಡ್ರೋಜನ್ ಐಟಮ್ ಇದೆ, ಲೆಫ್ಟ್ ಸೈಡ್ನಲ್ಲಿ ಹೈಡ್ರೋಜನ್ ಐಟಮ್ ಬಾಂಡ್ ಆಗಿದೆ, ಅದನ್ನು ಯಾವಾಗಲೂ ನಾನು ಮೇಲೆ ತೋರಿಸ್ಬೇಕು, ಮೇಲೆ ತೋರಿಸ್ತಿದ್ದೀನಿ. ಆ್ಯಂಡ್ ವಾಟ್ ಎವರ್ ದ ಗ್ರೂಪ್ ಅಟ್ಯಾಚ್ಡ್ ಟು ದ ಕಾರ್ಬನ್ ಐಟಮ್ ಫ್ರಮ್ ದ ರೈಟ್ ಸೈಡಿಂದ ಏನು ಬಾಂಡ್ ಆಗಿದೆ ಅದನ್ನು ನಾನು ಲೋವರ್ ಸೈಡಿಂದ ತೋರಿಸ್ತೀನಿ, ಅಥವಾ ಕೆಳಗಡೆಯಿಂದ ಅದನ್ನು ಬಾಂಡ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ದೇರ್ಫೋರ್ ಹೀಗೆ ಲೆಫ್ಟ್ ಪಾರ್ಟಲ್ಲಿ ಬರುವಂಥ ಎಲ್ಲ ಗ್ರೂಪ್ಸನ್ನು ನಾವು ಮೇಲೆ ಬರ್ಕೊಳ್ತೀನಿ. ಅಂದರೆ ಆ ಕಾರ್ಬನ್ ಐಟಮ್ಸ್ ಏನಿದೆ ಈಚ್ ಕಾರ್ಬನ್ ಐಟಮ್ಗೆ ಅಪ್ಪರ್ ಸೈಡಲ್ಲಿ ಬರ್ಕೊಳ್ತೀನಿ. ವೆರಾಸ್ ರೈಟ್ ಸೈಡಲ್ಲಿ ಬರುವಂಥ ಗ್ರೂಪ್ಸ್ನೆಲ್ಲ ಏನು ಮಾಡ್ತೀವಿ, ಅದನ್ನು ಕೆಳಗಡೆ ಬರ್ಕೊಳ್ಬೇಕು. ದೇರ್ಫೋರ್ ಫಸ್ಟ್ ಕಾರ್ಬನ್ ಐಟಮಲ್ಲಿ ಲೆಫ್ಟ್ ಸೈಡಲ್ಲಿ H ಇದೆ, ಅದನ್ನು ಮೇಲೆ ತೊಗೊಂಡಿದ್ದೀನಿ. ರೈಟ್ ಸೈಡ್ನಲ್ಲಿ OH ಗ್ರೂಪ್ ಇದೆ, ಅದನ್ನು ಕೆಳಗಡೆ ತೊಗೊಬೇಕು. ಅದೇ ಥರ ನೋಡಿ, ಸೆಕೆಂಡ್ ಕಾರ್ಬನ್ ಐಟಮಲ್ಲಿ ಹೈಡ್ರೋಜನ್ ಐಟಮ್ ಮೇಲೆ ಇದೆ, OH ಗ್ರೂಪು ಕೆಳಗಡೆ ಇದೆ. ಅಂದರೆ ಲೆಫ್ಟಲ್ಲಿದೆ, ರೈಟಲ್ಲಿದೆ, ಮೇಲೆ H, ಕೆಳಗಡೆ OH. ಸೊ ಥರ್ಡ್ ಕಾರ್ಬನ್ ಐಟಮ್ಗೆ OH ಗ್ರೂಪು ಲೆಫ್ಟ್ ಸೈಡಲ್ಲಿದೆ, ಅದು ಮೇಲೆ ತೊಗೊಂಡಿದ್ದೀನಿ. ಸೊ ಹೈಡ್ರೋಜನ್ ಐಟಮ್ ರೈಟ್ ಸೈಡಲ್ಲಿದೆ, ಅದನ್ನು ಕೆಳಗಡೆ ತೊಗೊಬೇಕು. ಫೋರ್ತ್ ಕಾರ್ಬನ್ ಐಟಮಲ್ಲಿ ಹೈಡ್ರೋಜನ್ ಐಟಮ್ ಮೇಲೆ ಇದೆ, ಸೊ OH ಗ್ರೂಪು ರೈಟ್ ಸೈಡಲ್ಲಿದೆ. ದೇರ್ಫೋರ್ Hನ್ನು ಮೇಲೆ ತೊಗೊಂಡಿದ್ದೀನಿ, OHನ್ನು ಕೆಳಗಡೆ ತೊಗೊಂಡಿದ್ದೀನಿ. ಆ್ಯಂಡ್ ಫೈನಲಿ ದ ಫಿಫ್ತ್ ಕಾರ್ಬನ್ ಐಟಮ್ ಏನಿದೆ ನೋಡಿ, ಫಿಫ್ತ್ ಕಾರ್ಬನ್ ಐಟಮ್ ವಿಚ್ ಈಸ್ ಬಾಂಡೆಡ್ ಟು ಒಂದು CH2OH ಗ್ರೂಪ್ ಅಟ್ಯಾಚ್ ಆಗಿದೆ. ಆ್ಯಂಡ್ ಬೀಯಿಂಗ್ ಎ ಬಲ್ಕಿ ಗ್ರೂಪ್, ಅದನ್ನು ನಾನು ಯಾವಾಗಲೂ ಅದನ್ನು ಮೇಲೆ ಬರ್ಕೊಬೇಕು ಅಂತ ಹೇಳ್ತೀವಿ. ಅಂದರೆ ಅಪ್ಪರ್ ಪಾರ್ಟಲ್ಲಿ ಅದನ್ನು ಬರ್ಕೊಬೇಕು, ಮೇಲೆ ಬರುತ್ತೆ. ಹೈಡ್ರೋಜನ್ ಐಟಮ್ ಲೆಫ್ಟ್ ಸೈಡಲ್ಲಿರೋದನ್ನು ಇದನ್ನು ಮಾತ್ರ ಇಲ್ಲಿ ಕೆಳಗಡೆ ಬರ್ಕೊಳ್ತೀನಿ. ಯಾಕೆ ಅಂತಂದರೆ CH2OH ಗ್ರೂಪನ್ನು ಬಲ್ಕಿ ಗ್ರೂಪ್ ಅಂತ ತೊಗೊಳ್ತೀನಿ. ರಿಂಗ್ ಒಳಗಡೆ ಅದು ಸ್ಪೇಸ್ ಇಲ್ಲ ಅಂತ ಅಂದ್ಕೊಂಡ್ರೆ ಅದನ್ನ ಮೇಲೆ ಬರ್ಕೊಳ್ಬೋದು. ಅದು CH2OHನ ಮೇಲೆ ಬರ್ಕೊಂಡು ಹೈಡ್ರೋಜನ್ ಐಟಮನ್ನು ಕೆಳಗಡೆ ಬರ್ಕೊಂಡಿದ್ದೀನಿ. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ದು ಸೈಕ್ಲಿಕ್ ಸ್ಟ್ರಕ್ಚರ್ ಏನಿದೆ ಅದನ್ನು ಹ್ಯಾವರ್ತ್ ಸ್ಟ್ರಕ್ಚರಲ್ಲಿ ಬರ್ಕೊಂಡಾಗ ಅದನ್ನು ಆಲ್ಫಾ ಡಿ ಪ್ಲಸ್ ಗ್ಲೂಕೋಪೈರನೋಸ್ ಅಂತ ತಗೊಳ್ತೀವಿ. ಇದು ಒಂದು ಸ್ಟ್ರಕ್ಚರ್ ಆಯಿತು. ಎಕ್ಸಾಮಲ್ಲಿ ಕೇಳ್ಬೋದು ಈ ಸಲ. ಮೊದಲೆಲ್ಲ ನಿಮಗೆ ಡೈಸ್ಯಾಕರೈಡ್ಗೆ ಹ್ಯಾವರ್ತ್ ಸ್ಟ್ರಕ್ಚರ್ನ ಕೇಳ್ತಾ ಇದ್ದ. ರೈಟ್ ದ ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್ ಅಂತ ಕೇಳ್ತಾ ಇದ್ದ. ಬಟ್ ಈ ಸಲ ನಿಮಗೆ ಅದು ಡೈಸ್ಯಾಕರೈಡ್ನ ರಿಮೂವ್ ಮಾಡಿರೋದ್ರಿಂದ ಸಿಲೆಬಸ್ಸಿಂದ, ಸೊ ಈ ಸಲ ನಿಮಗೆ ಅವನು ಎಕ್ಸಾಮಲ್ಲಿ ಕೇಳಿದ್ರೆ, ಸೊ ಈ ಮೇ ಆಸ್ಕ್ ಅಬೌಟ್ ಟು ರೈಟ್ ದ ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸನ್ನು ಬರೀರಿ ಅಂತ ಕೇಳ್ಬೋದು, ಅಥವಾ ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸನ್ನು ಬರೀರಿ ಅಂತ ಎಕ್ಸಾಮಲ್ಲಿ 2 ಮಾರ್ಕ್ಸಿಗೆ ಕೇಳ್ಬೋದು ನಿಮಗೆ. ದೇರ್ಫೋರ್ ಅವ್ನು ಕೇಳಿದ್ರೆ ಆಲ್ಫಾ ಡಿ ಪ್ಲಸ್ ಗ್ಲೂಕೋಪೈರನೋಸ್ ಕೇಳಿದ್ರೆ ಇದನ್ನು ಬರೀಬೇಕು. ಆ್ಯಂಡ್ ಸಿಮಿಲರ್ಲಿ ಇನ್ನೊಂದು ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಇದೆಯಲ್ಲ, ಸೊ ಅದಕ್ಕೂ ಸಹ ಒಂದು ಹ್ಯಾವರ್ತ್ ಸ್ಟ್ರಕ್ಚರ್ ಬರುತ್ತೆ. ಆ್ಯಂಡ್ ಫಾರ್ ದಟ್ ಹ್ಯಾವರ್ತ್ ಸ್ಟ್ರಕ್ಚರ್ಗೆ ಸೊ ನಮಗೆ ಈ ರೀತಿ ತೊಗೊಳ್ತೀನಿ. ದ ಸೆಕೆಂಡ್ ಸ್ಟ್ರಕ್ಚರ್ ಏನಿದೆ ಸೈಕ್ಲಿಕ್ ಸ್ಟ್ರಕ್ಚರು, ಸೊ ಅದನ್ನು ಹ್ಯಾವರ್ತ್ ಸ್ಟ್ರಕ್ಚರ್ ಫಾರ್ಮಲ್ಲಿ ಅದನ್ನು ಬರ್ಕೊಂಡ್ರೆ, ಸೊ ಅದು ಎಗೈನ್ ಅದು ಸೇಮ್ ರಿಂಗ್ ಮಾತ್ರ ಸೇಮ್ ಬರುತ್ತೆ. ಅಲ್ಲಿ ಆಕ್ಸಿಜನ್ ಐಟಮ್ ಇದೆ ಆ್ಯಂಡ್ ವಿಚ್ ಈಸ್ ಫಾರ್ಮಿಂಗ್ ಎ ಸೈಕ್ಲಿಕ್ ಸ್ಟ್ರಕ್ಚರ್ ವಿತ್ 5 ಕಾರ್ಬನ್ ಐಟಮ್ಸ್ ಅಲ್ಲಿ ಕಾಣ್ತಾ ಇದೆ, ಅದೆಲ್ಲ ಸೇಮ್ ಇರುತ್ತೆ. ಬಟ್ ಇದಕ್ಕೂ ಏನು ಡಿಫ್ರೆನ್ಸು ಅಂತಂದರೆ, ಜಸ್ಟ್ ಇಟ್ ಈಸ್ ಹ್ಯಾವಿಂಗ್ ದ ಡಿಫ್ರೆನ್ಸ್ ಓನ್ಲಿ ಇನ್ ದ ಪೊಸಿಷನ್ ಆಫ್ ದ ಹೈಡ್ರೋಜನ್ ಐಟಮ್ ಆ್ಯಂಡ್ ದ ಹೈಡ್ರಾಕ್ಸಿಲ್ ಅಥವಾ OH ಗ್ರೂಪ್, ಜಸ್ಟ್ ಓನ್ಲಿ ಅಟ್ ದ ಫಸ್ಟ್ ಕಾರ್ಬನ್ ಐಟಮ್. ಸೊ ಈ ಫಸ್ಟ್ ಸ್ಟ್ರಕ್ಚರ್ನಲ್ಲಿ ಹೈಡ್ರೋಜನ್ ಐಟಮು ಲೆಫ್ಟ್ ಸೈಡಲ್ಲಿದೆ, OH ಗ್ರೂಪು ರೈಟ್ ಸೈಡಲ್ಲಿದೆ. ಅಂದರೆ H ಮೇಲೆ ಬರುತ್ತೆ, OH ಕೆಳಗಡೆ ಬರುತ್ತೆ. ಬಟ್ ಸೆಕೆಂಡ್ ಸ್ಟ್ರಕ್ಚರ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ನಲ್ಲಿ
OH ಗ್ರೂಪು ಮೇಲೆ ಬರುತ್ತೆ, ಹೈಡ್ರೋಜನ್ನು ಕೆಳಗಡೆ ಬರುತ್ತೆ, ಇನ್ನು ರೆಸ್ಟ್ ಆಫ್ ದ ಥಿಂಗ್ಸ್ ದೇ ಆರ್ ದ ಸೇಮ್. ಅರ್ಥ ಆಯ್ತಲ್ಲ? ಸೊ ಇದು ರೈಟಿಂಗ್ ದ ಸ್ಟ್ರಕ್ಚರ್ ಆಫ್ ದ ಹ್ಯಾವ್ ದ ಸ್ಟ್ರಕ್ಚರ್ ಆಫ್ ಗ್ಲೂಕೋಸನ್ನು ಹೇಗೆ ಬರೆಯೋದು ಅನ್ನೋದನ್ನು ಇದೆರಡು ಸ್ಟ್ರಕ್ಚರು ಎಕ್ಸ್ಪ್ಲೈನ್ ಮಾಡುತ್ತೆ. ಆ್ಯಂಡ್ ಇದನ್ನು ನಾವು ಆಲ್ಫಾ ಡಿ ಪ್ಲಸ್ ಗ್ಲೂಕೋಪೈರನೋಸ್ ಅಂತ ತೊಗೊಂಡ್ರೆ ಇದನ್ನು ನಾವು ಬೀಟಾ ಡಿ ಪ್ಲಸ್ ಗ್ಲೂಕೋಪೈರನೋಸ್ ಅಂತ ತೊಗೊಳ್ತೀವಿ. ಯಾಕೆ ಇದನ್ನು ಪೈರನೋಸ್ ರಿಂಗ್ ಅಂತ ಕರಿತಾ ಇದ್ದೀವಿ ಅಂತಂದರೆ, ಸೊ ಈ ಸೈಕ್ಲಿಕ್ ರಿಂಗ್ ಇದೆಯಲ್ಲ, ಒಂದು ಸೈಕ್ಲಿಕ್ 6 ಮೆಂಬರ್ಡ್ ರಿಂಗ್ ಇದೆಯಲ್ಲ, ದಟ್ ಸೈಕ್ಲಿಕ್ 6 ಮೆಂಬರ್ಡ್ ರಿಂಗ್ ವಿಚ್ ಕ್ಯಾನ್ ರಿಸೆಂಬಲ್ ಎ ಕಾಂಪೌಂಡ್ ದಟ್ ಈಸ್ ಪೈರೇನ್ ಅಂತ ಒಂದು ಕಾಂಪೌಂಡ್ ಸ್ಟ್ರಕ್ಚರನ್ನು ಅದು ರಿಸೆಂಬಲ್ ಮಾಡ್ತಾ ಇದೆ. ಅದೇ ಥರ ಬರ್ತಾ ಇದೆ, ಒಂದು ಸೈಕ್ಲಿಕ್ 6 ಮೆಂಬರ್ಡ್ ರಿಂಗನ್ನು ತೋರಿಸ್ತಾ ಇದೆ. ಆ್ಯಂಡ್ ದಟ್ ಈಸ್ ಬಿಕಾಸ್ ಆಫ್ ದಟ್ ಇದನ್ನು ನಾವು ಗ್ಲೂಕೋಪೈರನೋಸ್ ಕಾಂಪೌಂಡ್ ಅಂತ ಕರಿತೀವಿ. ದಟ್ಸ್ ಇಟ್. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್. ಓಪನ್ ಚೈನ್ ಸ್ಟ್ರಕ್ಚರ್ ಹೆಂಗೆ ಬಂತು, ಮತ್ತು ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಯಾಕೆ ಬರುತ್ತೆ ಅದಕ್ಕೆ, ಆ್ಯಂಡ್ ಸಿಮಿಲರ್ಲಿ ಅದಕ್ಕೊಂದು ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸನ್ನು ಬರ್ಕೊಂಡಾಗ ಹೇಗೆ ಬರ್ಕೊಬೋದು ಅನ್ನೋದನ್ನು ಇಷ್ಟು ಪಾಯಿಂಟು ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಆ್ಯಂಡ್ ದಟ್ ಆಲ್ಸ್ ಆಲ್ ಅಬೌಟ್ ದ ಒನ್ ಟೈಪ್ ಆಫ್ ದ ಮೊನೊಸ್ಯಾಕರೈಡ್ ಕಾಂಪೌಂಡ್, ಇಟ್ ಈಸ್ ನಥಿಂಗ್ ಬಟ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತ ಹೇಳ್ತಾನೆ ಕಣಪ್ಪ. ಸೊ ಇದು ಒಂದಾಯಿತು. ಸೊ ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ಅಂತ ತೊಗೊಂಡ್ರೆ, ದ ಅನದರ್ ಎಕ್ಸಾಂಪಲ್ ಆಫ್ ದ ಮೊನೊಸ್ಯಾಕರೈಡ್ ಕಾಂಪೌಂಡ್ ಅಂತ ತೊಗೊಂಡ್ರೆ ಫ್ರಕ್ಟೋಸ್ ಅಂತ ತೊಗೊಳ್ತೀನಿ. ಈ ಫ್ರಕ್ಟೋಸ್ ಅಂತಂದ್ರೆ ಏನು, ಫ್ರಕ್ಟೋಸ್ ಎಲ್ಲಿರುತ್ತೆ ಅಂತಂದರೆ, ಒನ್ಸ್ ಅಗೇನ್ ದಿಸ್ ಫ್ರಕ್ಟೋಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಕೇನ್ ಶುಗರ್. ನಮ್ಗೆ ಗೊತ್ತಿದೆ, ಆಲ್ರೆಡಿ ಗೊತ್ತಿದೆ, ಹೇಳಿದ್ದೀವಿ ನಿಮಗೆ. ವೆನ್ ಸುಕ್ರೋಸ್ ಕಾಂಪೌಂಡ್ ವೆನ್ ಇಟ್ ಅಂಡರ್ಗೋ ಹೈಡ್ರಾಲಿಸಿಸ್, ಅದು 2 ಮೊನೊಸ್ಯಾಕರೈಡನ್ನು ಕೊಡುತ್ತೆ. ಒಂದು ಗ್ಲೂಕೋಸಲ್ಲಿ ಒಂದು ಗ್ಲೂಕೋಸನ್ನು ಕೊಡುತ್ತೆ, ಮತ್ತು ಇನ್ನೊಂದು ಫ್ರಕ್ಟೋಸನ್ನು ಕೊಡುತ್ತೆ. ಅಂದರೆ ಫ್ರಕ್ಟೋಸು ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಕೇನ್ ಶುಗರ್, ಸುಕ್ರೋಸಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ಅಂದರೆ ಕಬ್ಬು ಯಾವುದು ಸಕ್ಕರೆನಲ್ಲಿ ಫ್ರಕ್ಟೋಸ್ ಇರುತ್ತೆ ಅಂತ ಹೇಳ್ತಾನೆ. ಅದೇ ಥರ ಫ್ರೂಟ್ಸಲ್ಲೂ ಬರಬಹುದು. ದಟ್ಸ್ ವೈ ಇಟ್ ಈಸ್ ಆಲ್ಸೋ ಟೇಕನ್ ಆಸ್ ಅ ಫ್ರೂಟ್ ಶುಗರ್ ಅಂತ ಹೇಳ್ತೀವಿ. ಆ್ಯಂಡ್ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಅಂತ ತಗೊಂಡಾಗ ಫ್ರಕ್ಟೋಸ್ಗೆ ಏನು ಫಾರ್ಮುಲಾ ಬರುತ್ತೆ ಅಂತಂದರೆ, ಬೋತ್ ದ ಫಾರ್ಮುಲಾ ಆಫ್ ದ ಗ್ಲೂಕೋಸ್ ಕಾಂಪೌಂಡ್ ಆ್ಯಸ್ ವೆಲ್ ಆಸ್ ದ ಫ್ರಕ್ಟೋಸ್ ದೇ ಆರ್ ದ ಸೇಮ್. ಅದಕ್ಕೂ C6H12O6 ಬರುತ್ತೆ. ಆ್ಯಂಡ್ ಸಿಮಿಲರ್ಲಿ ಫ್ರಕ್ಟೋಸ್ಗೂ ಕೂಡ C6H12O6 ಬರುತ್ತೆ. ಫಾರ್ಮುಲಾ ಆಫ್ ದ ಎರಡೂ ಕಾಂಪೌಂಡು ಗ್ಲೂಕೋಸು ಮತ್ತು ಫ್ರಕ್ಟೋಸ್ದು ಫಾರ್ಮುಲಾ ಎರಡೂ ಸೇಮ್ ಬರುತ್ತೆ. ಸೊ ಜಸ್ಟ್ ಇಲ್ಲಿ ನಾವು ಜಾಸ್ತಿ ಏನು ಇಲ್ಲಿ ಡಿಸ್ಕಷನ್ ಇಲ್ಲ. ಗ್ಲೂಕೋಸ್ಗೆ ನಾವು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ವಿ. ಬಟ್ ಫ್ರಕ್ಟೋಸ್ ತೊಗೊಂಡಾಗ ಜಸ್ಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಓನ್ಲಿ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಫ್ರಕ್ಟೋಸ್ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಹಾಗಿದ್ರೆ ಸ್ಟ್ರಕ್ಚರಲ್ಲಿ ಫ್ರಕ್ಟೋಸ್ ಹೇಗಿರುತ್ತೆ, ಆ್ಯಂಡ್ ಅದಕ್ಕೊಂದು ಓಪನ್ ಚೈನ್ ಸ್ಟ್ರಕ್ಚರ್ನ ಬರ್ಕೊಂಡಾಗ ಹೆಂಗೆ ಬರುತ್ತೆ, ಅದಕ್ಕೆ ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಹೆಂಗೆ ಫಾರ್ಮೇಷನ್ ಮಾಡುತ್ತೆ, ಅದಕ್ಕೆ ಹ್ಯಾವರ್ತ್ ಸ್ಟ್ರಕ್ಚರ್ ಅಂತ ತೊಗೊಂಡಾಗ ಹೇಗಿರುತ್ತೆ ಅದು ಹ್ಯಾವರ್ತ್ ಸ್ಟ್ರಕ್ಚರು, ಅದನ್ನು ಹೇಳ್ತಾನೆ. ಸೊ ಜನರಲಿ ಗ್ಲೂಕೋಸ್ ಕಾಂಪೌಂಡ್ ಅಂತ ತೊಗೊಂಡಾಗ ಗ್ಲೂಕೋಸ್ ಕಾಂಪೌಂಡನ್ನು ಒಂದು ಆಲ್ಡೋ ಹೆಕ್ಸೋಸ್ ಅಂತ ತೊಗೊಳ್ತೀವಿ. ಆಲ್ಡೋ ಹೆಕ್ಸೋಸ್ ಅಂತಂದರೆ ಅದರಲ್ಲಿ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಬರುತ್ತೆ. ಬಟ್ ಫ್ರಕ್ಟೋಸ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಕೀಟೋ ಹೆಕ್ಸೋಸ್ ಅಂತ ಹೇಳ್ತಾನೆ. ಎಕ್ಸೋಸ್ ಅಂತಲೇ ಒನ್ಸ್ ಅಗೇನ್ ಅಲ್ಲಿ 6 ಕಾರ್ಬನ್ ಐಟಮ್ಸ್ ಬರುತ್ತೆ. ಸೊ ದಟ್ ಈಸ್ ವೈ ಎಕ್ಸೋಸ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಗ್ಲೂಕೋಸ್ ಥರ ಇಲ್ಲಿ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಬರೋದಿಲ್ಲ, ಬದಲಾಗಿ ಸೊ ಫ್ರಕ್ಟೋಸ್ ಕಾಂಪೌಂಡ್ಗೆ ಒಂದು ಕೀಟೋನ್ ಫಂಕ್ಷನ್ ಗ್ರೂಪ್ ಇರುತ್ತೆ ಅಂತ ಹೇಳ್ತಾನೆ. ಸೊ ಗ್ಲೂಕೋಸಲ್ಲಿ ಆಲ್ಡಿಹೈಡ್ ಗ್ರೂಪು ಫಸ್ಟ್ ಕಾರ್ಬನ್ ಐಟಮ್ ಮೇಲೆ ಇರುತ್ತೆ. ಬಟ್ ಫ್ರಕ್ಟೋಸಲ್ಲಿ ಕಾರ್ಬೋನಿಲ್ ಗ್ರೂಪು ಕೀಟೋನ್ ಫಂಕ್ಷನ್ ಗ್ರೂಪ್ ಆಗಿರುತ್ತೆ. ಅದು ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ಕಾರ್ಬನ್ ಐಟಮ್ ಆಫ್ ದ ಫ್ರಕ್ಟೋಸ್ ಅಂತ ಹೇಳ್ತಾನೆ. ಆ್ಯಂಡ್ therefore if I write the open chain structure of the glucose ಯಾವುದು ಫ್ರಕ್ಟೋಸ್ ಮಾಲಿಕ್ಯೂಲ್ ಅಂತ ತೊಗೊಂಡ್ರೆ, ದ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ದ ಫ್ರಕ್ಟೋಸ್ ಮಾಲಿಕ್ಯೂಲ್ ವಿಚ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್ ಅಂತ ಹೇಳ್ತಾನೆ. ನೋಡಿ ಫಾರ್ಮುಲಾ ಸೇಮ್ ಇದೆ. ಸೊ ಬಟ್ ಡಿಫ್ರೆನ್ಸ್ ಏನು ಅಂತಂದರೆ, ಗ್ಲೂಕೋಸ್ ಕಾಂಪೌಂಡ್ನಲ್ಲಿ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇತ್ತು, ಬಟ್ ಇದರಲ್ಲಿ ಕೀಟೋನ್ ಫಂಕ್ಷನ್ ಗ್ರೂಪ್ ಇದೆ ವಿಚ್ ಈಸ್ ಪ್ರೆಸೆಂಟ್ ಅಟ್ ದ ಸೆಕೆಂಡ್ ಕಾರ್ಬನ್ ಐಟಮ್ ಅಂತ ಹೇಳ್ತಾನೆ. ಆ್ಯಂಡ್ ದ ರೆಸ್ಟ್ ಆಫ್ ದ ಥಿಂಗ್ಸ್, ಇನ್ನು ರಿಮೈನಿಂಗ್ 5 ಕಾರ್ಬನ್ ಐಟಮ್ಸ್ ಇದೆ. 5 ಕಾರ್ಬನ್ ಐಟಮ್ಸ್ ಏನಾಗಿರುತ್ತೆ, OH ಗ್ರೂಪು ಮತ್ತು ಹೈಡ್ರೋಜನ್ ಐಟಮ್ಸ್ಗೆ ಬಾಂಡ್ ಆಗಿರುತ್ತೆ. ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ನಲ್ಲಿ ಈ ರೀತಿ ಬಾಂಡ್ ಆಗಿರುತ್ತೆ ಅಂತ ಹೇಳ್ತೀನಿ. ಬಿಡಿಸಿ ಬರ್ಕೊಂಡ್ರೆ ದ ಸ್ಟ್ರಕ್ಚರ್ ಆಫ್ ದ ಫ್ರಕ್ಟೋಸನ್ನು ಹೀಗೆ ಬರ್ಕೊಳ್ತೀನಿ. ಫಸ್ಟ್ ಕಾರ್ಬನ್ ಐಟಮಲ್ಲಿ CH2OH ಗ್ರೂಪ್ ಇದೆ. ಸೆಕೆಂಡ್ ಕಾರ್ಬನ್ ಐಟಮ್ಗೆ ಒಂದು ಆಕ್ಸಿಜನ್ ಐಟಮು ವಿತ್ ದ ಹೆಲ್ಪ್ ಆಫ್ ಅ ಡಬಲ್ ಬಾಂಡ್ ಫಾರ್ಮೇಷನ್ ಆಗಿದೆ. ಸೊ ಅದನ್ನು ಕೀಟೋನ್ ಫಂಕ್ಷನ್ ಗ್ರೂಪ್ ಅಂತ ಹೇಳ್ತೀವಿ. ಥರ್ಡ್ ಕಾರ್ಬನ್ ಐಟಮ್ಗೆ ಸೊ ಲೆಫ್ಟ್ ಸೈಡ್ನಲ್ಲಿ ಒಂದು OH ಗ್ರೂಪ್ ಬಾಂಡ್ ಆಗಿದೆ, ರೈಟ್ ಸೈಡ್ನಲ್ಲಿ ಒಂದು ಹೈಡ್ರೋಜನ್ ಐಟಮ್ ಬಾಂಡ್ ಆಗಿದೆ. ಸೊ ಫೋರ್ತ್ ಕಾರ್ಬನ್ ಐಟಮಲ್ಲಿ OH ಗ್ರೂಪು ರೈಟ್ ಸೈಡಿಗೆ ಬರುತ್ತೆ, ಲೆಫ್ಟ್ ಸೈಡ್ಗೆ ಹೈಡ್ರೋಜನ್ ಐಟಮ್ ಬರುತ್ತೆ. ಫಿಫ್ತ್ ಕಾರ್ಬನ್ ಐಟಮ್ಗೂ ಅಷ್ಟೇ OH ಗ್ರೂಪು ರೈಟ್ ಸೈಡಲ್ಲಿ ಬರುತ್ತೆ ಆ್ಯಂಡ್ ಹೈಡ್ರೋಜನ್ ಐಟಮು ಲೆಫ್ಟಲ್ಲಿ ಬರುತ್ತೆ. ಆ್ಯಂಡ್ ಫೈನಲಿ ದ ಸಿಕ್ಸ್ತ್ ಕಾರ್ಬನ್ ಐಟಮ್ ಏನಿದೆ, ಸೊ ವಿಚ್ ವಿಲ್ ಕಂಟೈನ್ ಎ ಪ್ರೈಮರಿ ಆಲ್ಕೋಹಾಲ್ ಫಂಕ್ಷನ್ ಗ್ರೂಪ್ ಅಂತ ಹೇಳ್ತಾನೆ. ನಿಮ್ಗೆ ಗೊತ್ತಿರ್ಬೋದು, ಗ್ಲೂಕೋಸ್ ಕಾಂಪೌಂಡ್ನಲ್ಲಿ ಅಲ್ಲಿ 5 OH ಗ್ರೂಪ್ ಬರುತ್ತೆ. 5 OH ಗ್ರೂಪಲ್ಲಿ ಒಂದನ್ನು ಪ್ರೈಮರಿ ಆಲ್ಕೋಹಾಲ್ ಗ್ರೂಪ್ ಅಂತ ಒಂದು ಪ್ರೈಮರಿ ಆಲ್ಕೋಹಾಲ್ ಗ್ರೂಪ್ ಇದೆ ಅಂತ ಹೇಳ್ತೀವಿ.
ಬಟ್ ಗ್ಲೂಕೋಸ್ ಕಾಂಪೌಂಡು ಫ್ರಕ್ಟೋಸ್ ಕಾಂಪೌಂಡ್ನಲ್ಲಿ ಸೊ ಅಮಾಂಗ್ ದ 5 OH ಗ್ರೂಪ್ಸಲ್ಲಿ ಅದರಲ್ಲಿ 2 OH ಗ್ರೂಪನ್ನು ಪ್ರೈಮರಿ ಆಲ್ಕೋಹಾಲ್ ಗ್ರೂಪ್ ಅಥವಾ ಪ್ರೈಮರಿ OH ಗ್ರೂಪು ಇದೆ ಅಂತ ಇಲ್ಲಿ ಸ್ಟ್ರಕ್ಚರು ಕ್ಲಿಯರಾಗಿ ಇಂಡಿಕೇಟ್ ಮಾಡ್ತಾ ಇದೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ದ ಫ್ರಕ್ಟೋಸ್ ಕಾಂಪೌಂಡ್ ಅಂತ ಹೇಳ್ತಾನೆ ಕಣಪ್ಪ. ಇದನ್ನು ಓಪನ್ ಚೈನ್ ಸ್ಟ್ರಕ್ಚರ್ ಅಂತ ತಗೊಳ್ತೀವಿ. ಸೊ ನೆಕ್ಸ್ಟು ಮತ್ತೆ ಸಿಮಿಲರ್ ಜಸ್ಟ್ ಲೈಕ್ ದ ಗ್ಲೂಕೋಸ್ ಕಾಂಪೌಂಡ್ ಥರನೇ ಇಲ್ಲೂ ಅಷ್ಟೇ ಈ ಫ್ರಕ್ಟೋಸ್ ಮಾಲಿಕ್ಯೂಲ್ದು ಓಪನ್ ಚೈನ್ ಸ್ಟ್ರಕ್ಚರ್ ಏನಿದೆ ಅದು ಕರೆಕ್ಟ್ ಅಲ್ಲ, ಅಂದರೆ ಅದು ಕೆಲವೊಂದು ಆನ್ಸರ್ಸನ್ನು ಕೊಡೋದಿಲ್ಲ, ವಿಚ್ ಡು ನಾಟ್ ಅಂಡರ್ಗೋ ಸರ್ಟನ್ ಕೆಮಿಕಲ್ ರಿಯಾಕ್ಷನ್ಸ್. ಯಾಕೆ ಅಂತಂದರೆ ಒನ್ಸ್ ಅಗೇನ್ ಬಿಕಾಸ್ ಆಫ್ ದ ಆಬ್ಸೆನ್ಸ್ ಆಫ್ ದ ಫ್ರೀ ಕೀಟೋನ್ ಫಂಕ್ಷನ್ ಗ್ರೂಪ್ ಅಂತ ಹೇಳ್ತಾನೆ. ಜಸ್ಟ್ ಲೈಕ್ ದ ಗ್ಲೂಕೋಸ್ ಕಾಂಪೌಂಡ್ ಅಲ್ಲಿ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪು ಫ್ರೀ ಆಗಿ ಸಿಕ್ಕಿಲ್ವಲ್ಲ ರಿಯಾಕ್ಷನ್ ಆಗೋದಕ್ಕೆ, ಅದೇ ಥರ ಫ್ರಕ್ಟೋಸ್ ಕಾಂಪೌಂಡಲ್ಲೂ ಅಷ್ಟೇ ದ ಕಾರ್ಬೋನಿಲ್ ಅಥವಾ ಕೀಟೋನ್ ಫಂಕ್ಷನ್ ಗ್ರೂಪ್ ಏನಿದೆ ಫ್ರಕ್ಟೋಸ್ ಕಾಂಪೌಂಡ್ನಲ್ಲಿ ವಿಚ್ ಇಸ್ ನಾಟ್ ಫ್ರೀ ಟು ಅಂಡರ್ಗೋ ಸರ್ಟನ್ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಯಾಕೆ ಅದು ಫ್ರೀ ಆಗಿಲ್ಲ ಅಂತಂದರೆ ಇಲ್ಲೂ ಅಷ್ಟೇ ಸೊ ಅಲ್ಲೊಂದು ಇಂಟರ್ಯಾಕ್ಷನ್ ಆಗುತ್ತೆ ಅಂತ ಹೇಳ್ತಾನೆ ಬಿಟ್ವೀನ್ ದ ಕಾರ್ಬೋನಿಲ್ ಕಾರ್ಬನ್ ಆಟಮ್ ಅಥವಾ ಸೆಕೆಂಡ್ ಕಾರ್ಬನ್ ಆಟಮ್ ಆಫ್ ದ ಫ್ರಕ್ಟೋಸ್ ಏನಿದೆ, ದಟ್ ಸೆಕೆಂಡ್ ಕಾರ್ಬನ್ ಆಟಮ್ ವಿಚ್ ಕ್ಯಾನ್ ಬಿ ಇಂಟರಾಕ್ಟೆಡ್ ವಿತ್ ದ 5th ಕಾರ್ಬನ್ ಆಟಮ್ ಆಫ್ ದ ಫ್ರಕ್ಟೋಸ್ ಜೊತೆಗೆ ಇಂಟರಾಕ್ಷನ್ ಆಗಿ ಅಲ್ಲೊಂದು ಗ್ಲೈಕೋಸಿಡಿಕ್ ಲಿಂಕೇಜ್ ಫಾರ್ಮೇಷನ್ ಆಗುತ್ತೆ. ಆಗ್ಬಿಟ್ಟು ಇಲ್ಲೂ ಅಷ್ಟೇ ಫ್ರಕ್ಟೋಸ್ಗೆ ಒಂದು ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರನ್ನು ಕೊಡುತ್ತೆ. ಗ್ಲೂಕೋಸಲ್ಲಿ 6 ಮೆಂಬರ್ಡ್ ಸೈಕ್ಲಿಕ್ ರಿಂಗನ್ನು ಕೊಟ್ಟರೆ ಫ್ರಕ್ಟೋಸ್ ಕಾಂಪೌಂಡಲ್ಲಿ 5 ಮೆಂಬರ್ಡ್ ಸ್ಟ್ರಕ್ಚರನ್ನು ಕೊಡುತ್ತೆ, 5 ಮೆಂಬರ್ಡ್ ಸೈಕ್ಲಿಕ್ ರಿಂಗನ್ನು ಕೊಡುತ್ತೆ ಅಂತ ಹೇಳ್ತಾನೆ. ಹೆಂಗಾಗುತ್ತೆ ಇದು ಇಂಟರಾಕ್ಷನ್ ಅಂತಂದರೆ ಒನ್ಸ್ ಅಗೇನ್ ಇದನ್ನು ರಬ್ ಮಾಡಿಬಿಟ್ಟೆ ಮತ್ತೆ ಬರ್ಕೊಳ್ತಾ ಇದ್ದೀನಿ. ಹೀಗಿತ್ತು ಸ್ಟ್ರಕ್ಚರು CH2OH C ಡಬಲ್ ಬಾಂಡ್ O CH OH ಇದೆ, ಅಗೇನ್ CH ಇದೆ, OH ಇದೆ, ಇದು OH ಅಂತ ಅಂದ್ಕೊಳ್ಳಿ, ಇಲ್ಲಿ COH H ಇದೆ, ಇದು CH2OH. ಸೊ ಇವಾಗ ಏನಾಗುತ್ತೆ ಇಲ್ಲಿ ಫ್ರಕ್ಟೋಸಲ್ಲಿ ಅಂತಂದರೆ ದ ಸೆಕೆಂಡ್ ಕಾರ್ಬನ್ ಆಟಮ್ ಆಫ್ ದ ಫ್ರಕ್ಟೋಸ್ ಏನಿದೆ, ಆ ಸೆಕೆಂಡ್ ಕಾರ್ಬನ್ ಆಟಮ್ ಆಫ್ ದ ಫ್ರಕ್ಟೋಸು ವಿಚ್ ಕ್ಯಾನ್ ಬಿ ಇಂಟರಾಕ್ಟೆಡ್ ವಿತ್ ದ 5th ಕಾರ್ಬನ್ ಆಟಮ್ ಆಫ್ ದ ಫ್ರಕ್ಟೋಸ್ ಜೊತೆಗೆ ಇಂಟರಾಕ್ಷನ್ ಆಗುತ್ತೆ. ಹೆಂಗಾಗುತ್ತೆ ಸೇಮ್ ಮೊದಲು ತೋರಿಸಿದ್ನಲ್ಲ ಅದೇ ಥರ ಆಗುತ್ತೆ. ಇಲ್ಲಿ 5th ಕಾರ್ಬನ್ ಆಟಮಲ್ಲಿ OH ಗ್ರೂಪ್ ಮೇಲೆ ಒಂದು ಜೊತೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತಲ್ಲ, ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಈ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಡೊನೇಟ್ ಮಾಡಿ ಈ ಆಕ್ಸಿಜನ್ ಆಟಮು ಈ ಕಾರ್ಬನ್ ಆಟಮ್ ಜೊತೆಗೆ ಈ ಕಾರ್ಬನ್ ಆಟಮ್ಗೂ ಲಿಂಕ್ ಆಗುತ್ತೆ. ಅಂದರೆ ಅಲ್ಲೊಂದು ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್, ಒಂದು ಗ್ಲೈಕೋಸಿಡಿಕ್ ಲಿಂಕೇಜ್ ಫಾರ್ಮೇಷನ್ ಆಗುತ್ತೆ. ಎಗೈನ್ ಇಲ್ಲಿ ಡಬಲ್ ಬಾಂಡೆಡ್ ಇರೋಂಥ ಎಲೆಕ್ಟ್ರಾನ್ಸನ್ನು ಏನು ಮಾಡುತ್ತೆ ಈ ಆಕ್ಸಿಜನ್ ಆಟಮು ಈ ಹೈಡ್ರೋಜನ್ ಆಟಮ್ಗೆ ಡೊನೇಟ್ ಮಾಡಿ ಸೊ ಈ OH ಗ್ರೂಪಿಂದ ಹೈಡ್ರೋಜನ್ ಆಟಮನ್ನು ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ದೇರ್ಫೋರ್ ಇಲ್ಲಿ ಕಾರ್ಬೋನಿಲ್ ಗ್ರೂಪ್ ಏನಿದೆ ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು COH ಗ್ರೂಪ್ ಆಗಿ ಅದು ಕನ್ವರ್ಷನ್ ಆಗುತ್ತೆ. COH ಗ್ರೂಪ್ ಆಗಿ ಕನ್ವರ್ಷನ್ ಆಗಿ ಅಲ್ಲೊಂದು ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಹೌ ದ ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಆಫ್ ದ ಫ್ರಕ್ಟೋಸ್ ವಿಲ್ ಬಿ ಅಂತಂದರೆ ದ ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಆಫ್ ದ ಫ್ರಕ್ಟೋಸ್ ಕಾಂಪೌಂಡ್ ಆರ್ ಫ್ರಕ್ಟೋಸ್ ಮಾಲಿಕ್ಯೂಲ್ ನೋಡೋದಕ್ಕೆ ಅದು ಹೆಂಗಿರುತ್ತೆ ಅಂತಂದರೆ ಹೀಗಿರುತ್ತೆ. ಎಸ್ ನೋಡಿ, ಹೀಗೆ ಒಂದು ಸೈಕ್ಲಿಕ್ ಸ್ಟ್ರಕ್ಚರು ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಗ್ಲೂಕೋಸ್ ಕಾಂಪೌಂಡ್ನಲ್ಲಿ ಅದು 6 ಮೆಂಬರ್ಡ್ ರಿಂಗ್ ಅಂತ ತಗೊಂಡಿದ್ದೆ, ಬಟ್ ಫ್ರಕ್ಟೋಸಲ್ಲಿ ಅದು 5 ಮೆಂಬರ್ಡ್ ರಿಂಗನ್ನು ಕೊಡುತ್ತೆ. ವೇರ್ ನೋಡಿ ಫಸ್ಟ್ ಕಾರ್ಬನ್ ಆಟಮು CH2OH ಗ್ರೂಪ್ ಇದೆಯಲ್ಲ, ಆ CH2OH ಗ್ರೂಪು ವಿಚ್ ಇಸ್ ನಾಟ್ ಇನ್ವಾಲ್ವಿಂಗ್ ಇನ್ ದ ಸೈಕ್ಲಿಕ್ ರಿಂಗ್ ಫಾರ್ಮೇಷನ್. ಅದೇ ಥರ ಈ 6th ಕಾರ್ಬನ್ ಆಟಮ್ ಏನಿದೆ, ಈವನ್ ದಟ್ 6th ಕಾರ್ಬನ್ ಆಟಮು ಮತ್ತು ಫಸ್ಟ್ ಕಾರ್ಬನ್ ಆಟಮ್ ಎರಡೂ ಫ್ರೀ ಇರುತ್ತೆ. ದೇ ಆರ್ ನಾಟ್ ದ ಪಾರ್ಟಿಸಿಪೆಂಟ್ಸ್ ಆಫ್ ದ ಸೈಕ್ಲಿಕ್ ರಿಂಗ್. ಬದಲಾಗಿ ಇಲ್ಲಿ ನಮಗೆ ಸೈಕ್ಲಿಕ್ ರಿಂಗಲ್ಲಿ ಇನ್ವಾಲ್ವ್ ಆಗೋಂಥದ್ದು ಯಾವ್ಯಾವ ಕಾರ್ಬನ್ ಆಟಮ್ ಅಂತಂದರೆ ಸೆಕೆಂಡ್ ಕಾರ್ಬನ್ ಆಟಮು, 3rd ಕಾರ್ಬನ್ ಆಟಮ್, 4th ಮತ್ತು 5th. ದೇರ್ಫೋರ್ ಹಿಯರ್ ಗ್ಲೂಕೋಸ್ ಕಾಂಪೌಂಡಲ್ಲಿ 6 ಮೆಂಬರ್ಡ್ ರಿಂಗನ್ನು ಕೊಡ್ತಾಯಿತ್ತು, ಬಟ್ ಇಲ್ಲಿ ಫ್ರಕ್ಟೋಸ್ ಕಾಂಪೌಂಡಲ್ಲಿ 5 ಮೆಂಬರ್ಡ್ ರಿಂಗನ್ನು ಕೊಡುತ್ತೆ ಅಂತ ಹೇಳ್ತೀವಿ. ಆ 5 ಮೆಂಬರ್ಡ್ ರಿಂಗನ್ನು ನಾವಿಲ್ಲಿ ಫ್ಯೂರನೋಸ್ ಅಂತ ತಗೊಳ್ತೀವಿ. 6 ಮೆಂಬರ್ಡ್ ರಿಂಗನ್ನು ಗ್ಲೂಕೋಸಲ್ಲಿ ಪೈರನೋಸ್ ಅಂತ ತೊಗೊಳ್ತೀವಿ. ಯಾಕೆ ಅಂತಂದರೆ ಅದು ವಿಚ್ ಕ್ಯಾನ್ ರಿಸೆಂಬಲ್ ದ ಸ್ಟ್ರಕ್ಚರ್ ಆಫ್ ಎ ಪೈರನ್ ರಿಂಗ್ ಅಂತ ಹೇಳ್ತಾ ಇದ್ವಿ. ದಟ್ಸ್ ವೈ ಅದನ್ನು ನಾವು ಗ್ಲೂಕೋಪೈರನೋಸ್ ಅಂತ ತೊಗೊಂಡೆ. ವೆರಾಸ್ ಇಲ್ಲಿ ಫ್ರಕ್ಟೋಸ್ ಕೇಸ್ನಲ್ಲಿ ಇದನ್ನು ಒಂದು ಫ್ಯೂರನೋಸ್ ರಿಂಗ್ ಅಂತ ತೊಗೊಳ್ತೀವಿ. ದಟ್ ಕ್ಯಾನ್ ಫಾರ್ಮ್ ಫ್ಯೂರನೋಸ್ ರಿಂಗ್ ಅಂತ ಹೇಳ್ತಾನೆ. ಆ ಫ್ಯೂರನೋಸ್ ರಿಂಗು ಹೆಂಗಿರುತ್ತೆ ಅನ್ನೋದನ್ನು ಒಂದು ಕಡೆ ಹೇಳ್ತಾನೆ. ಇಲ್ಲಿ ಆಲ್ಫಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸ್ ಅಂತ ತೊಗೊಂಡಿದ್ದೀನಿ. ನಿಮ್ಗೆ ಗೊತ್ತಿರಲಿ, ಗ್ಲೂಕೋಸ್ ಕಾಂಪೌಂಡನ್ನು D+ ಗ್ಲೂಕೋಸ್ ಅಂತ ತೊಗೊಳ್ತೀನಿ, ಬಟ್ ಫ್ರಕ್ಟೋಸನ್ನು D- ಅಂತ ತೊಗೊಳ್ತೀವಿ. ಯಾಕೆ ಅಂತಂದರೆ ಇದು ಫ್ರಕ್ಟೋಸನ್ನು ನಾವು ಇಲ್ಲಿ ಲೇವರ್ ರೋಟೇಟರಿ ಕಾಂಪೌಂಡ್ ಅಂತ ತೊಗೊಳ್ತೀವಿ. ಎಗೈನ್ ಅದರಲ್ಲಿ 2 ಥರ ಬರುತ್ತೆ. ಆಲ್ಫಾ D- ಫ್ರಕ್ಟೋಫ್ಯೂರನೋಸ್ ಅಂತ ತೊಗೊಳ್ತೀನಿ, ಅಥವಾ ಆಲ್ಫಾ
ಡಿ ಮೈನಸ್ ಫ್ರಕ್ಟೋಸ್ ಒಂದು, ಇನ್ನೊಂದು ಬೀಟಾ ಡಿ ಮೈನಸ್ ಫ್ರಕ್ಟೋಸ್ ಒಂದು. ಸೊ ಆಲ್ಫಾ ಡಿ ಮೈನಸ್ ಫ್ರಕ್ಟೋಸ್ ಅಂತಂದ್ರೆ ಏನು ಅಂತಂದರೆ ಇಲ್ಲಿನೂ ಅಷ್ಟೇ ಸೆಕೆಂಡ್ ಕಾರ್ಬನ್ ಐಟಮಲ್ಲಿ ಸೊ OH ಗ್ರೂಪು ರೈಟ್ ಸೈಡ್ಗಿದೆ, ಸೊ ಲೆಫ್ಟ್ ಸೈಡ್ಗೆ CH2OH ಗ್ರೂಪ್ ಇದೆ 1 ಪಾಯಿಂಟು. ವೆರಾಸ್ ದ ನೆಕ್ಸ್ಟ್ ಕಾಂಪೌಂಡ್ ಇನ್ನೊಂದು ಬರುತ್ತಲ್ಲ ಅದರಲ್ಲಿ CH2OH ಗ್ರೂಪು ಲೆಫ್ಟ್ ಸೈಡಲ್ಲಿ ಇದ್ದಿದ್ದೇನಾಗುತ್ತೆ, ಈ ಕಾಂಪೌಂಡಲ್ಲಿ ಸೆಕೆಂಡ್ ಕಾಂಪೌಂಡಲ್ಲಿ ರೈಟ್ ಸೈಡಿಗೆ ಬಂತು ನೋಡಿ, OH ಗ್ರೂಪು ಲೆಫ್ಟ್ ಸೈಡಲ್ಲಿದೆ. ಅಂದರೆ ಒನ್ಸ್ ಅಗೇನ್ ಇದೆರಡೂ ಕಾಂಪೌಂಡ್ಸಲ್ಲಿ ಸೊ ಸ್ಟ್ರಕ್ಚರ್ ಒಂದೇ ಥರ ಬರುತ್ತೆ, ಬಟ್ ದೇ ಆರ್ ಡಿಫರ್ ಇನ್ ದ ಪೊಸಿಷನ್ ಆಫ್ ದ CH2OH ಆ್ಯಂಡ್ ದ OH ಗ್ರೂಪ್. ಎಲ್ಲಿ ಅಂತಂದರೆ ಅಟ್ ದ ಸೆಕೆಂಡ್ ಕಾರ್ಬನ್ ಐಟಮ್. ಸೆಕೆಂಡ್ ಕಾರ್ಬನ್ ಐಟಮಲ್ಲಿ ದ ಪೊಸಿಷನ್ ಆಫ್ ದ OH ಮತ್ತು CH2OH ಚೇಂಜ್ ಆಗಿದೆ. ದೇರ್ಫೋರ್ ಒಂದು ಕಡೆ ನಾವು ಆಲ್ಫಾ ಡಿ ಪ್ಲಸ್ ಅಂತ ತೊಗೊಳ್ತೀವಿ, ಸಾರಿ ಆಲ್ಫಾ ಡಿ ಮೈನಸ್ ಅಂತ ತೊಗೊಳ್ತೀನಿ, ಇನ್ನೊಂದು ಕಡೆಗೆ ಬೀಟಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸ್ ಅಂತ ತೊಗೊಳ್ತೀವಿ. ಆ್ಯಂಡ್ ದೇರ್ಫೋರ್ ಇಲ್ಲೂ ಅಷ್ಟೇ ಫ್ರಕ್ಟೋಸ್ಗೆ 2 ಥರ ಸೈಕ್ಲಿಕ್ ರಿಂಗ್ ಬರುತ್ತೆ, ಒಂದನ್ನು ಆಲ್ಫಾ ಡಿ ಮೈನಸ್ ಅಂತ ತೊಗೊಳ್ತೀನಿ, ಇನ್ನೊಂದನ್ನು ಬೀಟಾ ಡಿ ಮೈನಸ್ ಅಂತ ತೊಗೊಳ್ತೀನಿ. ಏಕೇನು ಈ ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಏನಿದೆ ಅದನ್ನು ಹ್ಯಾವರ್ತ್ ಫಾರ್ಮಲ್ಲಿ ಅದನ್ನು ತೋರಿಸ್ಕೊಳ್ತೀವಿ. ಆ್ಯಂಡ್ ಫೈನಲಿ ದ ಸ್ಟ್ರಕ್ಚರ್ ಆಫ್ ದ ಫ್ರಕ್ಟೋಸ್ ಅಂತ ತೊಗೊಂಡಾಗ ಅದನ್ನು ಫೈನಲ್ ಆಗಿ ಅದನ್ನು ಹ್ಯಾವರ್ತ್ ಸ್ಟ್ರಕ್ಚರ್ ಫಾರ್ಮಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀವಿ. ಸೊ ಈಗ ಹ್ಯಾವರ್ತ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತಂದರೆ, ಸೊ ಇಲ್ಲೂ ಅಷ್ಟೇ ಅಲ್ಲಿ ಗ್ಲೂಕೋಸ್ ಕಾಂಪೌಂಡ್ನಲ್ಲಿ ತೋರಿಸಿದ್ವಲ್ಲ ಅಲ್ಲಿ 6 ಮೆಂಬರ್ಡ್ ರಿಂಗ್ ಇತ್ತು, ಇಲ್ಲಿ 5 ಮೆಂಬರ್ಡ್ ರಿಂಗ್ ಬರುತ್ತೆ. ಆ 5 ಮೆಂಬರ್ಡ್ ರಿಂಗು ನೋಡಿ ನಿಮಗೆ ನೋಡೋದಕ್ಕೆ ಹಿಂಗಿರುತ್ತೆ ಅಂತ ಹೇಳ್ತಾನೆ. ಇಲ್ಲೂ ಅಷ್ಟೇ ನೋಡಿ, ಇಲ್ಲೊಂದು ಆಕ್ಸಿಜನ್ ಆಟಮ್ ಇದೆ. ಯಾವುದು ಸರ್ ಅಂತ ಆಕ್ಸಿಜನ್ ಆಟಮ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಆಕ್ಸಿಜನ್ ಆಟಮ್. ಸೊ ನೆಕ್ಸ್ಟ್ ಏನಾಗಿದೆ, ಈ ಆಕ್ಸಿಜನ್ ಆಟಮು ಸೊ ಮೇಲ್ಗಡೆಯಿಂದ ನೋಡಿ ಇಲ್ಲಿ ಸೆಕೆಂಡ್ ಕಾರ್ಬನ್ ಐಟಮ್ಗೆ ಬಾಂಡ್ ಆಗಿದೆ ನೋಡಿ, ಇದು ಸೆಕೆಂಡ್ ಕಾರ್ಬನ್ ಐಟಮು. ಫಸ್ಟ್ ಕಾರ್ಬನ್ ಐಟಮು ಸೈಕ್ಲಿಕ್ ರಿಂಗಿಂದ ಆಚೆ ಇದೆ. ಸೊ ಗೊತ್ತಾಯ್ತಲ್ಲ. ಸೊ ದೇರ್ಫೋರ್ ಆಕ್ಸಿಜನ್ ಆಟಮ್ ಬಾಂಡೆಡ್ ಟು ದ ಸೆಕೆಂಡ್ ಕಾರ್ಬನ್ ಐಟಮ್, ಅಗೇನ್ ಸೆಕೆಂಡ್ ಕಾರ್ಬನ್ ಐಟಮು ಥರ್ಡ್ ಕಾರ್ಬನ್ ಐಟಮ್ಗೆ, ಥರ್ಡ್ ಕಾರ್ಬನ್ ಐಟಮ್ ಫೋರ್ತ್ ಕಾರ್ಬನ್ ಐಟಮ್ಗೆ, ಫಿಫ್ತ್ ಕಾರ್ಬನ್ ಐಟಮ್ಗೆ ಫೋರ್ತ್ ಕಾರ್ಬನ್ ಐಟಮ್, ಫೈನಲಿ ಫಿಫ್ತ್ ಕಾರ್ಬನ್ ಐಟಮ್ ನೋಡಿ ಇಲ್ಲಿ ಆಕ್ಸಿಜನ್ ಐಟಮ್ಗೆ ಬಾಂಡ್ ಆಗಿದೆ, ಇಲ್ಲಿ ತೋರಿಸಿದ್ದಾನೆ ಇಲ್ಲಿ. ದೇರ್ಫೋರ್ ಇನ್ ದ ಕೇಸ್ ಆಫ್ ದ ಫ್ರಕ್ಟೋಸ್ ಕಾಂಪೌಂಡ್ನಲ್ಲಿ ಹ್ಯಾವರ್ತ್ ಸ್ಟ್ರಕ್ಚರಲ್ಲಿ ಸೊ ವಿಚ್ ಕ್ಯಾನ್ ಗಿವ್ ಎ 5 ಮೆಂಬರ್ಡ್ ರಿಂಗ್ ಅಂತ ಹೇಳ್ತೀವಿ, ಸೊ ವಿಚ್ ಈಸ್ ಎ ಫ್ಯೂರನೋಸ್ ರಿಂಗ್ ಅಂತ ಹೇಳ್ತಾನೆ. ಸೊ ದೇರ್ಫೋರ್ ಅಲ್ಲೊಂದು ಆಕ್ಸಿಜನ್ ಐಟಮ್ ಇದೆ, 4 ಕಾರ್ಬನ್ ಐಟಮ್ ದೇ ಆರ್ ಪಾರ್ಟಿಸಿಪೇಟಿಂಗ್ ಆರ್ ದೇ ಆರ್ ಇನ್ವಾಲ್ವಿಂಗ್ ಇನ್ ದ ಸೈಕ್ಲಿಕ್ ರಿಂಗ್ ಫಾರ್ಮೇಷನ್. ಅದರಲ್ಲಿ 2 ಕಾರ್ಬನ್ ಐಟಮ್ ಯಾವುದ್ಯಾವುದು ಹೇಳಿದ್ದೀನಿ ನಿಮಗೆ, ಫಸ್ಟ್ ಕಾರ್ಬನ್ ಐಟಮು ಮತ್ತು 6th ಕಾರ್ಬನ್ ಐಟಮ್ ಏನಿತ್ತು ಅದೆರಡೂ ಸೈಕ್ಲಿಕ್ ರಿಂಗ್ ಒಳಗಡೆ ಇಲ್ಲ, ದೇ ಆರ್ ನಾಟ್ ದ ಪಾರ್ಟಿಸಿಪೆಂಟ್ಸ್ ಆಫ್ ದ ಸೈಕ್ಲಿಕ್ ರಿಂಗ್ ಫಾರ್ಮೇಷನ್ ಅಂತ ಹೇಳ್ತಾನೆ, ಅದೆರಡು ಫ್ರೀ ಇದೆ. ದೇರ್ಫೋರ್ ಇದು ಸೈಕ್ಲಿಕ್ ಸ್ಟ್ರಕ್ಚರ್ ಬರ್ಕೊಂಡಿದ್ದೀನಿ ಹ್ಯಾವರ್ತ್ ಸ್ಟ್ರಕ್ಚರನ್ನು. ಈ ಹ್ಯಾವರ್ತ್ ಸ್ಟ್ರಕ್ಚರ್ ಒಳಗಡೆ ಅಲ್ಲೊಂದು ಗ್ಲೈಕೋಸಿಡಿಕ್ ಲಿಂಕೇಜ್ ಇದೆ ಮತ್ತು 4 ಕಾರ್ಬನ್ ಐಟಮು ಸೈಕ್ಲಿಕ್ ರಿಂಗಲ್ಲಿ ಫಾರ್ಮೇಷನ್ ಆಗಿದೆ ಅಥವಾ ಸೈಕ್ಲಿಕ್ ರಿಂಗಲ್ಲಿ ಸೇರಿಕೊಂಡಿದೆ. ಇನ್ನು ಉಳ್ಕೊಂಡಿರೋದೇನು, OH ಗ್ರೂಪು, ಹೈಡ್ರೋಜನ್ ಆಟಮು ಮತ್ತು CH2OH ಗ್ರೂಪು. ಸೆಕೆಂಡ್ ಕಾರ್ಬನ್ ಐಟಮಲ್ಲಿ ನೋಡಿ ಲೆಫ್ಟ್ ಸೈಡ್ನಲ್ಲಿ CH2OH ಗ್ರೂಪ್ ಇದೆ, ಅದೇ ಥರ ರೈಟ್ ಸೈಡ್ನಲ್ಲಿ OH ಗ್ರೂಪ್ ಇದೆ. ಈಗ ಬರ್ಕೊಳ್ಬೇಕಾದಾಗ ಈಗ ಮೇಲ್ಗಡೆ ಮತ್ತು ಕೆಳಗಡೆ ಅಪ್ಪರ್ ಪಾರ್ಟು ಮತ್ತು ಲೋವರ್ ಸೈಡ್ನಲ್ಲಿ, ಲೋವರ್ ಪಾರ್ಟ್ನಲ್ಲಿ ಲೆಫ್ಟ್ ಸೈಡ್ನಲ್ಲಿ ಬರೋದನ್ನೆಲ್ಲ ಅಪ್ಪರ್ ಪಾರ್ಟ್ನಲ್ಲಿ ಬರ್ಕೊಳ್ಬೇಕು, ಗೊತ್ತಾಗುತ್ತಲ್ಲ. ಸೊ ಲೆಫ್ಟ್ ಸೈಡ್ನಲ್ಲಿ ಬರೋವಂಥ ಗ್ರೂಪ್ಸನ್ನೆಲ್ಲ ಮೇಲ್ಗಡೆ ಬರ್ಕೊಳ್ಬೇಕು, ರೈಟ್ ಸೈಡ್ನಲ್ಲಿ ಬರೋ ಅಂಥದ್ದನ್ನೆಲ್ಲ ನಾವು ಕೆಳಗಡೆ ಬರ್ಕೊಳ್ತೀವಿ. ಅದೇ ಥರ ಬರ್ಕೊಳ್ತಾ ಇದ್ದೀನಿ ನೋಡಿ. ಸೆಕೆಂಡ್ ಕಾರ್ಬನ್ ಐಟಮಲ್ಲಿ ಲೆಫ್ಟ್ ಸೈಡ್ನಲ್ಲಿ CH2OH ಗ್ರೂಪ್ ಇದೆ, ಅದನ್ನು ಮೇಲೆ ಬರ್ಕೊಂಡಿದ್ದೀನಿ ಅಪ್ಪರ್ ಪಾರ್ಟಲ್ಲಿ, ಅಪ್ಪರ್ ಸೈಡಲ್ಲಿ. ರೈಟ್ ಸೈಡ್ನಲ್ಲಿ OH ಗ್ರೂಪ್ ಇದೆಯಲ್ಲ ಅದನ್ನು ಕೆಳಗಡೆ ಬರ್ಕೊಂಡೆ. ಈಗ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಈಗ. ಅದೇ ಥರ ಥರ್ಡ್ ಕಾರ್ಬನ್ ಐಟಮಲ್ಲಿ OH ಗ್ರೂಪು ಲೆಫ್ಟಲ್ಲಿದೆ, ಮೇಲೆ ಬರ್ಕೊಂಡಿದ್ದೀನಿ. ಹೈಡ್ರೋಜನ್ ಐಟಮ್ ರೈಟ್ ಸೈಡಲ್ಲಿದೆ, ಕೆಳಗಡೆ ಬರ್ಕೊಂಡಿದ್ದೀನಿ. ಫೋರ್ತ್ ಕಾರ್ಬನ್ ಐಟಮಲ್ಲಿ H ಲೆಫ್ಟಲ್ಲಿದೆ, ಮೇಲೆ, ಸೊ OH ರೈಟಲ್ಲಿದೆ, ಕೆಳಗಡೆ. ಫಿಫ್ತ್ ಕಾರ್ಬನ್ ಐಟಮಲ್ಲಿ CH2OH ಗ್ರೂಪ್ ಇಲ್ಲಿ ಕೆಳಗಡೆ ಇದೆಯಲ್ಲ ಅದನ್ನು ಮೇಲೆ ತೊಗೊಳ್ತೀನಿ, ಬಲ್ಕಿ ಗ್ರೂಪು. ಹೈಡ್ರೋಜನ್ ಐಟಮನ್ನು ಕೆಳಗಡೆ ತೊಗೊಳ್ತೀನಿ. ಇದ್ಯಾವುದಿದು, ಈ ಸ್ಟ್ರಕ್ಚರು ಅಂದರೆ ಆಲ್ಫಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸ್ ಕಾಂಪೌಂಡ್ಗೆ ಹ್ಯಾವರ್ತ್ ಸ್ಟ್ರಕ್ಚರ್ನ ಬರ್ಕೊಂಡಾಗ ಅದು ಹಿಂಗಿರುತ್ತೆ. ವೆರಾಸ್ ದ ಸೆಕೆಂಡ್ ಕಾಂಪೌಂಡ್ ಇನ್ನೊಂದು ಬಂತಲ್ಲ, ಬೀಟಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸ್ ಬಂತಲ್ಲ, ಅದರ ಸ್ಟ್ರಕ್ಚರ್ನ ಹೇಗೆ ಬರ್ಕೊಳ್ಳೋದು ಅಂತಂದರೆ ಎಗೈನ್ ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಹಾಗೇ ಬರುತ್ತೆ, ಜಸ್ಟ್ ಒಂದು ಪೊಸಿಷನಲ್ಲಿ ಒಂದು ಕಾರ್ಬನ್ ಐಟಮಲ್ಲಿ ಮಾತ್ರ ದ ಪೊಸಿಷನ್ ಆಫ್ ದ CH2OH ಮತ್ತು OH ಗ್ರೂಪು ಚೇಂಜ್ ಇರುತ್ತೆ. ಯಾವ ಕಾರ್ಬನ್ ಐಟಮ್ ಮೇಲೆ ಅಂದರೆ ಜಸ್ಟ್ ಅಟ್ ದ ಸೆಕೆಂಡ್ ಕಾರ್ಬನ್ ಐಟಮ್ ಮೇಲೆ ಚೇಂಜ್ ಇರುತ್ತೆ. ಹೆಂಗಿರುತ್ತೆ ಅದು ಅಂತಂದರೆ ದ ಅನದರ್ ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ದ ಫ್ರಕ್ಟೋಸ್ ಮಾಲಿಕ್ಯೂಲ್ ವಿಚ್ ಕ್ಯಾನ್ ಬಿ ಶೋನ್ ಲೈಕ್ ದಿಸ್. ನೋಡಿ ಇದಕ್ಕೆ ಏನು ಡಿಫ್ರೆನ್ಸ್ ಅಂತಾರೆ, ಎಲ್ಲ ಸೇಮ್ ಇದೆ ಎಕ್ಸೆಪ್ಟ್ ದ ಸೆಕೆಂಡ್ ಕಾರ್ಬನ್ ಐಟಮಲ್ಲಿ ಸ್ಪೇಷಲ್ ಅರೇಂಜ್ಮೆಂಟ್ ಅಥವಾ ರಿಲೇಟಿವ್ ಪೊಸಿಷನ್ ಆಫ್ ದ CH2OH ಮತ್ತು OH ಗ್ರೂಪು ಜಸ್ಟ್ ಚೇಂಜ್ ಇದೆ. ಫಸ್ಟ್ ಕಾಂಪೌಂಡ್ನಲ್ಲಿ CH2OH ಮೇಲೆ ಇದೆ, ಸೆಕೆಂಡ್ ಕಾಂಪೌಂಡ್ನಲ್ಲಿ ಕೆಳಗಡೆ ಇದೆ. ಫಸ್ಟ್ ಕಾಂಪೌಂಡ್ನಲ್ಲಿ OH ಗ್ರೂಪು ಕೆಳಗಡೆ ಬರ್ಕೊಂಡಿದ್ದೀನಿ ಸೆಕೆಂಡ್ ಕಾರ್ಬನ್ ಐಟಮ್ಗೆ, ಸೊ ಇಲ್ಲಿ ಸೆಕೆಂಡ್ ಕಾರ್ಬನ್ ಐಟಮ್ಗೆ ಮೇಲ್ಗಡೆಯಿಂದ ಬಾಂಡ್ ಮಾಡಿಸಿದ್ದೀನಿ OH ಗ್ರೂಪನ್ನು.
ಸೊ ಯಾಕೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಚೇಂಜ್ ಇನ್ ದ ರಿಲೇಟಿವ್ ಪೊಸಿಷನ್ ಆಫ್ ದ ಗ್ರೂಪ್ಸ್ ಅಟ್ ದ ಸೆಕೆಂಡ್ ಕಾರ್ಬನ್ ಐಟಮ್ ಅಂತ ಹೇಳ್ತಾನೆ. ಇದನ್ನು ನಾವು ಬೀಟಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸ್ ಕಾಂಪೌಂಡ್ ಅಂತ ಕರಿತೀವಿ. ದಟ್ಸ್ ಇಟ್. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಸ್ಟ್ರಕ್ಚರ್ ಆಫ್ ದ ಫ್ರಕ್ಟೋಸ್ ಅಂತ ಹೇಳ್ತಾನೆ. ಎಕ್ಸಾಮಲ್ಲಿ ನಿಮಗೆ ಈ ಸಲ 2 ಮಾರ್ಕ್ಸ್ಗೆ ಇಲ್ಲ ಗ್ಲೂಕೋಸ್ ಸ್ಟ್ರಕ್ಚರ್ ಬರೆಯೋದಕ್ಕೆ ಕೇಳ್ಬೋದು ಅಥವಾ ಫ್ರಕ್ಟೋಸ್ ಸ್ಟ್ರಕ್ಚರನ್ನು ಬರೆಯೋದಕ್ಕೆ ಕೇಳ್ಬೋದು. ಅರ್ಥ ಆಯ್ತಲ್ಲ? ಸೊ ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಕಾಲೇಜ್ನಲ್ಲಿ ಅಥವಾ ಕ್ಲಾಸ್ ರೂಮಲ್ಲಿ ನೀವು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಆ್ಯಂಡ್ ಇದಿಷ್ಟು ದ ಫಸ್ಟ್ ಪಾರ್ಟ್ ಆಫ್ ದ ಬಯೋಮಾಲಿಕ್ಯೂಲ್ಸ್ ಅಂತ ಹೇಳ್ತಾನೆ. ದಟ್ ಈಸ್ ಆಲ್ ಅಬೌಟ್ ದ ಕಾರ್ಬೋಹೈಡ್ರೇಟ್ ಕಾಂಪೌಂಡ್ಸ್. ಜಸ್ಟ್ ನಾವು ಲಾಸ್ಟ್ ಇಯರ್ಲಿ ಅಥವಾ ನಿಮ್ಮ ಸಿಲೆಬಸ್ನಲ್ಲಿ ಈ ಮಾನೋಸ್ಯಾಕ್ರೈಡ್ ಜೊತೆಗೆ ಡೈಸ್ಯಾಕ್ರೈಡ್ಸು ಮತ್ತು ಪಾಲಿಸ್ಯಾಕ್ರೈಡ್ಸ್ ಬಗ್ಗೆ ಹೇಳಬೇಕಾಗಿತ್ತು. ಬಟ್ ಬಿಕಾಸ್ ಆಫ್ ದಿಸ್ ಕೊರೋನಾ ಕ್ರೈಸಿಸ್ ಆದ್ದರಿಂದ ಈ ಸಲ ನಿಮಗೆ ಬಯೋಮಾಲಿಕ್ಯೂಲ್ಸ್ನಲ್ಲಿ ಒಂದಷ್ಟು ಪಾರ್ಟನ್ನು ಸಿಲೆಬಸ್ಸಲ್ಲಿ ತೆಗೆದಾಕಿದ್ದಾನೆ. ಅದರಲ್ಲಿ ಡೈಸ್ಯಾಕ್ರೈಡ್ಸು ಮತ್ತು ಪಾಲಿಸ್ಯಾಕ್ರೈಡ್ಸನ್ನು ರಿಮೂವ್ ಮಾಡಿದ್ದಾನೆ. ಸೊ ಇಲ್ಲಿಗೆ ಕಾರ್ಬೋಹೈಡ್ರೇಟ್ ಕಾಂಪೌಂಡ್ಸ್ದು ಪೋರ್ಷನ್ನು ಇಲ್ಲಿಗೆ ಮುಗಿಯುತ್ತೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಒನ್ ಟೈಪ್ ಆಫ್ ದ ಬಯೋಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ವಾಟ್ ಇಸ್ ದಟ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾನೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಿಲ್ಲಿ ಅಂತಂದರೆ ನಿಮಗೆ ಇದನ್ನು ಫ್ಯೂರನೋಸ್ ರಿಂಗ್ ಅಂತ ಯಾಕೆ ಕರೆದೆ ಫ್ರಕ್ಟೋಸನ್ನು ಅಂತಂದರೆ ಬಿಕಾಸ್ ಆಫ್ ದ ಸಿಂಪಲ್ ರೀಸನ್ ದಟ್ ಸೈಕ್ಲಿಕ್ ಸ್ಟ್ರಕ್ಚರ್ ಅಥವಾ ಹ್ಯಾವತ್ ಸ್ಟ್ರಕ್ಚರ್ ಆಫ್ ದ ಫ್ರಕ್ಟೋಸ್ ವಿಚ್ ಕ್ಯಾನ್ ರಿಸಂಬಲ್ ದ ಶೇಪ್ ಆರ್ ದ ಸ್ಟ್ರಕ್ಚರ್ ಆಫ್ ದ ಫ್ಯೂರೇನ್ ಕಾಂಪೌಂಡ್ ಅಂತ ಹೇಳ್ತೀವಿ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಫ್ಯೂರನೋಸ್ ಅಂತ ಹೇಳ್ತಾನೆ. ಫ್ಯೂರನೋಸ್ ಅಂತಂದರೆ ಅದಕ್ಕೊಂದು ಸೈಕ್ಲಿಕ್ ಸ್ಟ್ರಕ್ಚರ್ 5 ಮೆಂಬರ್ಡ್ ರಿಂಗು ಈ ಥರ ಒಂದು ಕಾಂಪೌಂಡ್ ಬರುತ್ತೆ ಫ್ಯೂರಾನ್ ಅಂತ. ಅದೇ ಥರ ಸ್ಟ್ರಕ್ಚರ್ ಬರೋದ್ರಿಂದ ಇದನ್ನು ಫ್ಯೂರನೋಸ್ ಅಂತ ಕರೀತಾ ಇದ್ದೀವಿ. ದಟ್ಸ್ ಇಟ್. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಕಾರ್ಬೋಹೈಡ್ರೇಟ್ ಕಾಂಪೌಂಡ್ಸ್ ಕಣಪ್ಪ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕೇಳ್ಕೊಳ್ಳಿ. ಸೊ ಇದಿಷ್ಟು ಕಾರ್ಬೋಹೈಡ್ರೇಟ್ಸ್ ಕಥೆ ಆಯಿತು. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಟೈಪ್ ಆಫ್ ದ ಬಯೋಮಾಲಿಕ್ಯೂಲ್, ದ ಸೆಕೆಂಡ್ ಟೈಪ್ ಆಫ್ ದ ಬಯೋಮಾಲಿಕ್ಯೂಲ್ಸ್ ಅಂತ ತೊಗೊಂಡ್ರೆ ದ ಸೆಕೆಂಡ್ ಟೈಪ್ ಇಟ್ ಈಸ್ ಟೇಕನ್ ಆಸ್ ಪ್ರೋಟೀನ್ಸ್ ಅಂತ ಕರಿತೀವಿ. ಆ್ಯಂಡ್ ಜಸ್ಟ್ ಲೈಕ್ ದ ಕಾರ್ಬೋಹೈಡ್ರೇಟ್ ಕಾಂಪೌಂಡ್ಸ್ ದೇ ಆರ್ ವೆರಿ ಮಚ್ ನೆಸಸರಿ ಫಾರ್ ಇನ್ ಅವರ್ ಡೈಲಿ ಲೈಫ್ ಅಥವಾ ನಮ್ಮ ಬಯೋಸಿಸ್ಟಮಲ್ಲಿ ಕಾರ್ಬೋಹೈಡ್ರೇಟ್ಸ್ ಯಾವ ರೀತಿ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ರೀತಿ ಈವನ್ ದ ಪ್ರೋಟೀನ್ಸ್ ದೇ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇನ್ ಅವರ್ ಬಯೋಸಿಸ್ಟಮ್ ಅಥವಾ ನಮ್ಮ ಬಾಡಿ ಒಳಗಡೆ ಪ್ರೋಟೀನ್ಸ್ಗಳ ಅವಶ್ಯಕತೆ ತುಂಬಾ ಇರುತ್ತೆ. ಆ್ಯಂಡ್ ದೇರ್ಫೋರ್ ದೀಸ್ ಪ್ರೋಟೀನ್ ಕಾಂಪೌಂಡ್ಸ್ ದೇ ಕ್ಯಾನ್ ಪ್ಲೇ ದೇರ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಬಯೋಸಿಸ್ಟಮ್ ಅಂತ ಹೇಳ್ತಾನೆ. ಆ್ಯಂಡ್ ದೀಸ್ ಪ್ರೋಟೀನ್ಸ್ ದೇ ಆರ್ ದ ಬೇಸಿಸ್ ಆಫ್ ದ ಸ್ಟ್ರಕ್ಚರ್ ಆಫ್ ಅವರ್ ಹ್ಯೂಮನ್ ಬಾಡಿ ಇರ್ಬೋದು ಅಥವಾ ಅನಿಮಲ್ ಬಾಡಿ ಇರ್ಬೋದು ಅಂತ ಹೇಳ್ತಾನೆ. ಅಂದರೆ ನಮಗೊಂದು ಸ್ಟ್ರಕ್ಚರ್ ಇದೆ, ಒಂದು ಶೇಪ್ ಇದೆಯಲ್ವಾ, ಆ ಸ್ಟ್ರಕ್ಚರ್ ಏನಕ್ಕಾಗಿ ನಮಗೆ ಕೊಡ್ತಾ ಇದೆ ಅಥವಾ ಅದೇ ಸ್ಟ್ರಕ್ಚರ್ ಅಂದರೆ ಒಂದು ಸ್ಟ್ರಕ್ಚರ್ ಹೆಂಗೆ ಬರ್ತಾ ಇದೆ ಅಂತಂದರೆ ಆ ಸ್ಟ್ರಕ್ಚರನ್ನು ಡಿಫೈನ್ ಮಾಡ್ತಾರೆ ಅಂತ ಬಯೋಮಾಲಿಕ್ಯೂಲ್ಸ್ ಯಾವುದು ಅಂತಂದರೆ ಮೇಜರ್ಲಿ ಇಟ್ ಇಸ್ ನಥಿಂಗ್ ಬಟ್ ದ ಪ್ರೋಟೀನ್ ಅಂತ ಹೇಳ್ತಾನೆ. ಆ್ಯಂಡ್ ದೀಸ್ ಪ್ರೋಟೀನ್ಸ್ ದೇ ಆರ್ ದ ಮೋಸ್ಟ್ ಅಬಂಡೆಂಟ್ ಬಯೋಮಾಲಿಕ್ಯೂಲ್ ದೇ ಆರ್ ಪ್ರೆಸೆಂಟ್ ಇನ್ ಅವರ್ ಬಯೋಸಿಸ್ಟಮ್ ಅಂತ ಹೇಳ್ತಾನೆ. ಅಷ್ಟೆಲ್ಲ ಬಯೋಮಾಲಿಕ್ಯೂಲ್ಸ್ ಇದೆ, ಲೈಕ್ ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ಸ್ ಇದೆ, ವಿಟಮಿನ್ಸ್ ಇದೆ ಅಂತ ಹೇಳ್ತೀವಿ, ಮತ್ತು ಅದೇ ಥರ ಹಾರ್ಮೋನ್ಸ್ ಇದೆ ಅಂತ ಹೇಳ್ತೀವಿ, ಎಂಜೈಮ್ಸ್ ಇದೆ ಅಂತ ಹೇಳ್ತೀವಿ, ನ್ಯೂಕ್ಲಿಕ್ ಆ್ಯಸಿಡ್ಸ್ ಇದೆ ಅಂತ ಹೇಳ್ತೀವಿ. ಅದಷ್ಟು ಬಯೋಮಾಲಿಕ್ಯೂಲ್ಸ್ನಲ್ಲಿ ದ ಮೋಸ್ಟ್ ಅಬಂಡೆಂಟ್ ಬಯೋಮಾಲಿಕ್ಯೂಲ್ ದೇ ಆರ್ ಪ್ರೆಸೆಂಟ್ ಇನ್ ಅವರ್ ಬಯೋಸಿಸ್ಟಮ್ ದೇ ಆರ್ ನಥಿಂಗ್ ಬಟ್ ದ ಪ್ರೋಟೀನ್ಸ್. ತುಂಬ ಯಥೇಚ್ಛವಾಗಿ ತುಂಬ ಜಾಸ್ತಿ ಇರುವಂಥ ಬಯೋಮಾಲಿಕ್ಯೂಲ್ಸ್ ನಮ್ಮ ಬಾಡಿ ಒಳಗಡೆ ಯಾವುದು ಅಂತಂದರೆ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿನಲ್ಲಿ ಹ್ಯೂಮನ್ ಬಾಡಿನಲ್ಲಿ ಈ ಪ್ರೋಟೀನ್ಸ್ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ನಮ್ಮಲ್ಲಿ ಏರ್ ಇದೆಯಲ್ಲ, ಹೇರು ಕೂದಲಲ್ಲಿ ಒಂದು ಪ್ರೋಟೀನ್ ಇದೆ, ಕೆರಾಟಿನ್ ಅಂತ ಹೇಳ್ತೀವಿ. ಅದೇ ಥರ ಮಜಲ್ಸಲ್ಲಿ ಒಂದು ಪ್ರೋಟೀನ್ ಇರುತ್ತೆ, ಮಯೋಸಿನ್ ಅಂತ ಕರಿತೀವಿ. ಈ ಥರ ಉಗುರಲ್ಲಿರುತ್ತೆ, ನೇಲ್ಸಲ್ಲಿರುತ್ತೆ, ಹೀಗೆ ಪ್ರತಿಯೊಂದು ಪಾರ್ಟಲ್ಲೂ ಪ್ರೋಟೀನ್ಸ್ ಇರುತ್ತೆ ಅಂತ ಹೇಳ್ತಾನೆ. ದೇರ್ಫೋರ್ ದೀಸ್ ಪ್ರೋಟೀನ್ಸ್ ದೇ ಆರ್ ದ ಮೋಸ್ಟ್ ಅಬಂಡೆಂಟ್ ಬಯೋಮಾಲಿಕ್ಯೂಲ್ ದೇ ಆರ್ ಪ್ರೆಸೆಂಟ್ ಇನ್ ಅವರ್ ಬಯೋಸಿಸ್ಟಮ್ ಅಂತ ಹೇಳ್ತಾನೆ. ಹಾಗಿದ್ರೆ ನಮಗೇನು ಜಾಸ್ತಿ ಇಲ್ಲಿ ಕೆಮಿಸ್ಟ್ರಿನಲ್ಲಿ ನಾವು ಏನು ಇಲ್ಲಿ ಫಂಕ್ಷನ್ ಆಫ್ ದ ಪ್ರೋಟೀನ್ಸನ್ನು ಹೇಳ್ತಾ ಇಲ್ಲ, ನಾವೇನು ಜಾಸ್ತಿ ಹೇಳ್ತಾ ಇದ್ದೀವಿ ಇಲ್ಲಿ ಅಂತಂದರೆ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಕೆಮಿಕಲ್ ಆಸ್ಪೆಕ್ಟ್ಸ್ ಆಫ್ ದ ಪ್ರೋಟೀನ್ಸ್ ಅಂತ ಹೇಳ್ತಾನೆ. ಅಂದರೆ ಕೆಮಿಕಲಿ ವಾಟ್ ದೀಸ್ ಪ್ರೋಟೀನ್ಸ್ ಆರ್, ಕೆಮಿಕಲಿ ವಾಟ್ ದೇ ಆರ್ ಮೇಡ್ ಅಪ್ ಆಫ್. ಆ್ಯಂಡ್ ಸಪೋಸ್ ನಾವೇನಾದರೂ ಪ್ರೋಟೀನ್ಸನ್ನು ನಾವು ಕ್ಲಾಸಿಫೈ ಮಾಡೋದಾದರೆ ಅದನ್ನು ಯಾವ ರೀತಿ ಕ್ಲಾಸಿಫೈ ಮಾಡ್ಕೊಳ್ಬೋದು, ಮತ್ತು ಎಕ್ಸಾಂಪಲ್ಸ್ ಏನೇನು ಬರುತ್ತೆ, ಮತ್ತು ಫೈನಲಿ ದ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಹೆಂಗೆ ಬರುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾನೆ. ಅದಷ್ಟೇ ನಮ್ಮ ಪಾರ್ಟಿಗೆ. ಹಾಗಿದ್ರೆ ಪ್ರೋಟೀನ್ಸ್ ಅಂತಂದರೆ ಏನು, ಮತ್ತು ಅದರದ್ದು ಬೇಸಿಕ್ ಫಂಡಮೆಂಟಲ್ ಯೂನಿಟ್ಸ್ ಏನು ಬರುತ್ತೆ, ಮತ್ತು ಅದರದ್ದು ಸ್ಟ್ರಕ್ಚರ್ ಹೇಗೆ ಬರುತ್ತೆ ಅನ್ನೋದನ್ನು ನಿಧಾನಕ್ಕೆ 1 by 1 ಅದನ್ನು ಕಲ್ತ್ಕೊಳ್ಳೋಣ. ಹಾಗಿದ್ರೆ ಏನಿದು, ಪ್ರೋಟೀನ್ಸ್ ಆರ್ ದ ಮೋಸ್ಟ್ ಅಬಂಡೆಂಟ್ ಬಯೋಮಾಲಿಕ್ಯೂಲ್ಸ್ ಆಫ್ ದ ಲಿವಿಂಗ್ ಸಿಸ್ಟಮ್. ಅಂದರೆ ತುಂಬ ಜಾಸ್ತಿ ಸಿಗುವಂಥ ಬಯೋಮಾಲಿಕ್ಯೂಲ್ಸ್ ಯಾವುದು ಅಂತಂದರೆ ಪ್ರೋಟೀನ್ಸ್ ಅಂತ ತಗೊಳ್ತೀವಿ. ಆ್ಯಂಡ್ ಕೆಮಿಕಲಿ ವಾಟ್ ದೇ ಆರ್, ದ ವರ್ಡ್ ಪ್ರೋಟೀನ್ ವಿಚ್ ಈಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಪ್ರೋಟಿಯೋಸ್ ಅಂತ ಹೇಳ್ತಾನೆ. ಅದನ್ನು ಒಂದು ವರ್ಡಿಂದ ಡಿರೈವ್ ಮಾಡ್ಕೊಂಡಿದ್ದೀವಿ,
ಏನದು ವರ್ಡು ಅಂತಂದರೆ ಒಂದು ಗ್ರೀಕ್ ವರ್ಡಿಂದ ಅದನ್ನು ಡಿರೈವ್ ಮಾಡ್ಕೊಂಡಿದ್ದೀನಿ. ಯಾಕೆ ಇದನ್ನು ಪ್ರೋಟೀನ್ಸ್ ಅಂತ ಕರಿತೀವಿ ಅಂತಂದರೆ ಪ್ರೋಟಿಯೋಸ್ ಅನ್ನೋ ಒಂದು ವರ್ಡಿಂದ ಗ್ರೀಕ್ ವರ್ಡಿಂದ ಅದನ್ನು ಡಿರೈವ್ ಮಾಡಿದ್ದೀವಿ. ವೇರ್ ಪ್ರೋಟಿಯೋಸ್ ಮೀನ್ಸ್ ಪ್ರೈಮರಿ ಇಂಪಾರ್ಟೆನ್ಸ್ ಅಥವಾ ಪ್ರೈಮ್ ಇಂಪಾರ್ಟೆನ್ಸ್ ಅಂತ ತಗೊಳ್ತೀವಿ. ದೇಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ಅವರ್ ಲಿವಿಂಗ್ ಸಿಸ್ಟಮ್ ಅಂತ ಹೇಳುತ್ತೆ. ದಟ್ಸ್ ವೈ ದೇ ಆರ್ ಕಾಲ್ಡ್ ಆಸ್ ಪ್ರೋಟೀನ್ಸ್ ಅಂತ ಕರಿತೀವಿ ಅಂತ ಹೇಳ್ತಾನೆ. ಹಾಗಿದ್ರೆ ಕೆಮಿಕಲಿ ವಾಟ್ ದೇ ಆರ್, ಹೇಗಿರುತ್ತೆ ಅದು ಅಂದರೆ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ವಾಟ್ ಅನ್ನೋದನ್ನು ನೆಕ್ಸ್ಟ್ ಹೇಳ್ತಾನೆ ಇಲ್ಲಿ. ಪ್ರೋಟೀನ್ಸ್ ಅಂತಂದರೆ ಏನು ಅಂತಂದರೆ ಪ್ರೋಟೀನ್ಸ್ ಆರ್ ನಥಿಂಗ್ ಬಟ್ ದ ಪಾಲಿಮರ್ಸ್ ಅಂತ ಹೇಳ್ತಾನೆ. ಪ್ರೋಟೀನ್ಸ್ ಆರ್ ನಥಿಂಗ್ ಬಟ್ ದ ಪಾಲಿಮರ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ಅಂದರೆ ದ ಬೇಸಿಕ್ ಕಾಂಪೊನೆಂಟ್ ಆಫ್ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ವಾಟ್ ಅಂತಂದರೆ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಲಾರ್ಜ್ ನಂಬರ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ಅಂದರೆ ಒಂದು 100 ಒಂದು 50 60 100 ಈ ಥರ ಒಂದು 50 60 ಅಥವಾ 100 ಅಮೈನೋ ಆ್ಯಸಿಡ್ಸು ಒಟ್ಟಿಗೆ ಒಂದಕ್ಕೊಂದು ಲಿಂಕ್ ಆಗಿ ಒಂದು ಲಾಂಗ್ ಚೈನನ್ನು ಕೊಟ್ಟು ಒಂದು ಲಾಂಗ್ ಚೈನ್ ಕಾಂಪೌಂಡನ್ನು ಕೊಡುತ್ತೆ. ಆ್ಯಂಡ್ ದಟ್ ಲಾಂಗ್ ಚೈನ್ ಕಾಂಪೌಂಡ್ ಆಫ್ ದ ಆಲ್ಫಾ ಅಮೈನೋ ಆ್ಯಸಿಡ್ಸ್, ಅದನ್ನು ಲಾಂಗ್ ಚೈನ್ ಕಾಂಪೌಂಡನ್ನು ಪಾಲಿಮರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಪ್ರೋಟೀನ್ಸ್ ಆರ್ ನಥಿಂಗ್ ಬಟ್ ದ ಪಾಲಿಮರ್ಸ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ಆ್ಯಂಡ್ ಅದನ್ನು ಹೈಡ್ರೋಲಿಸಿಸ್ ಮಾಡಿದ್ರೆ ಪ್ರೋಟೀನ್ಸ್ ಜಸ್ಟ್ ಲೈಕ್ ನಾವು ಕಾರ್ಬೋಹೈಡ್ರೇಟ್ಸನ್ನು ಹೈಡ್ರೋಲಿಸಿಸ್ ಮಾಡಿದಾಗ ಮಾನೋಸ್ಯಾಕ್ರೈಡ್ಸ್ ಕೊಡುತ್ತೆ, ಅಲಿಗೋಸ್ಯಾಕ್ರೈಡ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ, ಪಾಲಿಸ್ಯಾಕ್ರೈಡ್ಸ್ ಅಂತ ತೊಗೊಂಡಿದ್ದೀವಲ್ವಾ. ಅಂದರೆ ಕಾರ್ಬೋಹೈಡ್ರೇಟ್ಸನ್ನು ನಾವು ಹೈಡ್ರಾಲಿಸಿಸ್ ಮಾಡ್ಬೋದು ಅಂತ ಹೇಳ್ತೀವಿ. ಅದೇ ಥರ ಈವನ್ ದ ಪ್ರೋಟೀನ್ಸನ್ನು ನಾವು ಹೈಡ್ರಾಲಿಸಿಸ್ ಮಾಡಿದಾಗ ಪ್ರೋಟೀನ್ಸನ್ನು ಹೈಡ್ರಾಲಿಸಿಸ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಅಂತಂದರೆ ದೇ ವಿಲ್ ಗಿವ್ ಎ ಲಾರ್ಜ್ ನಂಬರ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ಅಂದರೆ these alpha amino acids they are the fundamental units or the basic units of the proteins ಅಂತ ಹೇಳ್ತಾನೆ. ಹಾಗಿದ್ರೆ ಈ ಆಲ್ಫಾ ಅಮೈನೋ ಆ್ಯಸಿಡ್ ಅಂತಂದ್ರೇನು, ಹೆಂಗಿರುತ್ತೆ ಆಲ್ಫಾ ಅಮೈನೋ ಆ್ಯಸಿಡು, ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಆಲ್ಫಾ ಅಮೈನೋ ಆ್ಯಸಿಡ್ಸು, ಮತ್ತು ಯಾವ ರೀತಿ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ಬೋದು ಆಲ್ಫಾ ಅಮೈನೋ ಆ್ಯಸಿಡ್ಸನ್ನು ಒನ್ ಬೈ ಒನ್ ಹೇಳಿ ಕೊನೆಯಲ್ಲಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಬಗ್ಗೆ ಅವನು ಹೇಳ್ತಾ ಹೋಗ್ತಾನೆ ಅದಲ್ಲಿ. ಸೊ ಫಸ್ಟು ಆಲ್ಫಾ ಅಮೈನೋ ಆ್ಯಸಿಡ್. ಹಾಗಿದ್ರೆ ಇಲ್ಲಿ ಆಲ್ಫಾ ಅಮೈನೋ ಆ್ಯಸಿಡ್ ಅಂತಂದರೆ ಏನು, ಆ್ಯಂಡ್ ಅದಕ್ಕೊಂದು ಜನರಲ್ ಫಾರ್ಮುಲಾ ಅಂತ ತೊಗೊಂಡಾಗ ಹೆಂಗಿರುತ್ತೆ ಜನರಲ್ ಫಾರ್ಮುಲಾ, ಮತ್ತು ಸೊ ಅದಕ್ಕೆ ಏನೇನು ಪ್ರಾಪರ್ಟೀಸ್ ಬರುತ್ತೆ ಮತ್ತು ಕ್ಲಾಸಿಫಿಕೇಷನ್ ಹೆಂಗೆ ಬರುತ್ತೆ ಅದನ್ನು ಒನ್ ಬೈ ಒನ್ ಅದನ್ನು ತಿಳ್ಕೊಳ್ಳೋಣ ನಾವು. ಹಾಗಿದ್ರೆ ಪ್ರೋಟೀನ್ಸ್ ಆರ್ ನಥಿಂಗ್ ಬಟ್ ದ ಪಾಲಿಮರ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳಿದ್ನಲ್ಲ. ಹಾಗಿದ್ರೆ ಅಮೈನೋ ಆ್ಯಸಿಡ್ಸ್ ಅಂತಂದರೆ ಏನು, ಎಸ್ಪೆಷಲಿ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತಂದರೆ ಏನು, ಇದನ್ನು ಹೇಳ್ತಾ ಹೋಗ್ತಾನೆ. ಅಮೈನೋ ಆ್ಯಸಿಡ್ಸ್ ಅಂತಂದರೆ ಅಮೈನೋ ಆ್ಯಸಿಡ್ಸ್ ಆರ್ ನಥಿಂಗ್ ಬಟ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ಏನದು ಅಮೈನೋ ಆ್ಯಸಿಡ್ಸ್ ಅಂತಂದರೆ ಅಮೈನೋ ಆ್ಯಸಿಡ್ ಅಂತಂದರೆ ಅದೊಂದು ಕಾಂಪೌಂಡು, ಒಂದು ಆರ್ಗ್ಯಾನಿಕ್ ಕಾಂಪೌಂಡು. ಯಾಕೆ ಅದನ್ನು ಅಮೈನೋ ಆ್ಯಸಿಡ್ ಅಂತ ಕರಿತೀವಿ ಅಂತಂದರೆ ಬಿಕಾಸ್ ಎಲ್ಲಿ ನಾವು ಅಮೈನೋ ಆ್ಯಸಿಡ್ ಅಂತ ಕರಿತೀವಿ ದಟ್ ಅಮೈನೋ ಆ್ಯಸಿಡ್ ಕಾಂಪೌಂಡ್ ವಿಚ್ ಕಂಟೈನ್ಸ್ 2 ಫಂಕ್ಷನಲ್ ಗ್ರೂಪ್, ಒಂದೇ ಕಾಂಪೌಂಡ್ ಒಳಗಡೆ 2 ಫಂಕ್ಷನಲ್ ಗ್ರೂಪ್ ಇರುತ್ತೆ ಅಂತ ಹೇಳ್ತಾನೆ. ಏನೇನು ಫಂಕ್ಷನಲ್ ಗ್ರೂಪ್ ಇರುತ್ತೆ ಅಂತಂದರೆ ಸೊ ದಟ್ ಅಮೈನೋ ಆ್ಯಸಿಡ್ ಒಂದೇ ಕಾಂಪೌಂಡ್ನಲ್ಲಿ 2 ಫಂಕ್ಷನಲ್ ಗ್ರೂಪ್ ಬರುತ್ತೆ. ಒಂದು NH2 ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ತೀವಿ, ಅಂದರೆ ಅಮೈನ್ ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ತಾನೆ. ಜೊತೆಗೆ ಇನ್ನೊಂದು ಫಂಕ್ಷನಲ್ ಗ್ರೂಪ್ ಇರುತ್ತೆ ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ತಾನೆ. ವೈ ದ ಕಾಂಪೌಂಡ್ಸ್ ಆರ್ ದ ಬೇಸಿಕ್ ಯೂನಿಟ್ಸ್ ಆಫ್ ದ ಪ್ರೋಟೀನ್ ದೇ ಆರ್ ಕಾಲ್ಡ್ ಆಸ್ ಅಮೈನೋ ಆ್ಯಸಿಡ್ಸ್ ಅಂತಂದರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ 2 functional group in a single compound. What are the 2 functional group they are present in a single compound ಅಂತಂದರೆ ಅದರಲ್ಲಿ ಒಂದು ಅಮೈನೋ ಗ್ರೂಪ್ ಇರುತ್ತೆ, ಅಂದರೆ NH2 ಗ್ರೂಪ್ ಇರುತ್ತೆ, ಇನ್ನೊಂದು OH ಗ್ರೂಪ್ ಇರುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದೀಸ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಆ್ಯಂಡ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಯಾಕೆ ಕರಿತೀವಿ ಅದನ್ನು ಮುಂದೆ ಹೇಳ್ತಾನೆ ನೋಡಿ. ದೇಫೋ ಅಮೈನೋ ಆ್ಯಸಿಡ್ಸ್ ಅಂತಂದ್ರೇನು ಇಷ್ಟೇ. ಅಮೈನೋ ಆ್ಯಸಿಡ್ಸ್ ದೇ ಆರ್ ನಥಿಂಗ್ ಬಟ್ ದ ಕಾಂಪೌಂಡ್ಸ್ ವಿಚ್ ಕಂಟೈನ್ amino group as well as carboxyl functional group, and because of the presence of the 2 functional group ಒಟ್ಟಿಗೆ ಸೇರಿಸಿದ್ವಿ ಅಮೈನೋ ಆ್ಯಸಿಡ್ಸ್ ಅಂತ ಕರಿತಾ ಇದ್ದೀವಿ. ಆ್ಯಂಡ್ ಫರ್ದರ್ ದೀಸ್ ಅಮೈನೋ ಆ್ಯಸಿಡ್ ಕಾಂಪೌಂಡ್ಸನ್ನು ನಾವು ಬೇಸ್ಡ್ ಆನ್ ದ ರಿಲೇಟಿವ್ ಪೊಸಿಷನ್ ಆಫ್ ದ NH2 ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ದ COH ಗ್ರೂಪ್ ಅಂತ ಹೇಳ್ತಾನೆ. ನಾವು ಅದನ್ನು ಆಲ್ಫಾ ಅಮೈನೋ ಆ್ಯಸಿಡ್ಸು, ಬೀಟಾ ಅಮೈನೋ ಆ್ಯಸಿಡ್ಸು, ಗಾಮಾ ಅಮೈನೋ ಆ್ಯಸಿಡ್ಸು, ಡೆಲ್ಟಾ ಅಮೈನೋ ಆ್ಯಸಿಡ್ಸ್ ಈ ಥರ ತೊಗೊಬೋದು, ಕ್ಲಾಸಿಫೈ ಮಾಡ್ಬೋದು ಅಂತ ಹೇಳ್ತಾನೆ. ಬಟ್ ಇಲ್ಲಿ ಪ್ರೋಟೀನ್ಸ್ ಅಂತ ಬಂದಾಗ ಅವನು ಹೇಳಿದ್ದಾನೆ ಪ್ರೋಟೀನ್ಸ್ ಆರ್ ದ ಪಾಲಿಮರ್ಸ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಅಮೈನೋ ಆ್ಯಸಿಡ್ ದಟ್ ಈಸ್ ಆಲ್ಫಾ ಅಮೈನೋ ಆ್ಯಸಿಡ್ ಅಂತ ಕರಿತೀವಿ. ಯಾಕೆ ಇದನ್ನು ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ ಅಂತಂದರೆ ಬಿಕಾಸ್ ವಿತ್ ರೆಸ್ಪೆಕ್ಟ್ ಟು ದ ಫಂಕ್ಷನಲ್ ಗ್ರೂಪ್ ದಟ್ ಈಸ್ ದ COH ಫಂಕ್ಷನಲ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ದ ಪೊಸಿಷನ್ ಆಫ್ ದ COH ಗ್ರೂಪ್ ಆಲ್ವೇಸ್ ದ ಅಮೈನೋ ಆ್ಯಸಿಡ್ ಫಂಕ್ಷನ್ ಅಮೈನೋ ಫಂಕ್ಷನಲ್ ಗ್ರೂಪ್ ಏನಿದೆ ಆಲ್ವೇಸ್ ದ ಅಮೈನೋ ಗ್ರೂಪ್ ವಿಚ್ ಈಸ್ ಪ್ರೆಸೆಂಟ್ ಅಟ್ ದ ಆಲ್ಫಾ ಕಾರ್ಬನ್ ಆಟಮ್ ಆಫ್ ದ ಕಾಂಪೌಂಡಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ಅದಕ್ಕೊಂದು ಜನರಲ್ ಫಾರ್ಮುಲಾ ಅಂತ ಬರ್ಕೊಂಡಾಗ ಆಲ್ಫಾ ಅಮೈನೋ ಆ್ಯಸಿಡ್ಸನ್ನು ನೋಡಿ
ಆಲ್ ಆಲ್ಫಾ ಅಮೈನೋ ಆ್ಯಸಿಡ್ ದೇ ಆರ್ ರೆಪ್ರೆಸೆಂಟೆಡ್ ಬೈ ದ ಜನರಲ್ ಫಾರ್ಮುಲಾ ಆ್ಯಸ್ ಶೋನ್ ಬಿಲೋ ಅಂತ ಹೇಳ್ತಾನೆ. ಅದನ್ನು ಈ ರೀತಿ ತೋರಿಸ್ಕೊಳ್ತೀವಿ. ಅಂದರೆ ಇಲ್ಲೊಂದು ಆಲ್ಕೈಲ್ ಗ್ರೂಪ್ ತೋರಿಸಿದ್ದೀನಿ, ಆರ್ ಅಂತ ತೋರಿಸಿದ್ದೀನಿ. ಇಲ್ಲಿ ಸೆಂಟ್ರಲ್ಲಿ ಒಂದು ಕ್ರಾಸಲ್ಲಿ ಜಂಕ್ಷನ್ ಇದೆಯಲ್ಲ, ಅಲ್ಲೊಂದು ಕಾರ್ಬನ್ ಐಟಮ್ ಇದೆ. ಅಂದರೆ ಅದು ಬಾಂಡ್ ರೆಪ್ರೆಸೆಂಟೇಷನ್ ಪ್ರಕಾರ ತೋರಿಸಿದ್ದಾನೆ. ದ ಜನರಲ್ ಫಾರ್ಮುಲಾ ಆಫ್ ದ ಆಲ್ಫಾ ಅಮೈನೋ ಆ್ಯಸಿಡ್ ಕ್ಯಾನ್ ಆಲ್ಸೋ ಬಿ ಟೇಕನ್ ಲೈಕ್ ದಿಸ್. ಆರ್, ಇಲ್ಲೊಂದು ಸಿ ಎಚ್ ಇದೆ, ಎಚ್ ಇದೆ, ಆ್ಯಂಡ್ ಒಂದು ನಿಮಿಷ, ಸ್ವಲ್ಪ ಸ್ಪೇಸ್ ಸಾಕಾಗೋದಿಲ್ಲ, ಮೇಲ್ಗಡೆ ಬರ್ಕೊಳ್ತೀನಿ, ಸುಮ್ಮನೆ ಅಂದ್ಕೊಳ್ಳಿ. ನೋಡಿ, ಆರ್, ಸಿ ಇದೆ, ಹೆಚ್ ಇದೆ, ಮೇಲ್ಗಡೆ ಒಂದು NH2 ಗ್ರೂಪ್ ತೊಗೊಂಡಿದ್ದೀನಿ, ಅಂದರೆ NH2 ಫಂಕ್ಷನ್ ಗ್ರೂಪ್ ಇದೆ, ಆ್ಯಂಡ್ ಅಗೇನ್ ಒಂದು ಕಾರ್ಬಾಕ್ಸಿಲ್ ಫಂಕ್ಷನ್ ಗ್ರೂಪ್ ಇದೆ. ಯಾಕೆ ಅದನ್ನು ಅಮೈನೋ ಆ್ಯಸಿಡ್ ಅಂತ ಕರಿತೀವಿ ನೋಡಿ, ಅಲ್ಲಿ ಒಂದು ಅಮೈನೋ ಗ್ರೂಪ್ ಇದೆ ಮತ್ತು ಆ್ಯಸಿಡ್ ಗ್ರೂಪ್ ಇದೆ. ದೇರ್ಫೋರ್ ದೇ ಆರ್ ಕಾಲ್ಡ್ ಆಸ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತಂದ್ರೇನು ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ COH ಗ್ರೂಪ್ ಅಟ್ಯಾಚ್ ಆಗಿದೆಯಲ್ಲ ಅಥವಾ ಬಾಂಡ್ ಆಗಿದೆಯಲ್ಲ, ಯಾವ ಕಾರ್ಬನ್ ಐಟಮ್ಗೆ ಬಾಂಡ್ ಆಗಿದೆ ಅಂತಲೇ ಈ ಕಾರ್ಬನ್ ಐಟಮ್ಗೆ ಯೂಸಲ್ ಆಗಿ ಇದನ್ನು ನಾವು ಆಲ್ಫಾ ಕಾರ್ಬನ್ ಐಟಮ್ ಅಂತ ತೊಗೊಳ್ತೀನಿ. ಈ ಆಲ್ಫಾ ಕಾರ್ಬನ್ ಐಟಮ್ಗೆ NH2 ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ಇದನ್ನು ನಾವು ಆಲ್ಫಾ ಅಮೈನೋ ಆ್ಯಸಿಡ್ ಅಂತ ಕರಿತೀವಿ. ದ ಜನರಲ್ ಫಾರ್ಮುಲಾ ಆಫ್ ದ ಆಲ್ಫಾ ಅಮೈನೋ ಆ್ಯಸಿಡ್ ಹೆಂಗಿರುತ್ತೆ ನೋಡೋದಕ್ಕೆ ಅಂತಂದರೆ ಅದು ಹೀಗಿರುತ್ತೆ. ಆರ್, CH, NH2, COH ಗ್ರೂಪ್ ಅಂತ ಹೇಳ್ತೀವಿ. ಆ್ಯಂಡ್ ಇಲ್ಲಿ ಆರ್ ಇದೆಯಲ್ಲ, ಆರ್ ಅಂತಂದರೆ ಇಟ್ ಮೇ ಬಿ ಹೈಡ್ರೋಜನ್ ಆಟಮ್ ಇರ್ಬೋದು, ಅಥವಾ ಒಂದು ಆಲ್ಕೈಲ್ ಗ್ರೂಪ್ ಇರ್ಬೋದು, ಅಥವಾ ಬೇರೆ ಇನ್ನೊಂದು ಗ್ರೂಪ್ ಇರ್ಬೋದು, ಹೀಗೆ. ಆ್ಯಂಡ್ ಬೇಸ್ಡ್ ಆನ್ ದಟ್, ಸೊ ಮತ್ತೆ ನಮಗೆ ಅಲ್ಲಿ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ತೊಗೊಂಡಾಗ ಒಂದೇ ರೀತಿ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಇರೋದಿಲ್ಲ ಅಂತ ಹೇಳ್ತಾನೆ. ಬೇಸಿಕಲಿ ಅಥವಾ ನ್ಯಾಚುರಲಿ ಅಂತ ತೊಗೊಂಡಾಗ, ನ್ಯಾಚುರಲಿ ದೇರ್ ಆರ್ ಟೋಟಲಿ 20 ಡಿಫ್ರೆಂಟ್ ಟೈಪ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ಆರ್ ದೇರ್ ಅಂತ ಹೇಳ್ತಾನೆ. ಅಂದರೆ ನಮ್ಮ ಬಾಡಿ ಒಳಗಡೆ ಅಥವಾ ನೇಚರಲ್ಲಿ ಅಮೈನೋ ಆ್ಯಸಿಡ್ಸ್ ಅಥವಾ ಆಲ್ಫಾ ಅಮೈನೋ ಆ್ಯಸಿಡ್ಸು ಎಷ್ಟು ರೀತಿ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಬರುತ್ತೆ ಅಂತಂದರೆ ಟೋಟಲಿ ದೇರ್ ಆರ್ 20 ಡಿಫ್ರೆಂಟ್ ಟೈಪ್ಸ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಆರ್ ದೇರ್ ಅಂತ ಹೇಳ್ತಾನೆ. ಎಲ್ಲದಕ್ಕೂ ಜನರಲ್ ಫಾರ್ಮುಲಾ ಒಂದೇ ರೀತಿ ಅಪ್ಲೈ ಆಗುತ್ತೆ. ಬಟ್ ಒಂದು ಆಲ್ಫಾ ಅಮೈನೋ ಆ್ಯಸಿಡ್ಗೂ ಇನ್ನೊಂದು ಆಲ್ಫಾ ಅಮೈನೋ ಆ್ಯಸಿಡ್ಗೂ ಈ ಆರ್ ಗ್ರೂಪು ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನು ಬಾಕಿದೆಲ್ಲ ಸೇಮ್ ಬರುತ್ತೆ, ಇದಿಷ್ಟು ಸೇಮ್ ಬರುತ್ತೆ. ಓನ್ಲಿ ಆರ್ ಗ್ರೂಪ್ ಏನಿದೆ ಅದು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ, ಲೈಕ್ ದಟ್. ದೇರ್ಫೋರ್ ಟೋಟಲಿ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಬಂದಾಗ ಅಲ್ಲಿ ಒಂದೇ ಒಂದು ಆಲ್ಫಾ ಅಮೈನೋ ಆ್ಯಸಿಡ್ ಇರೋದಿಲ್ಲ. ಬದಲಾಗಿ ನ್ಯಾಚುರಲಿ ಹೌ ಮೆನಿ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಆರ್ ದೇರ್ ಅಂತ ಕೇಳಿದ್ರೆ ಎಷ್ಟಿರುತ್ತೆ? ದೇರ್ ಆರ್ 20 ನ್ಯಾಚುರಲ್ ಅಕರಿಂಗ್ ಅಮೈನೋ ಆ್ಯಸಿಡ್ಸ್ ಆರ್ ದೇರ್, ಆಲ್ಫಾ ಅಮೈನೋ ಆ್ಯಸಿಡ್ಸ್ ಆರ್ ದೇರ್ ಅಂತ ಹೇಳ್ತಾನೆ. ಅಷ್ಟನ್ನು ತೋರಿಸಿದಾನೆ ಇಲ್ಲಿ ಒಂದು ಟೇಬಲ್ನಲ್ಲಿ ನೋಡಿ, ಹೀಗೆ. ಹಾಗಿದ್ರೆ ಏನೇನು ಬರುತ್ತೆ ಆಲ್ಫಾ ಅಮೈನೋ ಆ್ಯಸಿಡ್ಸು ಅಂತ ಬಂದಾಗ ನೋಡಿ, ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ದ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ದ ಫಸ್ಟ್ ಒನ್ ಅಂತ ತೊಗೊಂಡ್ರೆ, ಫಸ್ಟ್ ಒನ್ ಇಟ್ ಈಸ್ ಟೇಕನ್ ಆಸ್ ಗ್ಲೈಸಿನ್ ಅಂತ ಕರೀತಾನೆ. ಏನದು ಗ್ಲೈಸಿನ್ ಅಂತಂದರೆ ನೋಡಿ, ಗ್ಲೈಸಿನ್ ಅಂತಂದರೆ ಜನರಲ್ ಫಾರ್ಮುಲಾ ತೋರಿಸಿದ್ದೆ ನೋಡಿ, ಬರ್ಕೊಳ್ತೀನಿ. ಆರ್, CH, ಇಲ್ಲಿ NH2 ಇದೆ, COH ಅಂತ ತೊಗೊಳ್ತೀನಲ್ಲ. ಇನ್ ದ ಕೇಸ್ ಆಫ್ ಗ್ಲೈಸಿನ್ ಅಂತ ತೊಗೊಂಡ್ರೆ, ಗ್ಲೈಸಿನಲ್ಲಿ ಈ ಆರ್ ಬದಲು ಹೆಚ್ಚಿರುತ್ತೆ ಅಂತ ಹೇಳ್ತೀವಿ. ಆರ್ ಬದಲು ಹೆಚ್ಚಿರುತ್ತೆ. ದೇರ್ಫೋರ್ ದಿಸ್ ಗ್ಲೈಸಿನ್ ಮಾಲಿಕ್ಯೂಲ್ದು ಫಾರ್ಮುಲಾ ಹೆಂಗೆ ಬರುತ್ತೆ, ಗ್ಲೈಸಿನ್ ಕಾಂಪೌಂಡ್ದು ಅಥವಾ ಗ್ಲೈಸಿನ್ ಅಮೈನೋ ಆ್ಯಸಿಡ್ದು ಫಾರ್ಮುಲಾ ಹೆಂಗೆ ಬರುತ್ತೆ ಅಂತಂದರೆ ಇಟ್ ಈಸ್ ಟೇಕನ್ ಆಸ್ NH2 CH2 COH ಅಂತ ಹೇಳ್ತಾನೆ. ಇದು ಗ್ಲೈಸಿನ್ ಕಾಂಪೌಂಡು. ಅಂದರೆ ಇಲ್ಲಿ CH ಒಂದಿತ್ತು, ಅದ್ರ ಜೊತೆಗೆ ಇನ್ನೊಂದು ಹೈಡ್ರೋಜನ್ ಆಟಮನ್ನು ಆರ್ ಗ್ರೂಪ್ ಅಂತಂದರೆ ಹೈಡ್ರೋಜನ್ ಆಟಮ್ ಸೇರಿಕೊಂಡಿದೆ. ದೇರ್ಫೋರ್ ಇದನ್ನು ನಾವು ಗ್ಲೈಸಿನ್ ಕಾಂಪೌಂಡ್ ಅಂತ ಹೇಳ್ತಾನೆ. ರಿಮೆಂಬರ್, ಟೋಟಲಿ ದೇರ್ ಆರ್ 20 ನ್ಯಾಚುರಲಿ ಅಕರಿಂಗ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಇದೆ ಅಂತ ಹೇಳಿದೆ. ಅದು ಟೋಟಲಿ 20 ಅಮೈನೋ ಆ್ಯಸಿಡ್ಸಲ್ಲಿ ವಾಟ್ ಎವರ್ ದಿಸ್ ಗ್ಲೈಸಿನ್ ಅಂತ ಹೇಳ್ತೀವಿ, ದಿಸ್ ಈಸ್ ದ ಓನ್ಲಿ ದ ಆಲ್ಫಾ ಅಮೈನೋ ಆ್ಯಸಿಡ್ ವಿಚ್ ಈಸ್ ಸೆಟ್ ಟು ಬಿ ಆಪ್ಟಿಕಲಿ ಇನ್ಯಾಕ್ಟಿವ್ ಆಲ್ಫಾ ಅಮೈನೋ ಆ್ಯಸಿಡ್ ಅಂತ ಹೇಳ್ತಾನೆ. ಎಕ್ಸಾಮಲ್ಲಿ ಕೇಳ್ಬೋದು 1 ಮಾರ್ಕಿಗೆ. ಟೋಟಲಿ ದೇರ್ ಆರ್ 20 ನ್ಯಾಚುರಲಿ ಅಕರಿಂಗ್ ಅಮೈನೋ ಆ್ಯಸಿಡ್ಸ್ ಇರುತ್ತಲ್ಲ, ಆಲ್ಫಾ ಅಮೈನೋ ಆ್ಯಸಿಡ್ಸ್ ಇರುತ್ತಲ್ಲ, ಅದಷ್ಟು 20 ನ್ಯಾಚುರಲಿ ಅಕರಿಂಗ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ನಲ್ಲಿ ಓನ್ಲಿ 1 ಆಲ್ಫಾ ಅಮೈನೋ ಆ್ಯಸಿಡ್ ವಿಚ್ ಈಸ್ ಸೆಟ್ ಟು ಬಿ ದ ಆಪ್ಟಿಕಲಿ ಇನ್ಯಾಕ್ಟಿವ್ ಅಮೈನೋ ಆ್ಯಸಿಡ್ ಯಾವುದು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಗ್ಲೈಸಿನ್ ಅಂತ ಹೇಳ್ತಾನೆ. ದಿಸ್ ಗ್ಲೈಸಿನ್ ವಿಚ್ ಈಸ್ ನಥಿಂಗ್ ಬಟ್ ಆಪ್ಟಿಕಲಿ ಇನ್ಯಾಕ್ಟಿವ್ ಅಂತ ಹೇಳ್ತೀವಿ. ಯಾಕೆ ಇದನ್ನು ಆಪ್ಟಿಕಲಿ ಇನ್ಯಾಕ್ಟಿವ್ ಅಂತ ತಗೊಳ್ತೀನಿ ಅಂತಂದರೆ ದಿಸ್ ಈಸ್ ದ ಓನ್ಲಿ ಆಲ್ಫಾ ಅಮೈನೋ ಆ್ಯಸಿಡ್ ವಿಚ್ ಕಂಟೈನ್ ಆರ್ ವಿಚ್ ಡು ನಾಟ್ ಕಂಟೈನ್ ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂತ ಹೇಳ್ತಾನೆ, ಅಥವಾ ಸ್ಟೀರಿಯೋ ಸೆಂಟರ್ ಇರೋದಿಲ್ಲ ಈ ಮಾಲಿಕ್ಯೂಲ್ನಲ್ಲಿ. ಇನ್ನು ರೆಸ್ಟ್ ಆಫ್ ದ 19 ಆಲ್ಫಾ ಅಮೈನೋ ಆ್ಯಸಿಡ್ಸ್ ಬರುತ್ತಲ್ಲ, ಅದಷ್ಟು ಆಲ್ಫಾ ಅಮೈನೋ ಆ್ಯಸಿಡ್ಸ್ನಲ್ಲಿ ಸೊ ಆಲ್ವೇಸ್ ಸ್ಟೀರಿಯೋ ಸೆಂಟರ್ ಬರುತ್ತೆ ಅಂತ ಹೇಳ್ತಾನೆ. ದ ರಿಮೈನಿಂಗ್ 19 ಆಲ್ಫಾ ಅಮೈನೋ ಆ್ಯಸಿಡ್ ದೇ ಆರ್ ಸೆಟ್ ಟು ಬಿ ದ ಆಪ್ಟಿಕಲಿ ಆ್ಯಕ್ಟಿವ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ನಿಮಗೆ ಗೊತ್ತಿದೆ ಆಪ್ಟಿಕಲಿ ಆ್ಯಕ್ಟಿವ್, ಆಪ್ಟಿಕಲಿ ಇನ್ಯಾಕ್ಟಿವ್ ಅಂತಂದರೆ ಯಾವುದನ್ನು ನಾವು ಆಪ್ಟಿಕಲ್ ಆ್ಯಕ್ಟಿವ್ ಅಂತ ತೊಗೊಳ್ತೀವೋ ಅದಕ್ಕೆ ಆಪ್ಟಿಕಲ್ ಆ್ಯಕ್ಟಿವಿಟಿ ಪ್ರಾಪರ್ಟಿ ಬರುತ್ತೆ, ಅಂದರೆ ವಿಚ್ ಕ್ಯಾನ್ ರೊಟೇಟ್ ದ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸರ್ ಲೈಟ್. ಆಪ್ಟಿಕಲಿ ಇನ್ಯಾಕ್ಟಿವ್ ಅಂತಲೇ ವಿಚ್ ಕೆನಾಟ್ ರೊಟೇಟ್
ವಿಚ್ ಕೆನಾಟ್ ರೊಟೇಟ್ ದ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಹೇಳ್ತಾನೆ. 20 ಅಮೈನೋ ಆ್ಯಸಿಡ್ಸ್ನಲ್ಲಿ ಓನ್ಲಿ ಗ್ಲೈಸಿನ್ ಮಾತ್ರ ಆಪ್ಟಿಕಲಿ ಇನ್ಯಾಕ್ಟಿವ್ ಅಮೈನೋ ಆ್ಯಸಿಡ್ ಅಂತ ತೊಗೊಳ್ತೀವಿ. ಇನ್ನು ರಿಮೈನಿಂಗ್ 19 ಆಲ್ಫಾ ಅಮೈನೋ ಆ್ಯಸಿಡ್ಸ್ ಏನು ಬರುತ್ತೆ ಅದಷ್ಟನ್ನು ನಾವು ಆಪ್ಟಿಕಲಿ ಆ್ಯಕ್ಟಿವ್ ಅಮೈನೋ ಆ್ಯಸಿಡ್ಸ್ ಅಂತ ತೊಗೊಳ್ತೀವಿ. ಹಾಗಿದ್ರೆ ವಾಟ್ ಆರ್ ದ ರೆಸ್ಟ್ ಆಫ್ ದ ಅಮೈನೋ ಆ್ಯಸಿಡ್ಸ್ ಇಯರ್ ಅಂತ ಬಂದಾಗ ಗ್ಲೈಸಿನ್ ಆದಮೇಲೆ ಇನ್ನೊಂದು ಅಲನೀನ್ ಅಂತ ತೊಗೊಂಡಿದ್ದೀನಿ. ಅಲನೀನ್ ಅಂತ ತಗೊಂಡಾಗ ಸೊ ಗ್ಲೈಸಿನ್ಗೂ ಅಲನೀನ್ಗೂ ಏನು ಡಿಫ್ರೆನ್ಸ್ ನೋಡಿ, ಗ್ಲೈಸಿನಲ್ಲಿ R ಗ್ರೂಪು ಹೆಚ್ಚಾದರೆ ಅಲನಿನ್ನಲ್ಲಿ CH3 ಗ್ರೂಪು. ಸೊ ಜಸ್ಟ್ ಅದೊಂದು R ಅಂತ ಏನು ತೊಗೊಳ್ತೀನಲ್ಲ ಜನರಲ್ ಫಾರ್ಮುಲಾದಲ್ಲಿ ಆ R ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಗ್ಲೈಸಿನ್ H, ಅಲನಿನ್ CH3, ವ್ಯಾಲಿನ್ ಸೊ CH3 ಟ್ವೈಸ್ CH, ಅದಾದಮೇಲೆ ಲ್ಯೂಸೈನ್ ಒಂದು, ಐಸೋಲ್ಯೂಸೈನ್ ಒಂದು, ಲೈಸಿನ್ ಒಂದು, ಗ್ಲೂಟಾಮಿಕ್ ಆ್ಯಸಿಡು, ಆಸ್ಪರ್ಟಿಕ್ ಆ್ಯಸಿಡು, ಗ್ಲೂಟಾಮಿನ್ ಅಂತ ಹೇಳ್ತೀವಿ. ಹೀಗೆ ಸೊ ಲೈಕ್ ದ್ಯಾಟ್. ಸೊ ಇಲ್ಲೊಂದು ಎಷ್ಟು 9 ಇದೆ. ಅದೇ ಥರ ಮುಂದೆ ಹೋದರೆ ಸಮೋರ್ ಕಾಂಪೌಂಡ್, ಸಮೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಅಮೈನೋ ಆ್ಯಸಿಡ್ಸ್ ಅಂತ ತೊಗೊಂಡ್ರೆ ಥ್ರಿಯೋನಿನ್ ಅಂತ ಒಂದು ತೊಗೊಳ್ತೀವಿ, ಸೆರೀನ್ ಅಂತ ಹೇಳ್ತೀವಿ, ಸಿಸ್ಟೀನ್ ಅಂತ ಹೇಳ್ತೀವಿ, ಫಿನೈಲ್ ಅಲನಿನ್ ಅಂತ ಹೇಳ್ತೀವಿ, ಟೈರೋಸಿನ್ ಅಂತ ಹೇಳ್ತೀವಿ, ಹಿಸ್ಟಿಡೀನ್ ಅಂತ ಹೇಳ್ತೀವಿ, ಪ್ರೋಲಿನ್ ಅಂತ ಹೇಳ್ತೀವಿ. ಸೊ ಹೀಗೆ ಲೈಕ್ ದಿಸ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಸೊ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ಸೊ ಟೋಟಲಿ ದೇರ್ ಆರ್ 20 ನ್ಯಾಚುರಲಿ ಅಕರಿಂಗ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ಈ 20 ನ್ಯಾಚುರಲಿ ಅಕರಿಂಗ್ ಆಲ್ಫಾ ಅಮೈನೋ ಆ್ಯಸಿಡ್ಸು ಒಂದಕ್ಕೊಂದು ಲಿಂಕ್ ಆಗಿ ಪ್ರೋಟೀನ್ ಫಾರ್ಮೇಷನ್ ಮಾಡ್ತವೆ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲಪ್ಪ. ಸೊ ಇದು ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಫರ್ದರ್ ದೀಸ್ ಆಲ್ಫಾ ಅಮೈನೋ ಆ್ಯಸಿಡ್ಸನ್ನು ಮತ್ತೆ ನಾವು ಫರ್ದರ್ ಕ್ಲಾಸಿಫೈ ಮಾಡ್ಕೊಳ್ತಾ ಹೋಗ್ತೀವಿ. ಯಾವ ಬೇಸಿಸ್ ಮೇಲೆ? 2 ಬೇಸಿಸ್ನಲ್ಲಿ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ತಾನೆ ಇಲ್ಲಿ. ಸೊ ಏನೇನು ಬರುತ್ತೆ ಅದನ್ನು ನೋಡೋಣ. ಸೊ ಸಿಮಿಲರ್ಲಿ ಸೊ ಇದಿಷ್ಟು ಆಲ್ಫಾ ಎಕ್ಸಾಂಪಲ್ಸ್ ಆಫ್ ದ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ತೊಗೊಂಡ್ವಿ. ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಬಂದು ಈ ಅಮೈನೋ ಆ್ಯಸಿಡ್ಸ್ ಏನು ತೊಗೊಂಡಿದ್ವಿ ಮತ್ತೆ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ಬೋದು. ಅಂದರೆ ಡಿಫ್ರೆಂಟ್ ಟೈಪ್ಸಲ್ಲಿ ಅದನ್ನು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಏನು ಡಿಫ್ರೆಂಟ್ ಟೈಪ್ಸಲ್ಲಿ ಕ್ಲಾಸಿಫೈ ಮಾಡ್ತಾ ಹೋಗೋದು ಅಂತಂದರೆ ಬೇಸ್ಡ್ ಆನ್ ಅಲ್ಲಿ ನಾನು ಹೇಳಿದೆ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಬಂದಾಗ ಅಲ್ಲಿ 2 ಫಂಕ್ಷನಲ್ ಗ್ರೂಪ್ ಇರುತ್ತೆ. ಒಂದು NH2 ಗ್ರೂಪು ಮತ್ತು ಇನ್ನೊಂದು COH ಗ್ರೂಪ್ ಇದೆ ಅಂತ ಹೇಳಿದ್ನಲ್ಲ. ಎಷ್ಟೆಷ್ಟು ಅಮೈನೋ ಗ್ರೂಪ್ ಇರುತ್ತೆ ಅಥವಾ ಎಷ್ಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಇರುತ್ತೆ ಆ ಬೇಸಿಸ್ ಮೇಲೆ ನಾವು ಅಮೈನೋ ಆ್ಯಸಿಡ್ಸನ್ನು ಫಸ್ಟ್ ವೇನಲ್ಲಿ ಅಥವಾ ಒಂದು ರೀತಿಯಲ್ಲಿ ನಾವು ಫಸ್ಟು 3 ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ಅಂತ ಕ್ಲಾಸಿಫೈ ಮಾಡ್ಕೊಳ್ತೀವಿ. ಯಾವ ಬೇಸಿಸ್ ಮೇಲೆ ಅಂತ ಹೇಳಿದೆ? ಬೇಸ್ಡ್ ಆನ್ ದ ನಂಬರ್ ಆಫ್ NH2 ಆ್ಯಂಡ್ COH ಗ್ರೂಪ್ ದೇ ಆರ್ present in the alpha amino acids here. Generally we can classify the alpha amino acids into the 3 types ಅಂತ ಹೇಳ್ತಾನೆ. ಏನಂಗಂದರೆ ಅಂತಂದರೆ ಸೊ ದ ಫಸ್ಟ್ ಟೈಪ್ ಆಫ್ ದ ಆಲ್ಫಾ ಅಮೈನೋ ಆ್ಯಸಿಡ್ ದೇ ಆರ್ ಕಾಲ್ಡ್ ಆಸ್ ನ್ಯೂಟ್ರಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಏನು ಸರ್ ಅದು ನ್ಯೂಟ್ರಲ್ ಅಮೈನೋ ಆ್ಯಸಿಡ್ ಅಂತಂದರೆ ಎಲ್ಲಿ ನಾವು ನ್ಯೂಟ್ರಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ ಅಲ್ಲಿ ದಟ್ ಅಮೈನೋ ಆ್ಯಸಿಡ್ ವಿಚ್ ವಿಲ್ ಕಂಟೈನ್ ಈಕ್ವಲ್ ನಂಬರ್ ಆಫ್ ಅಮೈನೋ ಗ್ರೂಪ್ ಆ್ಯಂಡ್ ಕಾರ್ಬಾಕ್ಸಿಲ್ ಗ್ರೂಪ್ ಅಂತ ಹೇಳ್ತಾನೆ. ಅಥವಾ ಸೊ ಎಲ್ಲಿ ನಾವು ನ್ಯೂಟ್ರಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ ಅಲ್ಲಿ ಒಂದು ಅಮೈನೋ ಗ್ರೂಪ್ ಬರುತ್ತೆ, ಇನ್ನೊಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಬರುತ್ತೆ. ಅಮೈನೋ ಗ್ರೂಪ್ ಅಂತ ತೊಗೊಂಡಾಗ ಅದನ್ನು ಬೇಸ್ಗೆ ಎಕ್ಸಾಂಪಲ್ ತೊಗೊಳ್ತೀವಿ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಇದ್ದಾಗ ಅದನ್ನು ಆ್ಯಸಿಡ್ಗೆ ಎಕ್ಸಾಂಪಲ್ ಅಂತ ತೊಗೊಳ್ತೀನಿ. ಒಂದು ಎಕ್ಸಾಂಪಲ್ ನೋಡಿ. ಸೊ ದೇರ್ಫೋರ್ ದ ಅಮೈನೋ ಆ್ಯಸಿಡ್ ವಿಚ್ ಕಂಟೈನ್ ಈಕ್ವಲ್ ನಂಬರ್ ಆಫ್ ಅಮೈನೋ ಆ್ಯಂಡ್ ಕಾರ್ಬಾಕ್ಸಿಲ್ ಗ್ರೂಪ್ ದೇ ಆರ್ ನೋನ್ ಆಸ್ ನ್ಯೂಟ್ರಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಅಂತ ತೊಗೊಂಡ್ರೆ ದ ಫಸ್ಟ್ ಎಕ್ಸಾಂಪಲ್ ಗ್ಲೈಸಿನ್ ಅಂತ ತೊಗೊಂಡಲ್ಲ, ದಟ್ ಗ್ಲೈಸಿನ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ನ್ಯೂಟ್ರಲ್ ಅಮೈನೋ ಆ್ಯಸಿಡ್ ಅಂತ ಹೇಳ್ತೀವಿ. ನಾನು ಆಲ್ರೆಡಿ ಬರ್ತು ತೋರಿಸಿದ್ದೀನಿ. ಗ್ಲೈಸಿನ್ ಅಂತಂದ್ರೇನು? ಇಟ್ ಈಸ್ ನಥಿಂಗ್ ಬಟ್ NH2 ಗ್ರೂಪ್ ಇದೆ, NH2 CH2 COOH, ಇದು ಗ್ಲೈಸಿನ್ ಅಂತ ತಗೊಳ್ತೀನಿ. ಈಗ ಅಬ್ಸರ್ವ್ ಮಾಡಿ, ಈ ಗ್ಲೈಸಿನ್ ಕಾಂಪೌಂಡ್ನಲ್ಲಿ ನಂಬರ್ ಆಫ್ ಅಮೈನೋ ಗ್ರೂಪ್ ಎಷ್ಟಿದೆ? 1 ಇದೆ. ನಂಬರ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಎಷ್ಟಿದೆ? 1 ಇದೆ. ಅಂದರೆ ಒಂದು ಅಸಿಡಿಕ್ ಗ್ರೂಪು, ಒಂದು ಬೇಸಿಕ್ ಗ್ರೂಪು. ಎರಡು ಒಟ್ಟಿಗೆ ಇದ್ದಾಗ ಅಥವಾ ಎರಡು ಒಟ್ಟಿಗೆ ಸೇರಿದಾಗ ನ್ಯೂಟ್ರಲ್ ಆಗೋಗುತ್ತೆ. ದೇರ್ಫೋರ್ ಅದಕ್ಕೆ ಅಸಿಡಿಕ್ ಕ್ಯಾರೆಕ್ಟರು ಬರೋದಿಲ್ಲ ಅಥವಾ ಬೇಸಿಕ್ ಕ್ಯಾರೆಕ್ಟರು ಬರೋದಿಲ್ಲ. ಅಂಥ ಅಮೈನೋ ಆ್ಯಸಿಡ್ನ ನಾವು ಇಲ್ಲಿ ನ್ಯೂಟ್ರಲ್ ಅಮೈನೋ ಆ್ಯಸಿಡ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಂತ ತೊಗೊಂಡ್ರೆ ಗ್ಲೈಸಿನ್ ಇರ್ಬೋದು, ಇನ್ನೊಂದು ಅಲನಿನ್ ಇರ್ಬೋದು. ಹೀಗೆ ಲೈಕ್ ದಟ್. ಸೊ ದಟ್ ಈಸ್ ಆಲ್ ಅಬೌಟ್ ದ ಸೊ ಒನ್ ಟೈಪ್ ಆಫ್ ಅಮೈನೋ ಆ್ಯಸಿಡ್ ಇಟ್ ಈಸ್ ಕಾಲ್ಡ್ ಆಸ್ ನ್ಯೂಟ್ರಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ಅದೇ ಥರ ದ ಸೆಕೆಂಡ್ ಟೈಪ್ ಆಫ್ ಅಮೈನೋ ಆ್ಯಸಿಡ್ ಅಂತ ತೊಗೊಂಡ್ರೆ ಇಟ್ ಈಸ್ ಕಾಲ್ಡ್ ಆಸ್ ಬೇಸಿಕ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಏನಿದು ಬೇಸಿಕ್ ಅಮೈನೋ ಆ್ಯಸಿಡ್ಸ್ ಅಂತಂದ್ರೆ ಏನು ಅಂತಂದರೆ ಬೇಸಿಕ್ ಅಮೈನೋ ಆ್ಯಸಿಡ್ಸ್ ಅಂತಂದರೆ ದೀಸ್ ಆರ್ ದ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾನೆ ವಿಚ್ ಕಂಟೈನ್ ಮೋರ್ ನಂಬರ್ ಆಫ್ NH2 ಗ್ರೂಪ್ ಕಂಪೇರ್ಡ್ ಟು ದ COH ಗ್ರೂಪ್. ಅಂದರೆ ಅಲ್ಲಿ ನಂಬರ್ ಆಫ್ NH2 ಗ್ರೂಪು ಜಾಸ್ತಿ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪು 1 ಇದ್ದರೆ ಇನ್ ಕೇಸ್ ಸೊ NH2 ಗ್ರೂಪು 2 ಬರುತ್ತೆ. ಹಾಗೆ ಅಂದರೆ ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಇದ್ದಾಗ ಅದು ಆ್ಯಸಿಡ್ ಗ್ರೂಪು ಅಂದರೆ ಅಸಿಡಿಕ್ ಗ್ರೂಪ್ 1 ಇದೆ. ಬಟ್
ಆ ಅಸಿಡಿಕ್ ಗ್ರೂಪ್ ಕಂಪೇರ್ ಮಾಡಿದಾಗ ಅಮೈನೋ ಗ್ರೂಪ್ಸು ಎರಡಿದೆ, ಅಂದರೆ ಜಾಸ್ತಿ. ಎಲ್ಲಿ ಯಾವ ಅಮೈನೋ ಆ್ಯಸಿಡ್ನಲ್ಲಿ ನಂಬರ್ ಆಫ್ NH2 ಗ್ರೂಪು ಕಾರ್ಬಾಕ್ಸಿಲ್ ಗ್ರೂಪ್ಗಿಂತ ಜಾಸ್ತಿ ಬರುತ್ತೋ ಅದನ್ನು ನಾವು ಬೇಸಿಕ್ ಅಮೈನೋ ಆ್ಯಸಿಡ್ ಅಂತ ಹೇಳ್ತೀವಿ. ಅಂದರೆ ಇದಕ್ಕೆ ಬೇಸಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಯಿತು. ಯಾಕೆ? ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದ ಮೋರ್ ನಂಬರ್ ಆಫ್ NH2 ಗ್ರೂಪ್ ಅಂತ ಹೇಳ್ತೀವಿ. Therefore, the amino acid which contain more number of NH2 groups than that of the COH group, they are called as basic amino acids ಅಂತ ಹೇಳ್ತೀವಿ. ಎಕ್ಸಾಂಪಲ್ ತಗೊಳ್ಳಿ, ಲೈಸಿನ್ ಅಂತ ಹೇಳ್ತಾನೆ. ಲೈಸಿನ್ ಕಾಂಪೌಂಡ್ನಲ್ಲಿ ನೀವು ಅಲ್ಲಿ 6 ಗ್ರೂಪು ಮತ್ತು ಜನರಲ್ ಫಾರ್ಮುಲಾ ಎಲ್ಲನೂ ಬರ್ಕೊಂಡಾಗ ಲೈಸಿನ್ ಕಾಂಪೌಂಡ್ನಲ್ಲಿ ವಿಚ್ ಕಂಟೈನ್ಸ್ 2 NH2 ಗ್ರೂಪ್ ಬಟ್ ಓನ್ಲಿ 1 ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಫಂಕ್ಷನ್ ಗ್ರೂಪ್. ದೇರ್ಫೋರ್ ಅದನ್ನು ಇಟ್ ಈಸ್ ಮೋರ್ ಬೇಸಿಕ್ ಅಂತ ತೊಗೊಳ್ತೀವಿ. ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎ ಬೇಸಿಕ್ ಅಮೈನೋ ಆ್ಯಸಿಡ್ ಅಂತ ಹೇಳ್ತಾನೆ. ಅದೇ ಥರ ಲೈಸಿನ್ ಇರ್ಬೋದು. ಆ್ಯಂಡ್ ಸಿಮಿಲರ್ಲಿ ಆಸ್ಪೆರಿಜಿನ್ ಅಂತ ಹೇಳ್ತೀವಿ, ಇನ್ನೊಂದು ಅಮೈನೋ ಆ್ಯಸಿಡು. ಈವನ್ ದಟ್ ಈಸ್ ಆಲ್ಸೋ ದ ಅನದರ್ ಎಕ್ಸಾಂಪಲ್ ಆಫ್ ದ ಬೇಸಿಕ್ ಅಮೈನೋ ಆ್ಯಸಿಡ್ ಅಂತ ಹೇಳ್ತಾನೆ. ಎಲ್ಲಿ ಬೇಸಿಕ್ ಅಮೈನೋ ಆ್ಯಸಿಡ್ ಅಂತ ಹೇಳ್ತೀವಿ? ಐ ರಿಪೀಟ್, ಕಂಪೇರ್ ಟು ಕಾರ್ಬಾಕ್ಸಿಲ್ ಗ್ರೂಪ್ಗೆ ಕಂಪೇರ್ ಮಾಡಿದಾಗ ನಂಬರ್ ಆಫ್ NH2 ಗ್ರೂಪ್ಸು ಜಾಸ್ತಿ ಬರುತ್ತೆ. ದೇ ಕಂಟೈನ್ ಮೋರ್ ನಂಬರ್ ಆಫ್ NH2 ಗ್ರೂಪ್ ದ್ಯಾನ್ ದ COH ಗ್ರೂಪ್ ಅಂತ ಹೇಳ್ತಾನೆ. ಸೊ ಅದನ್ನು ನಾವು ಬೇಸಿಕ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಸೊ ದೇರ್ಫೋರ್ ಒಂದು ನ್ಯೂಟ್ರಲ್ ಆಯಿತು. ನ್ಯೂಟ್ರಲ್ ಅಂತ ತೊಗೊಂಡಾಗ ಈಕ್ವಲ್ ನಂಬರ್ ಆಫ್ ಅಮೈನೋ ಮತ್ತು ಕಾರ್ಬಾಕ್ಸಿಲ್ ಗ್ರೂಪ್ ಬರುತ್ತೆ. ಸೊ ಬೇಸಿಕ್ ತೊಗೊಂಡಾಗ ಮೋರ್ ನಂಬರ್ ಆಫ್ NH2 ಗ್ರೂಪ್ ಇರುತ್ತೆ ದ್ಯಾನ್ ದಟ್ ಆಫ್ ದ COH ಗ್ರೂಪ್. ವೆರ್ ಆರ್ ದ ಥರ್ಡ್ ಟೈಪ್ ಆಫ್ ದ ಅಮೈನೋ ಆ್ಯಸಿಡ್ ದೇ ಆರ್ ಕಾಲ್ಡ್ ಆಸ್ ಅಸಿಡಿಕ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಈಗ ನಿಮಗೆ ಗೊತ್ತಾಗಿರ್ಬೋದು ಅಸಿಡಿಕ್ ಅಮೈನೋ ಆ್ಯಸಿಡ್ಸ್ ಅಂತಂದ್ರೇನು ಅಂತಂದರೆ, ಹಿಯರ್ ದೀಸ್ ಅಮೈನೋ ಆ್ಯಸಿಡ್ ದೇ ಕಂಟೈನ್ ಮೋರ್ ನಂಬರ್ ಆಫ್ ಕಾರ್ಬಾಕ್ಸಿಲ್ ಗ್ರೂಪ್ ದ್ಯಾನ್ ದ NH2 ಗ್ರೂಪ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ NH2 ಗ್ರೂಪ್ 1 ಇದ್ದರೆ ಈ ಕಾಂಪೌಂಡಲ್ಲಿ COH ಗ್ರೂಪು 2 ಬರ್ಬೋದು. ಅಂದರೆ ಒಂದಕ್ಕಿಂತ ಜಾಸ್ತಿ ಬಂದರೆ ಹೀಗೆ. ಎನಿ ಅಮೈನೋ ಆ್ಯಸಿಡ್ ಇಫ್ ಇಟ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಕಾರ್ಬಾಕ್ಸಿಲ್ ಗ್ರೂಪ್ ದ್ಯಾನ್ ದಟ್ ಆಫ್ ದ NH2 ಗ್ರೂಪ್. ಅಂದರೆ ಸೊ NH2 ಗ್ರೂಪ್ಗಿಂತ ನಂಬರ್ ಆಫ್ ಕಾರ್ಬಾಕ್ಸಿಲ್ ಗ್ರೂಪು ಜಾಸ್ತಿ ಇದ್ದರೆ ಅಂಥ ಕೇಸ್ನಲ್ಲಿ ಅದನ್ನು ಅಸಿಡಿಕ್ ಅಮೈನೋ ಆ್ಯಸಿಡ್ ಅಂತ ತೊಗೊಳ್ತೀವಿ. ಅಂದರೆ ಅದಕ್ಕೆ ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಬರುತ್ತೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಮೋರ್ ನಂಬರ್ ಆಫ್ ಕಾರ್ಬಾಕ್ಸಿಲ್ ಗ್ರೂಪ್ ಅಂತ ಹೇಳ್ತಾನೆ. ಆ್ಯಂಡ್ ಸಚ್ ಅ ಟೈಪ್ ಆಫ್ ಅಮೈನೋ ಆ್ಯಸಿಡ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಏನಂತ ಕರಿತೀವಿ? ಅದನ್ನು ಅಸಿಡಿಕ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಅಂತ ನೋಡಿ. ಹಾಗಿದ್ರೆ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಅಸಿಡಿಕ್ ಅಮೈನೋ ಆ್ಯಸಿಡ್ಸ್ ಅಂತಂದರೆ, ಒಂದು ಆಸ್ಪರ್ಟಿಕ್ ಆ್ಯಸಿಡ್, ಅದರಲ್ಲಿ ಒಂದು NH2 ಗ್ರೂಪ್ ಬರುತ್ತೆ, COH ಗ್ರೂಪು 2 ಬರುತ್ತೆ. ಆಸ್ಪರ್ಟಿಕ್ ಆ್ಯಸಿಡ್ ಇರ್ಬೋದು, ಗ್ಲೂಟಾಮಿಕ್ ಆ್ಯಸಿಡ್ ಇರ್ಬೋದು, ಎಟ್ಸೆಟ್ರಾ. ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ದ ಅಸಿಡಿಕ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ಸೊ ಇದಿಷ್ಟು ಬೇಸ್ಡ್ ಆನ್ ದ ನಂಬರ್ ಆಫ್ NH2 ಗ್ರೂಪ್ ಮತ್ತು COH ಗ್ರೂಪ್ ಮೇಲೆ ನಾನು ಅಮೈನೋ ಆ್ಯಸಿಡ್ಸನ್ನು 3 ರೀತಿ ಕ್ಲಾಸಿಫೈ ಮಾಡ್ಕೊಳ್ಬೋದು. ಒಂದು ಅಸಿಡಿಕ್ಕು, ಇನ್ನೊಂದು ಬೇಸಿಕ್ಕು ಮತ್ತು ಇನ್ನೊಂದು ನ್ಯೂಟ್ರಲ್ ಅಮೈನೋ ಆ್ಯಸಿಡ್ ಅಂತ ಹೇಳ್ತಾನೆ. ಅದೇ ಥರ ಫರ್ದರ್ ಮತ್ತು ಇನ್ನೊಂದು ರೀತಿಯಲ್ಲಿ ನಾವು ಅಮೈನೋ ಆ್ಯಸಿಡ್ಸನ್ನು ಕ್ಲಾಸಿಫೈ ಮಾಡ್ಕೊಳ್ತೀವಿ. ಸೊ ಫರ್ದರ್ ಅಮೈನೋ ಆ್ಯಸಿಡ್ ದೇರ್ ಆರ್ 2 ಟೈಪ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ಆರ್ ದೇರ್ ಅಂತ ಹೇಳ್ತಾನೆ. ಸೊ ದೇ ಆರ್ ಕಾಲ್ಡ್ ಆಸ್, ಒಂದನ್ನು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ, ಆ್ಯಂಡ್ ಇನ್ನೊಂದು ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ಸೊ ಯಾವ ಬೇಸಿಸ್ ಮೇಲೆ ಇದನ್ನು ನಾವು ಎಸೆನ್ಷಿಯಲು ಮತ್ತು ನಾನ್ ಎಸೆನ್ಷಿಯಲ್ ಅಂತ ತೊಗೊಳ್ತಾ ಇದ್ದೀವಿ ಅಂತಂದರೆ, ಇಟ್ ಈಸ್ ಡಿಪೆಂಡಿಂಗ್ ಆನ್ ಆರ್ ಬೇಸ್ಡ್ ಆನ್ ವೆದರ್ ದ ಅಮೈನೋ ಆ್ಯಸಿಡ್ಸ್ ವೆದರ್ ದೇ ಆರ್ ಪ್ರಿಪೇರ್ಡ್ ಇನ್ಸೈಡ್ ಅವರ್ ಬಾಡಿ ಆರ್ ನಾಟ್. ನಮ್ಮ ಬಾಡಿ ಒಳಗಡೆ ಉತ್ಪತ್ತಿ ಆಗುತ್ತಾ ಅಥವಾ ಉತ್ಪತ್ತಿ ಆಗೋದಿಲ್ವೋ, ಆ ಬೇಸಿಸ್ ಮೇಲೆ ಜನರಲ್ ಆಗಿ ನಾವು ಅಮೈನೋ ಆ್ಯಸಿಡ್ಸನ್ನು 2 ರೀತಿ ಕ್ಲಾಸಿಫೈ ಮಾಡ್ಕೊಳ್ತೀನಿ. ಒಂದನ್ನು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ, ಇನ್ನೊಂದನ್ನು ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಹಾಗಿದ್ರೆ ವಾಟ್ ಆರ್ ದೀಸ್? ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತಂದ್ರೇನು, ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತಂದ್ರೇನು, ಎಕ್ಸಾಂಪಲ್ಸ್ ಏನು ತಿಳ್ಕೊಳ್ಳೋಣ. ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತಂದರೆ, ಎಲ್ಲಿ ನಾವು ಎಸೆನ್ಷಿಯಲ್ ಅಂತ ಹೇಳ್ತೀವಿ, ಎಸೆನ್ಷಿಯಲ್ ಅಂತಂದರೆ ದೇ ಆರ್ ವೆರಿ ಮಚ್ ಇಂಪಾರ್ಟೆಂಟ್, ಅಂದರೆ ದೇ ಆರ್ ರಿಕ್ವೈರ್ಡ್ ಅಂತ ಅರ್ಥ. ಯಾವುದನ್ನು ನಾವು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ ಅಂತ ನೋಡಿ, ದ ಅಮೈನೋ ಆ್ಯಸಿಡ್ಸ್ ವಿಚ್ ಕೆನಾಟ್ ಬಿ ಸಿಂಥಸೈಸ್ಡ್ ಇನ್ ಅವರ್ ಬಾಡಿ. ಯಾವ ಅಮೈನೋ ಆ್ಯಸಿಡ್ಸು ನಮ್ಮ ಬಾಡಿ ಒಳಗಡೆ ಸಿಂಥಸಿಸ್ ಆಗೋದಿಲ್ವೋ, ಬಟ್ ಅದು ನಮಗೆ ಬೇಕು ಅಂತಲೇ ಎಲ್ಲಿಂದ ಸಿಗುತ್ತೆ ಅಂತಂದರೆ, ದೇ ಕ್ಯಾನ್ ಬಿ ಆ್ಯಂಡ್ ದೇ ಮಸ್ಟ್ ಬಿ ಒಬ್ಟೈನ್ಡ್ ಓನ್ಲಿ ಥ್ರೂ ದ ಎಕ್ಸ್ಟರ್ನಲ್ ಡಯಾಟ್. ಅಂದರೆ ನಮ್ಮ ಫುಡ್ ಮುಖಾಂತರ, ಹೊರಗಡೆಯಿಂದ ಫುಡ್ ಫಾರ್ಮಲ್ಲಿ ನಾವು ಅಮೈನೋ ಆ್ಯಸಿಡ್ಸನ್ನು ಒಳಗಡೆ ತೊಗೊಂಡ್ರೆ ಅಂಥ ಅಮೈನೋ ಆ್ಯಸಿಡ್ಸನ್ನು ನಾವು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಅಂದರೆ ಎಲ್ಲಿ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ, ಅವುಗಳು ನಮ್ಮ ಬಾಡಿ ಒಳಗಡೆ ಉತ್ಪತ್ತಿ ಆಗೋದಿಲ್ಲ, ಪ್ರೊಡ್ಯೂಸ್ ಆಗೋದಿಲ್ಲ. ಬದಲಾಗಿ ಅದು ನಮ್ಗೆ ಬೇಕು ಅಂತ ಅಂದಾಗ ಅದನ್ನು ಹೊರಗಡೆಯಿಂದ, ಅಂದರೆ ಥ್ರೂ ಅವರ್ ಡಯಟ್ ಮುಖಾಂತರ, ಅಂದರೆ ಫುಡ್ ಮುಖಾಂತರ ನಮ್ಮ ಬಾಡಿ ಒಳಗಡೆ ಅದನ್ನು ಸೇರಿಸ್ಕೊಳ್ತೀವಿ. ಸಚ್ ಎ ಟೈಪ್ ಆಫ್ ಅಮೈನೋ ಆ್ಯಸಿಡ್ಸ್ ದೇ ಆರ್ ಕಾಲ್ಡ್ ಆಸ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಐ ರಿಪೀಟ್, ಸೊ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸು ನಮ್ಮ ಬಾಡಿನಲ್ಲಿ ಉತ್ಪತ್ತಿ ಆಗೋದಿಲ್ಲ, ಬದಲಾಗಿ ಅದನ್ನು ಹೊರಗಡೆಯಿಂದ ಫುಡ್ ಮುಖಾಂತರ ಅದನ್ನು
ತಗೊಳ್ತೀವಿ. ದೇ ಆರ್ ಕಾಲ್ಡ್ ಆಸ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಯಾವುದ್ಯಾವುದು ನಮ್ಮ ಬಾಡಿ ಒಳಗಡೆ ಉತ್ಪತ್ತಿ ಆಗೋದಿಲ್ಲ, ಹೊರಗಡೆಯಿಂದ ಅಂದರೆ ಫುಡ್ ಮುಖಾಂತರ ಯಾವ್ಯಾವ ಅಮೈನೋ ಆ್ಯಸಿಡ್ನ ತೊಗೊಳ್ತೀವಿ ಅಂತಂದರೆ, ಸೊ ಲ್ಯೂಸೈನ್ ಒಂದು, ಐಸೋಲ್ಯೂಸೈನು, ಲೈಸಿನ್ ಇದೆ, ಎಟ್ಸೆಟ್ರಾ. ಅಂದರೆ ಒಂದು 3 ಎಕ್ಸಾಂಪಲ್ ತೋರಿಸ್ತೀನಿ. ಎಕ್ಸಾಂಪಲ್ ಕೇಳ್ಬೋದು, ವಾಟ್ ಆರ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್, ಗಿವ್ ಎಕ್ಸಾಂಪಲ್. ವಾಟ್ ಆರ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್, ಗಿವ್ ಎಕ್ಸಾಂಪಲ್. ಆ್ಯಂಡ್ ಆಲ್ರೆಡಿ ಇನ್ನೊಂದು ಕೇಳಿದ್ದೀನಿ 1 ಮಾರ್ಕಿಗೆ, ನೇಮ್ ದ ಆಪ್ಟಿಕಲಿ ಇನ್ಯಾಕ್ಟಿವ್ ಅಮೈನೋ ಆ್ಯಸಿಡ್, ಇಟ್ ಈಸ್ ಗ್ಲೈಸಿನ್. ಹಾಗೆ ದೇರ್ಫೋರ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ಗೆ ಎಕ್ಸಾಂಪಲ್ಲು ಲ್ಯೂಸೈನ್ ಇರ್ಬೋದು, ಐಸೋಲ್ಯೂಸೈನ್ ಇರ್ಬೋದು, ಮತ್ತು ಲೈಸಿನ್ ಇರ್ಬೋದು, ಎಟ್ಸೆಟ್ರಾ ಅಂತ ಹೇಳ್ತಾನೆ. ಇದು ಅನದರ್ ಟೈಪ್ ಆಫ್ ಅಮೈನೋ ಆ್ಯಸಿಡ್ಸ್ ದಟ್ ಡಿಪೆಂಡ್ಸ್ ಆನ್ ವೆದರ್ ಇಟ್ ಈಸ್ ಸಿಂಥಸೈಸ್ಡ್ ಇನ್ ಅವರ್ ಬಾಡಿ ಆರ್ ನಾಟ್. ಆ ಬೇಸಿಸ್ ಮೇಲೆ ಅದನ್ನು 2 ರೀತಿ ಕ್ಲಾಸಿಫೈ ಮಾಡಿದ್ದೀನಿ. ಒಂದು ಎಸೆನ್ಷಿಯಲ್ ಅಮೈನೋ ಆ್ಯಸಿಡು, ಇನ್ನೊಂದು ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಅಂತ ಹೇಳ್ತೀವಿ. ನಾನ್ ಎಸೆನ್ಷಿಯಲ್ ಅಂತಂದ್ರೆ ದೇ ಆರ್ ನಾಟ್ ರಿಕ್ವೈರ್ಡ್, ದೇ ಆರ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್. ಯಾಕೆ ಅಂತಂದರೆ ಎಲ್ಲಿ ನಾವು ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ, ಆ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಬಂದಾಗ ಈ ಎಲ್ಲ ಅಮೈನೋ ಆ್ಯಸಿಡ್ಸ್ಗಳು ನಮ್ಮ ಬಾಡಿ ಒಳಗಡೆ ಉತ್ಪತ್ತಿ ಆಗ್ತವೆ. ಅಂದರೆ ದೇ ಕ್ಯಾನ್ ಬಿ ಸಿಂಥಸೈಸ್ಡ್ ಇನ್ ಅವರ್ ಬಾಡಿ ಇಟ್ ಸೆಲ್ಫ್, ಆ್ಯಂಡ್ ದೇರ್ಫೋರ್ ಇಟ್ ಈಸ್ ನಾಟ್ ನೀಡೆಡ್ ಟು ಟೇಕ್ ದೋಸ್ ಅಮೈನೋ ಆ್ಯಸಿಡ್ಸ್ ಫ್ರಮ್ ದ ಔಟ್ಸೈಡ್. ಡಯಟ್ ಮುಖಾಂತರ ನಾವು ಅಥವಾ ಫುಡ್ ಮುಖಾಂತರ ಅದನ್ನು ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಅದು ನಮ್ಮ ಬಾಡಿ ಒಳಗಡೆ ಉತ್ಪತ್ತಿ ಆಗುತ್ತೆ. Such a type of amino acids which can be synthesized in our body and they are not required to take from the outside, and they are known as non-essential amino acids ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಯಾವುದು? ಗ್ಲೈಸಿನ್ ಇರ್ಬೋದು, ಅಲನಿನ್ ಇರ್ಬೋದು, ಗ್ಲೂಟಮಿನ್ ಇರ್ಬೋದು, ಎಟ್ಸೆಟ್ರಾ. ವಾಟ್ ಆರ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್, ಗಿವ್ ಎಕ್ಸಾಂಪಲ್ ಅಂತ ಕೇಳ್ತಾನೆ. ಸೊ ದೇರ್ಫೋರ್ ಏನಂಗಂದರೆ, ಸೊ ಯಾವುದು ನಮ್ಮ ಬಾಡಿನಲ್ಲಿ ಉತ್ಪತ್ತಿ ಆಗುತ್ತೋ ಅಂಥ ಅಮೈನೋ ಆ್ಯಸಿಡ್ಸನ್ನು ನಾವು ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಅಂತ ತಗೊಂಡ್ರೆ ಗ್ಲೈಸಿನ್, ಅಲನಿನ್, ಗ್ಲೂಟಾಮೈನ್, ಎಟ್ಸೆಟ್ರಾ ಯಾವ್ದಾರು ಬರೀಬೋದು. ಆ್ಯಂಡ್ ಇದಿಷ್ಟು ಕ್ಲಾಸಿಫಿಕೇಷನ್ ಆಫ್ ದ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾರೆ ಕಣಪ್ಪ. ಒಂದು ದಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ NH2 ಮತ್ತು COH ಗ್ರೂಪ್ ಬೇಸಿಸ್ ಮೇಲೆ ನಾವು 3 ಥರ ಕ್ಲಾಸಿಫೈ ಮಾಡ್ಕೊಳ್ತೀವಿ. ಅದೇ ಥರ ನಮ್ಮ ಬಾಡಿ ಒಳಗಡೆ ಉತ್ಪತ್ತಿ ಆಗುತ್ತೆ ಅಥವಾ ಇಲ್ಲ, ಆ ಬೇಸಿಸ್ ಮೇಲೆ 2 ರೀತಿ ಕ್ಲಾಸಿಫೈ ಮಾಡ್ತೀವಿ. ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಮತ್ತು ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್, ಇದಿಷ್ಟು ಕ್ಲಾಸಿಫಿಕೇಷನ್ ಆಫ್ ದ ಅಮೈನೋ ಆ್ಯಸಿಡ್ಸ್ ಆಯಿತು. ಆ್ಯಂಡ್ ದ ಅನದರ್ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ ಇನ್ನೊಂದು ಕಾನ್ಸೆಪ್ಟ್ ಏನು, ಇನ್ನೊಂದು ಟಾಪಿಕ್ ಏನು ಅಥವಾ ಇನ್ನೊಂದು ಪಾಯಿಂಟ್ ಏನು ಅಬೌಟ್ ದ ಅಮೈನೋ ಆ್ಯಸಿಡ್ ಅಂತ ತೊಗೊಂಡ್ರೆ, ಜನರಲ್ ಆಗಿ ಇನ್ ಮೋಸ್ಟ್ ಆಫ್ ದ ಕೇಸಸ್ ಅಮೈನೋ ಆ್ಯಸಿಡ್ಸ್ ಅಂತ ತೊಗೊಂಡಾಗ ಅಮೈನೋ ಆ್ಯಸಿಡ್ ಕಾಂಪೌಂಡ್ಸು ಜನರಲ್ ಆಗಿ ಒಂದು ಜ್ವಿಟರ್ ಅಯಾನ್ ಫಾರ್ಮಲ್ಲಿ ಅದು ಇರುತ್ತೆ, ಎಕ್ಸಿಸ್ಟ್ ಆಗಿರುತ್ತೆ ಅಂತ ಹೇಳ್ತಾನೆ. ಯಾವಾಗಲೂ ಅಮೈನೋ ಆ್ಯಸಿಡು ಒಂದು ಜ್ವಿಟರ್ ಅಯಾನ್ ಫಾರ್ಮಲ್ಲಿ, ಒಂದು ಡೆಫಿನೆಟ್ ಡೈಪೋಲಾರ್ ಅಯಾನ್ ಫಾರ್ಮಲ್ಲಿ ಅದು ಎಕ್ಸಿಸ್ಟ್ ಆಗಿರುತ್ತೆ ಅಂತ ಹೇಳ್ತಾನೆ. ಅದಕ್ಕೊಂದು ಪ್ರಾಪರ್ಟಿ ಬರುತ್ತೆ ವಿಚ್ ಕೆನ್ ಏಬಲ್ ಟು ಫಾರ್ಮ್ ಎ ಜ್ವಿಟರ್ ಅಯಾನ್ ಅಂತ ಹೇಳ್ತಾನೆ. ಏನಂಗಂದರೆ ಜ್ವಿಟರ್ ಅಯಾನ್ ಫಾರ್ಮ್ ಆಫ್ ಅಮೈನೋ ಆ್ಯಸಿಡ್ ಅಂತಂದರೆ ಏನು, ಹೆಂಗಿರುತ್ತೆ ಅದು ಜ್ವಿಟರ್ ಅಯಾನು, ಅದನ್ನು ಹೇಳ್ತಾನೆ ಇಲ್ಲಿ. ಸೊ ಜ್ವಿಟರ್ ಅಯಾನ್ ಅಂತಂದರೆ, ಸೊ ಇಲ್ಲೊಂದು ಅಮೈನೋ ಆ್ಯಸಿಡ್ ಇದೆ ನೋಡಿ. ಫಾರ್ ಎಕ್ಸಾಂಪಲ್ ಜನರಲ್ ಆಗಿ ಬರ್ಕೊಂಡ್ರೆ ಇದು ಅಮೈನೋ ಆ್ಯಸಿಡು ಹೇಗಿರುತ್ತೆ, ಅಮೈನೋ ಆ್ಯಸಿಡ್ ಅಂತಲೇ ಹೀಗಿರುತ್ತೆ, RH NH2 COOH. ಸೊ ಇದು ಅಮೈನೋ ಆ್ಯಸಿಡು ಜನರಲ್ ಫಾರ್ಮುಲಾ ಬರ್ಕೊಂಡಿದ್ದೀನಿ. ಸೊ ಅಲ್ಲಿ ಅಮೈನೋ ಆ್ಯಸಿಡ್ ಅಂತ ಬಂದಾಗ ಅಲ್ಲಿ 2 ಗ್ರೂಪ್ ಇರುತ್ತೆ, ಒಂದು ಆ್ಯಸಿಡ್ ಗ್ರೂಪು ಮತ್ತು ಇನ್ನೊಂದು ಬೇಸಿಕ್ ಗ್ರೂಪು. ಸೊ ಇಲ್ಲೇನಾಗುತ್ತೆ ಇಲ್ಲಿ ಅಂತಂದರೆ, ಈ ಅಮೈನೋ ಆ್ಯಸಿಡ್ನಲ್ಲಿ NH2 ಗ್ರೂಪು ಮತ್ತು COH ಗ್ರೂಪು ಸುಮ್ಮನೆ ಇರೋದಿಲ್ಲ. ಅದೇನು ಮಾಡ್ತವೆ, ಒಂದಕ್ಕೊಂದು ತಾವೇ ಇಂಟ್ರ್ಯಾಕ್ಷನ್ ಆಗ್ತವೆ. ಇಂಟ್ರ್ಯಾಕ್ಷನ್ ಅಂತಂದ್ರೇನು, ಇಲ್ಲಿ COH ಗ್ರೂಪ್ ಇರುತ್ತಲ್ಲ, ಆ COH ಗ್ರೂಪಿಂದ ಏನು ಮಾಡುತ್ತೆ, ಒಂದು ಹೈಡ್ರೋಜನ್ ಆ್ಯಟಮನ್ನು ಅಥವಾ ಒಂದು ಪ್ರೋಟಾನ್ನ ಏನು ಮಾಡುತ್ತೆ ಅಂದರೆ, ಈ ಹೈಡ್ರೋಜನ್ ಆ್ಯಟಮನ್ನು ಇನ್ ದ ಫಾರ್ಮ್ ಆಫ್ ಪ್ರೋಟಾನ್ ಸೊ ಈ NH2 ಗ್ರೂಪ್ಗೆ ಡೊನೇಟ್ ಮಾಡಿಬಿಡುತ್ತೆ. ಡೊನೇಟ್ ಮಾಡಿದಾಗ ಏನಾಗುತ್ತೆ, ದಟ್ ಅಮೈನೋ ಆ್ಯಸಿಡ್ ಕಾಂಪೌಂಡ್ ದಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ದ ಫಾರ್ಮ್ ಲೈಕ್ ದಿಸ್. ಅದು ಯಾವ ಫಾರ್ಮ್ ಕನ್ವರ್ಷನ್ ಆಗುತ್ತೆ ಅಂತಂದರೆ, ಆಫ್ಟರ್ ಡೊನೇಟಿಂಗ್ ದ ಪ್ರೋಟಾನ್, ಎಲ್ಲಿಂದ ಡೊನೇಟ್ ಮಾಡುತ್ತೆ ಪ್ರೋಟಾನ್ನ, ಆ COH ಗ್ರೂಪಿಂದ NH2 ಗ್ರೂಪ್ಗೆ ಡೊನೇಟ್ ಮಾಡಿದಾಗ ದಟ್ ಅಮೈನೋ ಆ್ಯಸಿಡ್ ದಟ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್, ಹೀಗೆ ಉಳ್ಕೊಳ್ಳುತ್ತೆ. ಹೇಗೆ ಅಂತಂದರೆ, COOH ಇತ್ತು, ಆ COOH ಇದ್ದಿದ್ದು ಏನು ಮಾಡ್ತು, ಒಂದು ಹೈಡ್ರೋಜನ್ ಆ್ಯಟಮನ್ನು ಡೊನೇಟ್ ಮಾಡ್ತಲ್ಲ ಬೇರೆ ಕಡೆಗೆ, ಡೊನೇಟ್ ಮಾಡಿದಾಗ ಆ COH ಗ್ರೂಪಿಂದ ಇನ್ನೇನು ಉಳ್ಕೊಳ್ಳುತ್ತೆ ಅಂತಂದರೆ COO- ಗ್ರೂಪ್ ಉಳ್ಕೊಳ್ಳುತ್ತೆ. ಇಲ್ಲಿ NH2 ಇತ್ತಲ್ಲ, NH2 ಏನು ಮಾಡ್ತು, ಇಲ್ಲಿಂದ ಒಂದು ಹೈಡ್ರೋಜನ್ ಆ್ಯಟಮನ್ನು ತೊಗೊಂಡೇನಾಗುತ್ತೆ, ಹೈಡ್ರೋಜನ್ ಆ್ಯಟಮನ್ನು ಅಂದರೆ NH2 ಇದ್ದಿದ್ದೇನಾಯಿತು, ಇನ್ನೊಂದು ಹೈಡ್ರೋಜನ್ ಆ್ಯಟಮ್ ಜೊತೆ ಸೇರ್ಕೊಂಡೇನಾಯಿತು, NH3 ಆಯಿತು. ಆವಾಗ ಈ ನೈಟ್ರೋಜನ್ ಆ್ಯಟಮ್ ಮೇಲೆ ಪ್ಲಸ್ ಚಾರ್ಜ್ ಬರುತ್ತೆ ಹೀಗೆ. ಸೊ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಸೊ ಇಲ್ಲೊಂದು ಅಮೈನೋ ಆ್ಯಸಿಡ್ ಕಾಂಪೌಂಡು ಥ್ರೂ ದ ಡೊನೇಷನ್ ಆಫ್ ಹೈಡ್ರೋಜನ್ ಆ್ಯಟಮ್ ಮತ್ತು ಪ್ರೋಟಾನ್ ಫ್ರಮ್ ದ COH ಗ್ರೂಪಿಂದ NH2 ಗ್ರೂಪ್ ಕಡೆಗೆ
ಒಂದು ಪ್ರೋಟಾನ್ನ ಡೊನೇಟ್ ಮಾಡಿದ್ಮೇಲೆ ದಟ್ ಅಮೈನೋ ಆ್ಯಸಿಡ್ ಕಾಂಪೌಂಡ್ ವಿಚ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಎ ಡೈಪೋಲಾರ್ ಅಯಾನ್ ಅಂತ ಹೇಳ್ತಾನೆ. ಡೈಪೋಲಾರ್ ಅಂತಂದರೆ ಅಲ್ಲಿ ಎರಡೂ ಕಡೆ, ಅಂದರೆ ಒಂದು ಕಡೆ ಪ್ಲಸ್ ಚಾರ್ಜು ಮತ್ತು ಇನ್ನೊಂದು ಕಡೆಗೆ ಮೈನಸ್ ಚಾರ್ಜ್ ಇದೆಯಲ್ವಾ, ದಟ್ ಅಮೈನೋ ಆ್ಯಸಿಡ್ ವಿಚ್ ಈಸ್ ಹ್ಯಾವಿಂಗ್ ದ ಪ್ರಾಪರ್ಟಿ ಟು ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ಎ ಡೈಪೋಲಾರ್ ಅಯಾನ್ ಆ್ಯಂಡ್ ವಾಟ್ ಎವರ್ ದಿಸ್ ಡೈಪೋಲಾರ್ ಅಯಾನ್ ಫಾರ್ಮ್ ಆಫ್ ದ ಅಮೈನೋ ಆ್ಯಸಿಡ್ ಆ್ಯಂಡ್ ಇಟ್ ಈಸ್ ನೋನ್ ಆಸ್ ಜ್ವಿಟರಯಾನ್ ಫಾರ್ಮ್ ಆಫ್ ಅಮೈನೋ ಆ್ಯಸಿಡ್ ಅಂತ ಹೇಳ್ತಾನೆ, ಅಥವಾ ಜ್ವಿಟರಯಾನ್ ಆಫ್ ದ ಅಮೈನೋ ಆ್ಯಸಿಡ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಜ್ವಿಟರಯಾನ್ ಅಂತಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ದ ಡೈಪೋಲಾರ್ ಅಯಾನ್ ಅಂತ, ಡೈಪೋಲಾರ್ ಅಯಾನ್ ಫಾರ್ಮ್ ಆಫ್ ದ ಅಮೈನೋ ಆ್ಯಸಿಡ್ ಅಂತ ಹೇಳ್ತೀವಿ. ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂತಂದರೆ ಇಟ್ ಈಸ್ ಡ್ಯೂ ಟು ದ ಎಕ್ಸ್ಚೇಂಜ್ ಆಫ್ ಪ್ರೋಟಾನ್ ಆರ್ ಡೊನೇಷನ್ ಆಫ್ ದ ಪ್ರೋಟಾನ್ ಫ್ರಮ್ ದ COH ಗ್ರೂಪಿಂದ NH2 ಗ್ರೂಪ್ಗೆ ಒಂದು ಪ್ರೋಟಾನ್ನ ಎಕ್ಸ್ಚೇಂಜ್ ಮಾಡುತ್ತೆ. ಆ್ಯಂಡ್ ವಾಟ್ ಎವರ್ ದ ಡೈಪೋಲಾರ್ ಅಯಾನ್ ಆಫ್ ಅನ್ ಅಮೈನೋ ಆ್ಯಸಿಡ್ ಫಾರ್ಮ್ ಡ್ಯೂ ಟು ದ ಎಕ್ಸ್ಚೇಂಜ್ ಆಫ್ ಪ್ರೋಟಾನ್ ಬಿಟ್ವೀನ್ ದ NH2 ಗ್ರೂಪ್ ಅಂಡ್ ದ COH ಗ್ರೂಪ್ ಇಯರ್ ಆ್ಯಂಡ್ ದಟ್ ಡೈಪೋಲಾರ್ ಅಯಾನ್ ವಿಚ್ ಈಸ್ ಕಾಲ್ಡ್ ಆಸ್ ಜ್ವಿಟರಯಾನ್ ಫಾರ್ಮ್ ಆಫ್ ಅಮೈನೋ ಆ್ಯಸಿಡ್ ಅಂತ ಕರಿತೀವಿ. ಹೆಂಗಿರುತ್ತೆ ಅದು, ಹೆಂಗೆ ಕಾಣುತ್ತೆ ಅದು ಜ್ವಿಟರಯಾನ್ ಅಂತಂದರೆ ಅದು ಹಿಂಗೆ ಕಾಣುತ್ತೆ. ನಾನು ಆಲ್ರೆಡಿ ತೋರಿಸಿದ್ದೀನಿ. ಇದು ಫಸ್ಟು ಅಮೈನೋ ಆ್ಯಸಿಡ್ ಇತ್ತು. ಅವಾಗೇನು ಮಾಡುತ್ತೆ, ಈ ಅಮೈನೋ ಆ್ಯಸಿಡ್ನಲ್ಲಿ COH ಗ್ರೂಪ್ ಏನು ಮಾಡುತ್ತೆ, ಒಂದು ಪ್ರೋಟಾನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ ಯಾವುದ್ರ ಜೊತೆಗೆ, NH2 ಗ್ರೂಪ್ ಜೊತೆಗೆ. ಆವಾಗ ದಟ್ ಸೇಮ್ ಅಮೈನೋ ಆ್ಯಸಿಡ್ ದಟ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಒಂದು ಡೈಪೋಲಾರ್ ಅಯಾನ್ ಫಾರ್ಮಲ್ಲಿ ಎಕ್ಸಿಸ್ಟ್ ಆಗಿದೆ. ಇಲ್ಲಿ ಮೈನಸ್ ಚಾರ್ಜು, ಇಲ್ಲಿ ಪ್ಲಸ್ ಚಾರ್ಜ್ ನೋಡಿ, ಡೈಪೋಲಾರ್ ಅಯಾನು. ಆ್ಯಂಡ್ ದಟ್ ಡೈಪೋಲಾರ್ ಅಯಾನ್ ಫಾರ್ಮ್ ಆಫ್ ದ ಅಮೈನೋ ಆ್ಯಸಿಡ್ ವಿಚ್ ಈಸ್ ಕಾಲ್ಡ್ ಆಸ್ ಜ್ವಿಟರಯಾನ್ ಅಂತ ಹೇಳ್ತೀವಿ. ದಾಟ್ಸ್ ಇಟ್. ಗೊತ್ತಾಯ್ತಲ್ಲ? ಇದು ಇನ್ನೊಂದು ಪ್ರಾಪರ್ಟಿ ಆಫ್ ಅನ್ ಅಮೈನೋ ಆ್ಯಸಿಡ್ ಅಂತ ಹೇಳ್ತೀವಿ. ಆ್ಯಂಡ್ ಜನರಲಿ ವಿಚ್ ಕ್ಯಾನ್ ಏಬಲ್ ಟು ಫಾರ್ಮ್ ದ ಡೈಪೋಲಾರ್ ಅಯಾನ್ ಅಂತ ಹೇಳ್ತಾನೆ. ಈಗ ನೆಕ್ಸ್ಟು ಇದಿಷ್ಟು ಆಯಿತು. ಅಮೈನೋ ಆ್ಯಸಿಡ್ಸ್ ಅಂತಂದರೆ ಏನು ಅಂತ ಗೊತ್ತಾಯಿತು. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ 20 ನ್ಯಾಚುರಲಿ ಅಕರಿಂಗ್ ಅಮೈನೋ ಆ್ಯಸಿಡ್ಸ್ ಯಾವ್ಯಾವ ಸಿಗುತ್ತೆ ಅಂತ ಗೊತ್ತಾಯಿತು. ಮತ್ತು ಬೇಸ್ಡ್ ಆನ್ ದ ನಂಬರ್ ಆಫ್ NH2 ಮತ್ತು COH ಗ್ರೂಪ್ ಮೇಲೆ ಅದನ್ನು ಕ್ಲಾಸಿಫೈ ಮಾಡ್ಕೊಂಡ್ವಿ. ಹೇಗೇನು ಎಸೆನ್ಷಿಯಲ್ ಮತ್ತು ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಕ್ಲಾಸಿಫೈ ಮಾಡಿದ್ವಿ. ಒಂದು ಪ್ರಾಪರ್ಟಿ ಇದೆ, ಜ್ವಿಟರಯಾನ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದೆ. ಅದೆಷ್ಟು ಆದಮೇಲೆ ಫೈನಲಿ ಹಾಗಿದ್ರೆ ಒಂದು ಪ್ರೋಟೀನ್ ಸ್ಟ್ರಕ್ಚರ್ ಹೆಂಗೆ ಫಾರ್ಮೇಷನ್ ಆಗುತ್ತೆ, ಅಥವಾ ಪ್ರೋಟೀನ್ ಸ್ಟ್ರಕ್ಚರ್ ಹೇಗಿರುತ್ತೆ, ಒಂದು ಪ್ರೋಟೀನ್ ಫಾರ್ಮೇಷನ್ ಹೆಂಗಾಗುತ್ತೆ ಅಂತ ಹೇಳ್ತಾನೆ. ಹಾಗಿದ್ರೆ ಪ್ರೋಟೀನ್ ಅಂತಂದ್ರೆ ಏನು? ನಮ್ಗೆ ಆಲ್ರೆಡಿ ಗೊತ್ತಿದೆ. ಪ್ರೋಟೀನ್ ಅಂತಲೇ ಇಟ್ ಈಸ್ ನಥಿಂಗ್ ಬಟ್ ದ ಪಾಲಿಮರ್ ಆಫ್ ಲಾರ್ಜ್ ನಂಬರ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಹೇಳಿದ್ದಾನೆ. ಸೊ ಫ್ರಮ್ ದೀಸ್ ಅಮೈನೋ ಆ್ಯಸಿಡ್ಸಿಂದ, ಅಂದರೆ ಅಮೈನೋ ಆ್ಯಸಿಡ್ಸಿಂದ ನಮಗೆ ಪ್ರೋಟೀನ್ ಫಾರ್ಮೇಷನ್ ಹೆಂಗಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ದೆನ್ ದ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಥವಾ ಫಾರ್ಮೇಷನ್ ಆಫ್ ದ ಪ್ರೋಟೀನ್ ಅಂತ ಬಂದಾಗ, ಪ್ರೋಟೀನ್ಸ್ ಆರ್ ಫಾರ್ಮ್ಡ್ ಆರ್ ಎ ಪ್ರೋಟೀನ್ ಈಸ್ ಫಾರ್ಮ್ಡ್ ಡ್ಯೂ ಟು ದ ಲಿಂಕಿಂಗ್ ಡ್ಯೂ ಟು ದ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ ಆಫ್ ದ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ಅಂದರೆ ವೆನ್ ಎ ಡೆಫಿನೆಟ್ ನಂಬರ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ ಕಾಂಪೌಂಡ್ಸ್ ವೆನ್ ದೇ ಕ್ಯಾನ್ ಅಂಡರ್ಗೋ ಕಾಂಬಿನೇಷನ್ ವಿತ್ ಈಚ್ ಅದರ್, ಅಂದರೆ ಒಂದಕ್ಕೊಂದು ಲಿಂಕ್ ಆಗಿ ಒಂದು ಲಾಂಗ್ ಚೈನ್ ಪಾಲಿಮರ್ ಕಾಂಪೌಂಡನ್ನು ಕೊಟ್ಟಾಗ ಅದನ್ನು ಪ್ರೋಟೀನ್ ಅಂತ ಕರಿತೀವಿ. ಹೆಂಗೆ ಅದು ಇಂಟರಾಕ್ಷನ್ ಮಾಡುತ್ತೆ ಅಮೈನೋ ಆ್ಯಸಿಡ್ಸು, ಅಲ್ಲಿ ಏನು ಫಾರ್ಮೇಷನ್ ಆಗುತ್ತೆ, ಯಾವ ರೀತಿ ಒಂದು ಪ್ರೋಟೀನ್ ಪಾಲಿಮರು ಅಥವಾ ಪ್ರೋಟೀನ್ ಚೈನ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ. ದ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂತ ತೊಗೊಂಡಿದ್ದೀನಿ. ಅದರಲ್ಲಿ ಒಳಗಡೆ ಫಸ್ಟು ಪೆಪ್ಟೈಡ್ ಬಾಂಡ್ ಅಂತ ತೊಗೊಂಡಿದ್ದಾನೆ. ಅಂದರೆ ಈಗ ಜನರಲಿ ನಾವು ಪ್ರೋಟೀನ್ ಫಾರ್ಮೇಷನ್ ಆಗಬೇಕು ಅಂತಂದರೆ ನಂಬರ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ಸು ಒಂದಕ್ಕೊಂದು ಕಂಬೈನ್ ಆಗುತ್ತೆ ಅಂತ ಹೇಳಿದೆ ನಿಮಗೆ. ಹೆಂಗೆ ಅದು ಕಂಬೈನ್ ಆಗುತ್ತೆ ಅಂದರೆ, ಎರಡು ಅಮೈನೋ ಆ್ಯಸಿಡ್ಸು ಒಟ್ಟಿಗೆ ಹೆಂಗೆ ಕಂಬೈನ್ ಆಗುತ್ತೆ ಅಂತಂದರೆ ಅಲ್ಲಿ ಹೇಳ್ತಾನೆ, ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ದ ಪ್ರೋಟೀನ್ ಡ್ಯೂ ಟು ದ ಕಾಂಬಿನೇಷನ್ ಆಫ್ ದ ಆಲ್ಫಾ ಅಮೈನೋ ಆ್ಯಸಿಡ್ಸ್ ವೆನ್ 2 ಆಲ್ಫಾ ಅಮೈನೋ ಆ್ಯಸಿಡ್ಸ್ ವೆನ್ ದೇ ಅಂಡರ್ಗೋ ಕಾಂಬಿನೇಷನ್ ವಿತ್ ಈಚ್ ಅದರ್. ಹೆಂಗೆ ಅದು ಕಂಬೈನ್ ಆಗುತ್ತೆ ಅಂತಂದರೆ, ಆಲ್ವೇಸ್ ದ 2 ಆಲ್ಫಾ ಅಮೈನೋ ಆ್ಯಸಿಡ್ಸ್ ದೇ ಆರ್ ಕಂಬೈನ್ಡ್ ವಿತ್ ಈಚ್ ಅದರ್ ಥ್ರೂ ದ ಫಾರ್ಮೇಷನ್ ಆಫ್ ಎ ಪೆಪ್ಟೈಡ್ ಬಾಂಡ್ ಅಂತ ಹೇಳ್ತಾನೆ. ಹೆಂಗೆ ಅದು ಒಂದಕ್ಕೊಂದು ಕಂಬೈನ್ ಆಗುತ್ತೆ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತಂದರೆ, ಸೊ ದೇ ಕ್ಯಾನ್ ಅಂಡರ್ಗೋ ಕಾಂಬಿನೇಷನ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ಎ ಬಾಂಡ್ ಆರ್ ಎ ಟೈಪ್ ಆಫ್ ಎ ಬಾಂಡ್ ಆ್ಯಂಡ್ ದಟ್ ಬಾಂಡ್ ಇಟ್ ಈಸ್ ಕಾಲ್ಡ್ ಆಸ್ ಎ ಪೆಪ್ಟೈಡ್ ಬಾಂಡ್ ಅಂತ ಹೇಳ್ತಾನೆ. ಏನಂಗಂದರೆ ಪೆಪ್ಟೈಡ್ ಬಾಂಡ್ ಅಂತಂದ್ರೆ ಏನು ನೋಡಿ. ಪೆಪ್ಟೈಡ್ ಬಾಂಡ್ ಅಂತಂದರೆ ಇಷ್ಟೇ. ಸುಮ್ಮನೆ ಅನ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ 2 ಅಮೈನೋ ಆ್ಯಸಿಡ್ ಇದೆ ಅಂತ ತೊಗೊಂಡಿದ್ದೀನಿ. ಏನದು ಅಮೈನೋ ಆ್ಯಸಿಡ್ ಅಂತಂದರೆ, ಒಂದು ಕಡೆಗೆ ನಾನು ಒಂದು ಅಮೈನೋ ಆ್ಯಸಿಡ್ನ ತೊಗೊಂಡಿದ್ದೀನಿ. ಯಾವುದು ಅಂತಂದರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಹಿಂಗೆ ತೊಗೊಂಡಿದ್ದೀನಿ. ಯಾವುದು ಅಂತಂದರೆ ಫಾರ್ ಎಕ್ಸಾಂಪಲ್ ಗ್ಲೈಸಿನ್ ತೊಗೊಂಡಿದ್ದೀನಿ. ಗ್ಲೈಸಿನ್ ಗೊತ್ತಲ್ಲ ನಮಗೆ, ಗ್ಲೈಸಿನ್ ಕಾಂಪೌಂಡ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಸಿ ಇದೆ ಇಲ್ಲಿ CH12 ತೋರಿಸಿದ್ದೀನಿ, ಮುಂದೆ ಕಾಣುತ್ತೆ ನೋಡಿ. ಅಂದರೆ 2 ಆಲ್ಫಾ ಅಮೈನೋ ಆ್ಯಸಿಡ್ಸ್ ಜನರಲ್ ಆಗಿ ತೊಗೊಂಡಿದ್ದೀನಿ, ಅಲ್ಲಿ ಮುಂದೆ ತೋರಿಸಿದ್ದೀನಿ, ಅದರಿಂದ ಜನರಲ್ ಆಗಿ ತೊಗೊಳ್ತಾ ಇದ್ದೀನಿ. ನನ್ನ ಹತ್ರ ಒಂದು ಅಮೈನೋ ಆ್ಯಸಿಡ್ ಹೇಗಿದೆ ಅಂತಂದರೆ ಹೀಗಿದೆ, CHNH2COH ಇದು ಒಂದು ಅಮೈನೋ ಆ್ಯಸಿಡು.
ಸೊ ದಿಸ್ ಅಮೈನೋ ಆ್ಯಸಿಡ್ ವಿಚ್ ವಿಲ್ ಬಿ ಅಂಡರ್ಗೋ ಕಾಂಬಿನೇಷನ್ ವಿತ್ ದ ಅನದರ್ ಅಮೈನೋ ಆ್ಯಸಿಡ್. ಪಕ್ಕದಲ್ಲಿ ಇನ್ನೊಂದು ಅಮೈನೋ ಆ್ಯಸಿಡ್ ಅಥವಾ ಆಲ್ಫಾ ಅಮೈನೋ ಆ್ಯಸಿಡ್ನ ಪಕ್ಕದಲ್ಲಿ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಅದನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ. ದಟ್ ಈಸ್ NH2CH ಇದೆ, ಹೀಗೆ ಲೈಕ್ ದಿಸ್. ಅದನ್ನು ಒಟ್ಟಿಗೆ ಸೇರಿಸಿ ಬರ್ಕೊಂಡಿದ್ದೀನಿ. ಅಂದರೆ ವೆನ್ ದೀಸ್ ಟು ಅಮೈನೋ ಆ್ಯಸಿಡ್ಸ್ ವೆನ್ ದೇ ಅಂಡರ್ಗೋ ಕಾಂಬಿನೇಷನ್. ಹೆಂಗೆ ಕಂಬೈನ್ ಆಗುತ್ತೆ ಅದು ಎರಡು ಅಮೈನೋ ಆ್ಯಸಿಡ್ಸ್ ಅಂತಂದರೆ ನೋಡಿ, ಅದೆರಡು ಒಟ್ಟಿಗೆ ಹೀಗೆ ಕಂಬೈನ್ ಆಗುತ್ತೆ. ಹೆಂಗಾಗುತ್ತೆ ಅಂತಂದರೆ ಇಲ್ಲಿ ಒನ್ ಆಫ್ ದ ಅಮೈನೋ ಆ್ಯಸಿಡ್ನಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಫಂಕ್ಷನ್ ಗ್ರೂಪ್ ಇತ್ತಲ್ಲ, ಅಂದರೆ ಈ ಕಡೆ ಲೆಫ್ಟ್ ಸೈಡ್ನಲ್ಲಿ ಅಮೈನೋ ಆ್ಯಸಿಡ್ ಕಾಂಪೌಂಡ್ನಲ್ಲಿ ಕಾರ್ಬಾಕ್ಸಿಲ್ ಫಂಕ್ಷನ್ ಗ್ರೂಪ್ ಏನಿದೆ, ಆ ಕಾರ್ಬಾಕ್ಸಿಲ್ ಫಂಕ್ಷನ್ ಗ್ರೂಪ್ನಲ್ಲಿ OH ಗ್ರೂಪನ್ನು ಒಟ್ಟಿಗೆ ತೊಗೊಂಡೆ. ಆ OH ಗ್ರೂಪ್ ಆಫ್ ದ ಕಾರ್ಬಾಕ್ಸಿಲ್ ಗ್ರೂಪ್ ಏನು ಮಾಡುತ್ತೆ, ಇನ್ನೊಂದು ಅಮೈನೋ ಆ್ಯಸಿಡ್ನಲ್ಲಿ NH2 ಗ್ರೂಪ್ ಇತ್ತಲ್ಲ, NH2 ಗ್ರೂಪ್ನಲ್ಲಿ ಒಂದು ಹೈಡ್ರೋಜನ್ ಆಟಮ್ ಜೊತೆ ಕಂಬೈನ್ ಆಗಿ ಅದು ಅಲ್ಲೊಂದು ಕಂಡೆನ್ಸೇಷನ್ ಆಗುತ್ತೆ. ಕಂಡೆನ್ಸೇಷನ್ ಅಂತಂದರೆ ಅಲ್ಲಿ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಟೇಕ್ ಪ್ಲೇಸ್ ಡ್ಯೂರಿಂಗ್ ದ ಕಾಂಬಿನೇಷನ್ ಆಫ್ ದ ಟು ಆಲ್ಫಾ ಅಮೈನೋ ಆ್ಯಸಿಡ್ಸ್. ಸೊ ಎರಡೂ ಕಂಬೈನ್ ಆಗಿ ಅಲ್ಲೊಂದು ಎಲಿಮಿನೇಷನ್ ಆಫ್ ವಾಟರ್ ಆದಮೇಲೆ ಇನ್ನೇನು ಉಳ್ಕೊಳ್ಳುತ್ತೆ ಇಲ್ಲಿ ನನಗೆ ಅಂತಂದರೆ, ಲೆಫ್ಟ್ ಪಾರ್ಟಲ್ಲಿ ಏನು ಉಳ್ಕೊಂಡಿದೆ ಅದನ್ನು ಬರ್ಕೊಳ್ತಾ ನೋಡಿ, RCH, ಇಲ್ಲಿ ಕೆಳಗಡೆ NH2 ತೊಗೊಂಡಿದ್ದೀನಿ. ಸೊ ಇಲ್ಲಿ COH ಗ್ರೂಪಲ್ಲಿ ನೋಡಿ, ಸೊ ಇದಿಷ್ಟು ಮಾತ್ರ ಉಳ್ಕೊತು, ಅಂದರೆ CO ಗ್ರೂಪ್ ಮಾತ್ರ ಉಳ್ಕೊತು. ಆ CO ಗ್ರೂಪು ಆ್ಯಕ್ಚುಲಾಗಿ ಹಿಂಗೆ ಬಾಂಡ್ ಆಗಿರುತ್ತೆ. ನಾವು ಈ ಕಾರ್ಬನ್ ಆಟಮ್ ಅಂದರೆ ದಿಸ್ ಕಾರ್ಬನ್ ಆಟಮ್ ನಾವು ಇಟ್ ಈಸ್ ಬಾಂಡೆಡ್ ಟು ದಿಸ್ ನೈಟ್ರೋಜನ್ ಆಟಮ್. ಹೆಂಗೆ ಅಂತಂದರೆ ಇಲ್ಲಿ ನೈಟ್ರೋಜನ್ ಆಟಮು ಬಾಂಡ್ ಆಗಿದೆ, ಫರ್ದರ್ ದಿಸ್ ನೈಟ್ರೋಜನ್ ಆಟಮ್ ಒಂದು ಹೈಡ್ರೋಜನ್ ಆಟಮ್ಗೆ ಫ್ರೀಯಾಗಿ ಈ ಥರ ಬಾಂಡ್ ಆಗಿದೆ. ಅಂದರೆ NH2 ಗ್ರೂಪಲ್ಲಿ NH ಮಾತ್ರ ಉಳ್ಕೊತಿಲ್ಲಿ. ಸೊ ನಾವು ಅಗೈನ್ ಇಲ್ಲಿ NH ಇದೆ, ನಾವು NH ವಿಚ್ ಈಸ್ ಬಾಂಡೆಡ್ ಟು CH, ಅಗೈನ್ ಇದು ವಿಚ್ ಈಸ್ ಬಾಂಡೆಡ್ ಟು COH ಗ್ರೂಪ್. ಆ್ಯಂಡ್ ನೋಡಿ, ಇಲ್ಲಿ ಎರಡು ಆಲ್ಫಾ ಅಮೈನೋ ಆ್ಯಸಿಡ್ನ ತೊಗೊಂಡು ಒಟ್ಟಿಗೆ ಕಂಬೈನ್ ಮಾಡಿದೆ. ಹೆಂಗೆ ಕಂಬೈನ್ ಮಾಡಿದೆ ಅಂತಂದರೆ, ಅದು ಕಾಂಬಿನೇಷನ್ ಆಗಬೇಕಾದ್ರೆ ಸೊ ಹೆಂಗೆ ಫಾರ್ಮೇಷನ್ ಆಗ್ತಾಯಿದೆ ಅಂತಲೇ, ವಿತ್ ದ ಹೆಲ್ಪ್ ಆಫ್ ಎ ಬಾಂಡ್ ಫಾರ್ಮೇಷನ್ ಆ್ಯಂಡ್ ವಾಟ್ ಎವರ್ ದಿಸ್ CONH ಬಾಂಡ್ ಅಂತ ಏನು ತೊಗೊಂಡಿದ್ದೀನಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಆ್ಯಂಡ್ ವಾಟ್ ಎವರ್ ದ CONH ಬಾಂಡ್ ವಿಚ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದ ಟು ಆಲ್ಫಾ ಅಮೈನೋ ಆ್ಯಸಿಡ್ ಆ್ಯಂಡ್ ದಿಸ್ CONH ಬಾಂಡ್, ಇದನ್ನು ನಾವು CONH ಬಾಂಡ್ ಅಂತ ತೊಗೊಳ್ತೀವಿ. ದಿಸ್ CONH ಬಾಂಡ್ ವಿಚ್ ಈಸ್ ಕಾಲ್ಡ್ ಆಸ್ ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ದೇರ್ಫೋರ್ ಒಂದು ಪ್ರೋಟೀನ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂತಂದರೆ, ಡ್ಯೂ ಟು ದ ಕಾಂಬಿನೇಷನ್ ಆಫ್ ಎ ನಂಬರ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಆಗುತ್ತೆ ಅಂತ ಹೇಳ್ತಾನೆ. ಹೆಂಗೆ ಕಂಬೈನ್ ಆಗುತ್ತೆ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಒಂದಕ್ಕೊಂದು ಅಂತಂದರೆ, ಸೊ ವಿತ್ ದ ಹೆಲ್ಪ್ ಆಫ್ ದ ಫಾರ್ಮೇಷನ್ ಆಫ್ ಎ ಪೆಪ್ಟೈಡ್ ಬಾಂಡ್ ಅಂತ ಹೇಳ್ತಾನೆ. ದೇರ್ಫೋರ್ ಎರಡು ಆಲ್ಫಾ ಅಮೈನೋ ಆ್ಯಸಿಡ್ಸು ಒಟ್ಟಿಗೆ ಕಂಬೈನ್ ಆಗಿ ಒಂದು ಥ್ರೂ ದ ಫಾರ್ಮೇಷನ್ ಆಫ್ ಎ ಪೆಪ್ಟೈಡ್ ಬಾಂಡ್ ಒಂದು ದೊಡ್ಡ ಕಾಂಪೌಂಡ್ ಆಗಿ ಅದು ಕನ್ವರ್ಷನ್ ಆಯ್ತಲ್ಲ. And whatever this compound which is formed due to the combination of the two alpha amino acid, it is called as a dipeptide ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ, ಡೈಪೆಪ್ಟೈಡ್ ಅಂತ ಹೇಳ್ತಾನೆ. ಅಂದರೆ ಡೈಪೆಪ್ಟೈಡ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಕಾಂಪೌಂಡ್ ವಿಚ್ ಈಸ್ ಫಾರ್ಮ್ ಡ್ಯೂ ಟು ದ ಕಾಂಬಿನೇಷನ್ ಆಫ್ ದ ಟು ಆಲ್ಫಾ ಅಮೈನೋ ಆ್ಯಸಿಡ್ಸ್ ಥ್ರೂ ದ ಫಾರ್ಮೇಷನ್ ಆಫ್ ಎ ಪೆಪ್ಟೈಡ್ ಬಾಂಡ್. ಅಂದರೆ ಎಲ್ಲಿ ನಾವು ಒಂದು ಡೈಪೆಪ್ಟೈಡ್ ಅಂತ ತೊಗೊಳ್ತೀನಿ, ಅಲ್ಲಿ ಎರಡು ಆಲ್ಫಾ ಅಮೈನೋ ಆ್ಯಸಿಡ್ಸ್ ಕಂಬೈನ್ ಆಗಿದೆ. ಕಂಬೈನ್ ಆಗಿ ಅಲ್ಲೊಂದು ಪೆಪ್ಟೈಡ್ ಬಾಂಡ್ ಮುಖಾಂತರ ಎರಡು ಒಂದಕ್ಕೊಂದು ಕಂಬೈನ್ ಆಯಿತು. ಕಂಬೈನ್ ಆದಮೇಲೆ ನಮಗೆ ಒಂದು ಕಾಂಪೌಂಡ್ ಸಿಗುತ್ತಲ್ಲ, ಅಂದರೆ ದೊಡ್ಡ ಕಾಂಪೌಂಡ್ ಏನು ಬಂತು, ಅದನ್ನು ನಾವು ಡೈಪೆಪ್ಟೈಡ್ ಕಾಂಪೌಂಡ್ ಅಂತ ಹೇಳ್ತೀವಿ. ಆ್ಯಂಡ್ ಒಂದು ಡೈಪೆಪ್ಟೈಡ್ ಕಾಂಪೌಂಡ್ ಅಂತ ತೊಗೊಂಡ್ರೆ, ಒಂದು ಡೈಪೆಪ್ಟೈಡ್ನಲ್ಲಿ ಸೊ ಎಷ್ಟು ಪೆಪ್ಟೈಡ್ ಬಾಂಡ್ ಇರುತ್ತೆ ಅಂತಂದರೆ, ಎ ಡೈಪೆಪ್ಟೈಡ್ ಕಾಂಪೌಂಡ್ ವಿಚ್ ಕಂಟೈನ್ಸ್ ಓನ್ಲಿ ಒನ್ ಪೆಪ್ಟೈಡ್ ಬಾಂಡ್. ಎಕ್ಸಾಂಪಲ್ ಕೇಳ್ತಾನೆ ನಿಮಗೆ, ಅಂದರೆ ಹೌ ಮೆನಿ ಪೆಪ್ಟೈಡ್ ಬಾಂಡ್ ದೇ ಆರ್ ಪ್ರೆಸೆಂಟ್ ಇನ್ ಎ ಡೈಪೆಪ್ಟೈಡ್ ಅಂತ ಕೇಳಿದ್ರೆ, ಒಂದು ಡೈಪೆಪ್ಟೈಡ್ನಲ್ಲಿ ನಂಬರ್ ಆಫ್ ಪೆಪ್ಟೈಡ್ ಬಾಂಡ್ ಎಷ್ಟಿದೆ ಅಂತ ಬರೀ ಒಂದೇ ಒಂದು, ಅಂದರೆ ಬಿಟ್ವೀನ್ ದ ಟು ಆಲ್ಫಾ ಅಮೈನೋ ಆ್ಯಸಿಡ್ಸ್ ಒಂದೇ ಒಂದು ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅದೇ ಥರ ಮೂರು ಆಲ್ಫಾ ಅಮೈನೋ ಆ್ಯಸಿಡ್ಸು ಒಟ್ಟಿಗೆ ಕಂಬೈನ್ ಆದಾಗ ಆವಾಗ ಈ ರಿಸಲ್ಟೆಂಟ್ ಕಾಂಪೌಂಡ್ ಏನು ಬರುತ್ತೆ, ಅದನ್ನು ಟ್ರೈಪೆಪ್ಟೈಡ್ ಅಂತ ಹೇಳ್ತೀವಿ. ಟ್ರೈಪೆಪ್ಟೈಡ್ನಲ್ಲಿ ಎರಡು ಪೆಪ್ಟೈಡ್ ಬಾಂಡ್ ಬರುತ್ತೆ. ಅರ್ಥ ಆಯ್ತಲ್ಲ? ಅಂದರೆ ನಾವು ಏನು ಡೈ ಅಂತ ತೊಗೊಂಡ್ರೆ ಟೂ ಅಂತ ಹೇಳ್ತೀವಿ. ಡೈಪೆಪ್ಟೈಡ್ನಲ್ಲಿ ಟೂ ಪೆಪ್ಟೈಡ್ ಬಾಂಡ್ಸ್ ಇರೋಲ್ಲ, ಒಂದೇ ಒಂದು ಪೆಪ್ಟೈಡ್ ಬಾಂಡ್ ಇರೋದು, ಅಂದರೆ ಒಂದು ಕಡಿಮೆ ಮಾಡ್ಕೊಬೇಕು. ಅದೇ ಥರ ಟ್ರೈಪೆಪ್ಟೈಡ್ ತೊಗೊಂಡ್ರೆ ಟ್ರೈಪೆಪ್ಟೈಡ್ ಕಾಂಪೌಂಡ್ನಲ್ಲಿ ವಿಚ್ ವಿಲ್ ಕಂಟೈನ್ ಓನ್ಲಿ ಟೂ ಪೆಪ್ಟೈಡ್ ಬಾಂಡ್ಸ್. ಟೆಟ್ರಾಪೆಪ್ಟೈಡ್ ತೊಗೊಂಡ್ರೆ ಅದರಲ್ಲಿ 3 ಪೆಪ್ಟೈಡ್ ಬಾಂಡ್ ಬರುತ್ತೆ. ಹೀಗೆ ಗೊತ್ತಾಯ್ತಲ್ಲ? ಹೀಗೆ ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಫಾರ್ಮೇಷನ್ ಆಫ್ ದ ಪೆಪ್ಟೈಡ್ ಬಾಂಡ್ ಅಂತ ಹೇಳ್ತೀವಿ. ಸೊ ಪೆಪ್ಟೈಡ್ ಬಾಂಡ್ ಅಂತಂದ್ರೆ ಏನು ನಿಮ್ಗೆ ಹೇಳಿದ್ದೀನಿ. ಪೆಪ್ಟೈಡ್ ಬಾಂಡ್ ಅಂತಂದರೆ ಒಂದು ಡೆಫಿನೇಷನ್ ಹೇಳ್ತಾನೆ ಇಲ್ಲಿ. ವಾಟ್ ಇಸ್ ದಟ್ ಪೆಪ್ಟೈಡ್ ಬಾಂಡ್ ಅಂತಂದರೆ, ಇಟ್ ಈಸ್ ನಥಿಂಗ್ ಬಟ್ ದ CONH ಬಾಂಡ್ ಅಂತ ಹೇಳ್ತಾನೆ. ಆ್ಯಂಡ್ ವಾಟ್ ಎವರ್ ದ CONH ಬಾಂಡ್ which is formed between the two alpha amino acids during the combination of the amino acids, and that CONH bond present between the two amino acids, and it is called as a peptide bond anta ಕರಿತೀವಿ. ಇದೊಂದು ಡೆಫಿನೇಷನ್ ಹೇಳ್ತೀನಿ. The CONH bond
ವಿಚ್ ಈಸ್ ಫಾರ್ಮ್ಡ್ ಬಿಟ್ವೀನ್ ದ ಟೂ ಅಮೈನೋ ಆ್ಯಸಿಡ್ಸ್ ಈಸ್ ಕಾಲ್ಡ್ ಎ ಪೆಪ್ಟೈಡ್ ಬಾಂಡ್ ಅಂತ ಹೇಳ್ತಾನೆ. ದ ಕಾಂಪೌಂಡ್ ಫಾರ್ಮ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ದ ಪೆಪ್ಟೈಡ್ ಬಾಂಡ್ ಇಟ್ ಈಸ್ ಕಾಲ್ಡ್ ಎಸ್ ಎ ಡೈಪೆಪ್ಟೈಡ್ ಅಂತ ಹೇಳ್ತಾನೆ. ಅಂದರೆ ಒಂದು ಡೈಪೆಪ್ಟೈಡ್ನಲ್ಲಿ ವಿಚ್ ಕಂಟೈನ್ಸ್ ಓನ್ಲಿ ಒನ್ ಪೆಪ್ಟೈಡ್ ಬಾಂಡ್ ಅಂತ ಹೇಳ್ತಾನೆ. ಸಿಮಿಲರ್ಲಿ ಆ ಫಾರ್ಮೇಷನ್ ಆಫ್ ಡೈಪೆಪ್ಟೈಡ್ ಅಂದರೆ ಒಂದು ಗ್ಲೈಸಿನ್, ಲೆಫ್ಟ್ ಸೈಡ್ನಲ್ಲಿ ನೋಡಿ ಇದು ಗ್ಲೈಸಿನು. ವೆನ್ ದಟ್ ಗ್ಲೈಸಿನ್ ಕಾಂಪೌಂಡ್ ವೆನ್ ಇಟ್ ಅಂಡರ್ಗೋ ಕಾಂಬಿನೇಷನ್ ವಿತ್ ಅನದರ್ ಅಮೈನೋ ಆ್ಯಸಿಡ್ ಇದು ಅಲನಿನ್ ಅಂತ ಹೇಳ್ತೀವಿ. ಗ್ಲೈಸಿನ್ ಅಲನಿನ್ ಅಂತ ಹೇಳ್ತಾನೆ. ಎರಡೂ ಒಂದಕ್ಕೊಂದು ಇಂಟರಾಕ್ಷನ್ ಆದಾಗ, ಒಂದಕ್ಕೊಂದು ಕಂಬೈನ್ ಆದಾಗ ನಾನು ತೋರಿಸಿದ್ದೀನಿ ನಿಮಗೆ. ಸೊ ಇಲ್ಲಿ ಒಂದು ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗುತ್ತೆ. ಹೇಗೆ ಅಂತಂದರೆ ಈ ಕಡೆಯಿಂದ ಒಂದು ಹೈಡ್ರೋಜನ್ ಆಟಮ್, ಇಲ್ಲಿ OH ಗ್ರೂಪು, ಎರಡು ಒಟ್ಟಿಗೆ ಕಂಬೈನ್ ಆಗಿ ಎಲಿಮಿನೇಷನ್ ಆಫ್ ವಾಟರ್ ಆಗುತ್ತೆ. ಇನ್ನು ಮಧ್ಯದಲ್ಲಿ ಬಿಟ್ವೀನ್ ದ ಟೂ ಅಮೈನೋ ಆ್ಯಸಿಡ್ ಅಲ್ಲೊಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇದನ್ನು CONH ಬಾಂಡ್ ಅಂತ ಹೇಳ್ತೀವಿ. ದಟ್ CONH ಬಾಂಡ್ ವಿಚ್ ಈಸ್ ಕಾಲ್ಡ್ ಆಸ್ ಎ ಪೆಪ್ಟೈಡ್ ಬಾಂಡ್ ಅಂತ ಹೇಳ್ತೀವಿ. ಆ್ಯಂಡ್ ದ ರಿಸಲ್ಟೆಂಟ್ ಓವರ್ ಆಲ್ ದಿಸ್ ಕಾಂಪೌಂಡ್ ಏನು ಬಂತಲ್ಲ, ಇದನ್ನು ನಾವು ಡೈಪೆಪ್ಟೈಡ್ ಅಂತ ಕರಿತೀವಿ. ಒಂದು ಡೈಪೆಪ್ಟೈಡ್ನಲ್ಲಿ ನಂಬರ್ ಆಫ್ ಪೆಪ್ಟೈಡ್ ಬಾಂಡ್ಸ್ ಎಷ್ಟಿರುತ್ತೆ ಅಂತಂದರೆ ಒಂದು ಡೈಪೆಪ್ಟೈಡ್ ಇರುತ್ತೆ, ಒಂದು ಪೆಪ್ಟೈಡ್ ಬಾಂಡ್ ಇರುತ್ತೆ. ಟ್ರೈಪೆಪ್ಟೈಡ್ ತೊಗೊಂಡ್ರೆ ಅದರಲ್ಲಿ 2 ಬರುತ್ತೆ. ಟೆಟ್ರಾಪೆಪ್ಟೈಡ್ ಕಾಂಪೌಂಡ್ನಲ್ಲಿ ಸೊ 3 ಪೆಪ್ಟೈಡ್ ಬಾಂಡ್ ಬರುತ್ತೆ. ಹೀಗೆ ಲೈಕ್ ದಟ್. ದೇರ್ಫೋರ್ ದಟ್ ಈಸ್ ಆಲ್ ಅಬೌಟ್ ದ ಪೆಪ್ಟೈಡ್ ಬಾಂಡ್ ಅಂತ ಹೇಳ್ತೀವಿ. ಆ್ಯಂಡ್ ದ ನಂಬರ್ ಆಫ್ ಪೆಪ್ಟೈಡ್ ಬಾಂಡ್ಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಡೈಪೆಪ್ಟೈಡ್, ಟ್ರೈಪೆಪ್ಟೈಡ್, ಟೆಟ್ರಾಪೆಪ್ಟೈಡ್, ಪೆಂಟಾಪೆಪ್ಟೈಡ್, ಹೀಗೆ ಹೇಳ್ಬೋದು. ಅರ್ಥ ಆಯ್ತಲ್ಲ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಫಾರ್ಮೇಷನ್ ಆಫ್ ಎ ಪ್ರೋಟೀನ್. ಹೆಂಗೆ ಅದು ಪ್ರೋಟೀನ್ ಫಾರ್ಮೇಷನ್ ಆಗುತ್ತೆ ಅಂತಂದರೆ ಹೀಗೆ. when large number of alpha amino acid compound when they undergo combination with each other, so through the formation of a peptide bond ನನಗಲ್ಲೊಂದು ಲಾಂಗ್ ಚೈನ್ ಅಥವಾ ಒಂದು ಪಾಲಿಮರ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ ಕಾಂಪೌಂಡ್ ಸಿಗುತ್ತೆ. ಆ್ಯಂಡ್ ದಟ್ ಪಾಲಿಮರ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ ಕಾಂಪೌಂಡ್ ಇಟ್ ಸೆಲ್ಫ್ ವಿಚ್ ಈಸ್ ಕಾಲ್ಡ್ ಎಸ್ ಎ ಪ್ರೋಟೀನ್ ಅಂತ ಹೇಳ್ತೀವಿ. ಎಗೈನ್ ಫೈನಲಿ ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡು, ಈಗ ನಾವು ಪ್ರೋಟೀನ್ ಅಂತ ಹೇಳ್ತೀವಲ್ಲ, ಆ ಪ್ರೋಟೀನ್ಸನ್ನು ಫರ್ದರ್ ನಾವು ಕ್ಲಾಸಿಫೈ ಮಾಡ್ಕೊಳ್ಬೋದು ಅಥವಾ ಟೈಪ್ಸ್ ಆಫ್ ಪ್ರೋಟೀನ್ ಅಂತ ತೊಗೊಳ್ತೀವಿ. ಯಾವ ಬೇಸಿಸ್ ಮೇಲೆ ಪ್ರೋಟೀನ್ಸನ್ನು ಕ್ಲಾಸಿಫೈ ಮಾಡ್ಕೊಳ್ತೀನಿ ಅಂತಂದರೆ ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ಹೇಳ್ತಾನೆ. ಎಸ್, ನಿಮ್ಗೆ ಹೇಳಿದೆ ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಅಥವಾ ಬೇಸ್ಡ್ ಆನ್ ದ ಮಾಲಿಕ್ಯುಲರ್ ಶೇಪ್ ಆಫ್ ದ ಪ್ರೋಟೀನ್ ಬೇಸಿಸ್ ಮೇಲೆ ನಾವು ಪ್ರೋಟೀನ್ಸನ್ನು ನಾವು 2 ರೀತಿ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತೀವಿ. ನಿಮಗೆ ಗೊತ್ತಿರ್ಬೋದು, ಬಯಾಲಜಿನಲ್ಲಿ ಹೇಳಿರ್ತೀವಿ ನಿಮಗೆ. ಜನರಲಿ ಪ್ರೋಟೀನ್ಸ್ ದೇರ್ ಆರ್ 2 ಟೈಪ್ಸ್ ಆಫ್ ಪ್ರೋಟೀನ್ಸ್ ಆರ್ ದೇರ್. ಸೊ ವಾಟ್ ಆರ್ ದೇ ಅಂತಂದರೆ ಒಂದನ್ನು ಫೈಬ್ರಸ್ ಪ್ರೋಟೀನ್ ಅಂತ ಕರಿತೀವಿ, ಇನ್ನೊಂದನ್ನು ಗ್ಲಾಬ್ಯುಲಾರ್ ಪ್ರೋಟೀನ್ ಅಂತ ಹೇಳ್ತೀವಿ. ಯಾವ ಬೇಸಿಸ್ ಮೇಲೆ ಇದನ್ನು ಕ್ಲಾಸಿಫೈ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಬೇಸ್ಡ್ ಆನ್ ದ ಮಾಲಿಕ್ಯುಲರ್ ಶೇಪ್ ಅಥವಾ ಅದಕ್ಕೆ ಶೇಪ್ ಹೆಂಗೆ ಬರುತ್ತೆ, ಸ್ಟ್ರಕ್ಚರ್ ಹೆಂಗಿರುತ್ತೆ, ಆ ಬೇಸಿಸ್ ಮೇಲೆ ಪ್ರೋಟೀನ್ಸನ್ನು ನಾವು 2 ಥರ ತೊಗೊಳ್ತೀವಿ. ಅದರಲ್ಲಿ ಒಂದು ಫೈಬ್ರಸ್ ಪ್ರೋಟೀನ್ ಅಂತ ಹೇಳ್ತೀವಿ, ಇನ್ನೊಂದನ್ನು ಗ್ಲಾಬ್ಯುಲಾರ್ ಪ್ರೋಟೀನ್ ಅಂತ ಹೇಳ್ತೀವಿ. ಹಾಗಿದ್ರೆ ಫೈಬ್ರಸ್ ಪ್ರೋಟೀನ್ ಅಂತಂದ್ರೆ ಏನು, ಎಕ್ಸಾಂಪಲ್ ಏನು, ಇನ್ನೊಂದು ಯಾವುದು ಗ್ಲಾಬ್ಯುಲಾರ್ ಪ್ರೋಟೀನ್ ಅಂತಂದ್ರೇನು, ಎಕ್ಸಾಂಪಲ್ ಏನು, ಅದನ್ನು ನೋಡೋಣ. ಸೊ ಅದರಲ್ಲಿ ಇದರ 2 ಟೈಪ್ಸ್ ಅಂತ ಹೇಳಿದೆ. ಒಂದನ್ನು ಫೈಬ್ರಸ್ ಪ್ರೋಟೀನ್ ಅಂತ ಹೇಳಿದೆ. ಏನಂಗಂದರೆ ಫೈಬ್ರಸ್ ಪ್ರೋಟೀನ್ ಅಂತಂದರೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಬೇಸ್ಡ್ ಆನ್ ಅದಕ್ಕೆ ಪ್ರೋಟೀನ್ಗೆ ಮಾಲಿಕ್ಯುಲರ್ ಶೇಪ್ ಹೇಗೆ ಬರುತ್ತೆ ಆ ಬೇಸಿಸ್ ಮೇಲೆ ಪ್ರೋಟೀನ್ಸನ್ನು ನಾವು ಒಂದನ್ನು ಫೈಬ್ರಸ್ ಪ್ರೋಟೀನ್ ಅಂತ ಕರಿತೀವಿ. ಈ ಫೈಬ್ರಸ್ ಪ್ರೋಟೀನ್ ಅಂತಂದರೆ ಏನು ಅಂತಂದರೆ, ಸೊ ಯಾವ ಪ್ರೋಟೀನ್ಗೆ ಮಾಲಿಕ್ಯುಲರ್ ಶೇಪು ಈ ಥರ ಫೈಬರ್ ಲೈಕ್ ಸ್ಟ್ರಕ್ಚರ್ ಬರುತ್ತೋ ನೋಡಿ, ಹೀಗೆ ಗೊತ್ತಾಗ್ತದೆ ನಿಮಗೆ. ಅಂದರೆ ಮಾಲಿಕ್ಯುಲರ್ ಶೇಪ್ ಅಂತ ತಗೊಂಡಾಗ ಪ್ರೋಟೀನ್ಸ್ಗೆ 2 ಥರ ಸ್ಟ್ರಕ್ಚರ್ ಬರುತ್ತೆ. ಸೊ ಕೆಲವೊಂದು ಪ್ರೋಟೀನ್ಸ್ಗೆ ಈ ಥರ ಫೈಬ್ರಸ್ ಅಂದರೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಬರುತ್ತೆ, ಥ್ರೆಡ್ ಲೈಕ್ ಶೇಪ್ ಬರುತ್ತೆ. ಸಚ್ ಎ ಟೈಪ್ ಆಫ್ ಅಂದರೆ ಅಲ್ಲಿ ಏನು ಪಾಲಿಮರ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಏನು ಬರುತ್ತೆ ಅಥವಾ ಅದು ಪಾಲಿಪೆಪ್ಟೈಡ್ ಚೈನ್ ಅಂತ ಕರಿತೀವಿ. ಸೊ ಜನರಲಾಗಿ ಒಂದು ಪ್ರೋಟೀನ್ ಅಂತ ತೊಗೊಳ್ತೀವಲ್ಲ, ಪ್ರೋಟೀನ್ನ ನಾವು ಒಂದು ಪಾಲಿಪೆಪ್ಟೈಡ್ ಚೈನ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾನೆ. ಪಾಲಿಪೆಪ್ಟೈಡ್ ಅಂತಾನೆ, ಪಾಲಿ ಮೀನ್ಸ್ ಮೆನಿ, ಪೆಪ್ಟೈಡ್ ಅಂದರೆ ಪೆಪ್ಟೈಡ್ ಬಾಂಡ್ ಅಂತ ಹೇಳ್ತಾನೆ. ವೆನ್ 100 ನಂಬರ್ ಆಫ್ ಅಮೈನೋ ಆ್ಯಸಿಡ್ಸ್ ಒಂದಕ್ಕೊಂದು ಲಿಂಕ್ ಆಯಿತು ಅಂತ ಅಂದ್ಕೊಳ್ಳಿ, ಆವಾಗ ನನಗೆ ನಂಬರ್ ಆಫ್ ಪೆಪ್ಟೈಡ್ ಬಾಂಡ್ಸ್ ಎಷ್ಟು ಬರುತ್ತೆ ಅಂತಂದರೆ ದೇರ್ ಆರ್ ಮೆನಿ ಪೆಪ್ಟೈಡ್ ಬಾಂಡ್ಸ್ ದೇ ಆರ್ ಪ್ರೆಸೆಂಟ್. ದೇರ್ಫೋರ್ ನಾವು ಪ್ರೋಟೀನ್ಸನ್ನು ಪಾಲಿಪೆಪ್ಟೈಡ್ ಚೈನ್ ಅಂತಲೂ ಕರಿತೀವಿ. ಆ್ಯಂಡ್ ವಾಟ್ ಎವರ್ ದಿಸ್ ಪಾಲಿಪೆಪ್ಟೈಡ್ ಚೈನ್ ಅಂತ ಏನು ಹೇಳ್ತೀವಿ ಅದೇನಾಗಿರುತ್ತೆ, ಫೈಬ್ರಸ್ ಪ್ರೋಟೀನ್ಸಲ್ಲಿ ದೇ ಆರ್ ರನ್ನಿಂಗ್ ಪ್ಯಾರಲಲ್ ಟು ಈಚ್ ಅದರ್ ಅಂತ ಹೇಳ್ತಾನೆ. ಅಂದರೆ ಥ್ರೆಡ್ ಲೈಕ್ ಥರ ಅದು ಇರುತ್ತೆ ಅಂತ ಹೇಳ್ತೀವಿ. ಹೀಗೆ ವಾಟ್ ಆರ್ ದಿಸ್ ಪ್ರೋಟೀನ್ಸ್, ಫೈಬ್ರಸ್ ಪ್ರೋಟೀನ್ಸ್, whatever the proteins which have a fiber like structure ಅಥವಾ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಬಂದರೆ ಅಂಥ ಪ್ರೋಟೀನ್ಸನ್ನು ನಾವು ಫೈಬ್ರಸ್ ಪ್ರೋಟೀನ್ ಅಂತ ಕರಿತೀವಿ. ಅರ್ಥ ಆಗುತ್ತಲ್ಲ. ದೇರ್ಫೋರ್ ಫೈಬ್ರಸ್ ಪ್ರೋಟೀನ್ ಅಂತಂದರೆ ದೇ ಆರ್ ನಥಿಂಗ್ ಬಟ್ ದ ಪ್ರೋಟೀನ್ಸ್ ದೇ ಆರ್ ಹ್ಯಾವಿಂಗ್ ದ ಫೈಬರ್ ಲೈಕ್ ಸ್ಟ್ರಕ್ಚರ್ ಅಥವಾ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಆ್ಯಂಡ್ ಸಚ್ ಅ ಟೈಪ್ ಆಫ್ ಪ್ರೋಟೀನ್ ದೇ ಆರ್ ಕಾಲ್ಡ್ ಆಸ್ ಫೈಬ್ರಸ್ ಪ್ರೋಟೀನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಅಂತ ತೊಗೊಂಡ್ರೆ ನಮ್ಮ ಜನರಲಾಗಿ ಹೇರು ಥ್ರೆಡ್ ಥರ ಇದೆ, ಅಂದರೆ ದಾರದ ಥರ ಇದೆ. ಯಾಕೆ ಸರ್ ಇದು ಥ್ರೆಡ್ ಥರ ಬರುತ್ತೆ ಇದು ಅಂತಂದರೆ ಬಿಕಾಸ್ ದಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಫೈಬ್ರಸ್ ಪ್ರೋಟೀನ್.
ಅಲ್ಲಿ ಕೂದಲು ನಮಗೆ ಥ್ರೆಡ್ ದಾರದ ಥರ ಯಾಕೆ ಬರ್ತಾಯಿದೆ ಅಂತ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಫೈಬ್ರಸ್ ಪ್ರೋಟೀನ್. ಫೈಬ್ರಸ್ ಪ್ರೋಟೀನ್ ಅಂತಲೇ ಗೊತ್ತಿದೆ ನಮಗೆ. ಹೇರು ಕೂದಲು ಥ್ರೆಡ್ ಲೈಕ್ ಥರ ಇದೆ, ದಾರದ ಥರ ಇದೆ, ಅಂದರೆ ಅದರ ಸ್ಟ್ರಕ್ಚರ್ ಆಗಿದೆ ಅಥವಾ ಶೇಪ್ ಆಗಿದೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಎ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಅಥವಾ ಫೈಬ್ರಸ್ ಪ್ರೋಟೀನ್ ಅಂತ ಕರಿತೀವಿ. ಸೊ ನಮ್ಮ ಕೂದಲಲ್ಲಿರೋಂಥ ಪ್ರೋಟೀನ ನಾವು ಕೆರಾಟಿನ್ ಅಂತ ತಗೊಳ್ತೀವಿ. ಕೆರಾಟಿನ್ ಅಂತ ಇರ್ಬೋದು, ವಿಚ್ ಇಸ್ ಫೌಂಡ್ ಇನ್ ಹೇರ್, ವೂಲ್, ಸಿಲ್ಕ್. ಆ್ಯಂಡ್ ಸಿಮಿಲರ್ಲಿ ಇನ್ನೊಂದು ಎಕ್ಸಾಂಪಲ್ ಮಯೋಸಿನ್ ಅಂತ ಹೇಳ್ತೀವಿ, ಫೌಂಡ್ ಇನ್ ಮಜಲ್ಸ್. ನಮ್ಮ ಮಜಲ್ಸಲ್ಲಿ ನೀವು ನೋಡ್ಕೊಂಡ್ರೆ ಮಜಲ್ಸಲ್ಲ ಅಲ್ಲಿ ಪ್ರೋಟೀನ್ ಬರುತ್ತೆ, ಆ ಮಯೋಸಿನ್ ಅಂತ ಕರಿತೀವಿ. ಈವನ್ ದಟ್ ಈಸ್ ಆಲ್ಸೋ ದ ಅನದರ್ ಎಕ್ಸಾಂಪಲ್ ಆಫ್ ದ ಫೈಬ್ರಸ್ ಪ್ರೋಟೀನ್ ಅಂತ ಹೇಳ್ತಾನೆ. ಇನ್ನೊಂದು ಪ್ರಾಪರ್ಟಿ ಏನು ಫೈಬ್ರಸ್ ಪ್ರೋಟೀನ್ ಅಂತ ಎಕ್ಸಾಂಪಲ್ ಕೇಳ್ಬೋದು. ಸೊ ಎಲ್ಲಿ ನಾವು ಫೈಬ್ರಸ್ ಪ್ರೋಟೀನ್ ಅಂತ ಕರಿತೀವಿ, ದಿಸ್ ಫೈಬ್ರಸ್ ಪ್ರೋಟೀನ್ ಜನರಲಿ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ತಾನೆ. ಎಕ್ಸಾಂಪಲ್ ಕೇಳ್ಬೋದು, ಗಿವ್ ಎನ್ ಎಕ್ಸಾಂಪಲ್ ಆಫ್ ಎ ಪ್ರೋಟೀನ್ ವಿಚ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಕೇಳಿದ್ರೆ, ಸೊ ಯಾವ ಪ್ರೋಟೀನು ವಾಟರ್ನಲ್ಲಿ ಸಾಲ್ಯುಬಲ್ ಆಗೋದಿಲ್ಲ ಅಂತಂದರೆ, ಸೊ ಫೈಬ್ರಸ್ ಪ್ರೋಟೀನ್ ಜನರಲಿ ವಿಚ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ತಾನೆ, ಅಂದರೆ ವಾಟರ್ನಲ್ಲಿ ಸಾಲ್ಯುಬಲ್ ಆಗೋದಿಲ್ಲ. ದಟ್ಸ್ ವೈ ಕೂದಲು ತಗೊಂಡು ನೀವು ನೀರೊಳಗೆ ಹಾಕಿ ನೀವು ಎಷ್ಟು ವರ್ಷ ಇಟ್ಟಿದ್ರೂ ಅದು ಕೂದಲು ಹಾಗೆ ಇರುತ್ತೆ, ಅಂದರೆ ಕರಗೋದಿಲ್ಲ ಅದು ನೀರಿನಲ್ಲಿ. ಸೊ ಯಾಕೆ ಅಂತಂದರೆ ಅದರ ಸ್ಟ್ರಕ್ಚರು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಸ್ಟ್ರಾಂಗೆಸ್ಟ್ ಇರುತ್ತೆ, ಅಥವಾ ತುಂಬ ಸ್ಟ್ರಾಂಗ್ ಸ್ಟ್ರಕ್ಚರ್ ಬರುತ್ತೆ, ಅದರಿಂದ ಅದು ವಾಟರ್ನಲ್ಲಿ ಅದು ಡಿಸಾಲ್ವ್ ಆಗೋದಿಲ್ಲ ಅಂತ ಹೇಳ್ತಾನೆ. ದೇರ್ಫೋರ್ ಸೊ ಫೈಬ್ರಸ್ ಪ್ರೋಟೀನ್ ವಿಚ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಗೊತ್ತಾಯ್ತಲ್ಲ? ಎಕ್ಸಾಂಪಲ್ ಕೇಳ್ಬೋದು, ಗಿವ್ ಎನ್ ಎಕ್ಸಾಂಪಲ್ ಆಫ್ ಎ ಪ್ರೋಟೀನ್ ವಿಚ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಕೇಳಿದ್ರೆ ಇಟ್ ಈಸ್ ಫೈಬ್ರಸ್ ಪ್ರೋಟೀನ್ ಅಂತ ಹೇಳ್ತಾನೆ. ಸೊ therefore it is one type of protein ಅಂತ ಕರಿತೀವಿ. ಆ್ಯಂಡ್ ಸಿಮಿಲರ್ಲಿ ದ ಸೆಕೆಂಡ್ ಟೈಪ್ ಆಫ್ ಪ್ರೋಟೀನ್ ಅಂತ ತೊಗೊಂಡ್ರೆ ಬೇಸ್ಡ್ ಆನ್ ದ ಮಾಲಿಕ್ಯುಲರ್ ಶೇಪ್ ಬೇಸಿಸ್ ಮೇಲೆ, ಸೊ ದ ಅನದರ್ ಟೈಪ್ ಆಫ್ ದ ಪ್ರೋಟೀನ್ ಇಟ್ ಈಸ್ ಕಾಲ್ಡ್ ಆಸ್ ಗ್ಲಾಬ್ಯುಲಾರ್ ಪ್ರೋಟೀನ್ ಅಂತ ಕರಿತೀವಿ. ಗ್ಲಾಬ್ಯುಲಾರ್ ಪ್ರೋಟೀನ್ ಅಂತಂದ್ರೇನು ಅಲ್ಲೇ ಹೇಳ್ತಾ ಇದ್ದಾನೆ. ಗ್ಲಾಬ್ಯುಲಾರ್ ಅಂತಂದರೆ ಫೈಬ್ರಸ್ ಅಂತಲೇ ಫೈಬರ್, ಥ್ರೆಡ್ ಲೈಕ್. ಗ್ಲಾಬ್ಯುಲಾರ್ ಅಂತಂದರೆ ಸೊ ವಿಚ್ ಈಸ್ ಹ್ಯಾವಿಂಗ್ ಎ ಗ್ಲಾಬುಲ್ ಶೇಪ್ ಅಥವಾ ಸ್ಪೆರಿಕಲ್ ಶೇಪ್ ಅಂತ ಹೇಳ್ತಾನೆ. ಸೊ ಕೆಲವೊಂದು ಪ್ರೋಟೀನ್ಸ್ಗೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಬಂದರೆ ಅದನ್ನು ಫೈಬ್ರಸ್ ಅಂತ ಕರಿತೀವಿ. ಸೊ ಇನ್ನು ಕೆಲವು ಪ್ರೋಟೀನ್ಸ್ಗಳು ಅಥವಾ ಮಾಲಿಕ್ಯುಲರ್ ಶೇಪ್ ಆಫ್ ದ ಪ್ರೋಟೀನ್ಸು ಗ್ಲಾಬ್ಯುಲಾರ್ ಶೇಪ್ ಅಥವಾ ಸ್ಪೆರಿಕಲ್ ಶೇಪ್ ಬಂದರೆ ಆ ಕಂಡೀಷನಲ್ಲಿ ಅದನ್ನು ನಾವು ಗ್ಲಾಬ್ಯುಲಾರ್ ಪ್ರೋಟೀನ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ದೇರ್ಫೋರ್ ದ ಪ್ರೋಟೀನ್ಸ್ ವಿಚ್ ಹ್ಯಾವ್ ಎ ಸ್ಪೆರಿಕಲ್ ಶೇಪ್ ಅಥವಾ ಗ್ಲಾಬ್ಯುಲಾರ್ ಶೇಪ್ ಇದ್ದರೆ ಆ್ಯಂಡ್ ಸಚ್ ಅ ಟೈಪ್ ಆಫ್ ಪ್ರೋಟೀನ್ ದೇ ಆರ್ ಕಾಲ್ಡ್ ಆಸ್ ಗ್ಲಾಬ್ಯುಲಾರ್ ಪ್ರೋಟೀನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಅಂತ ತೊಗೊಂಡ್ರೆ, ಸೊ ಸಮ್ ಎಕ್ಸಾಂಪಲ್ಸ್ ಲೈಕ್ ಇನ್ಸುಲಿನ್ ಅಂತ ಒಂದು ಇಂಜೆಕ್ಷನ್ ಅಂತ ಏನು ತೊಗೋತೀವಲ್ಲ, ಅಥವಾ ಇನ್ಸುಲಿನ್ ವಿಚ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಪ್ರೋಟೀನ್ ಅಂತ ಹೇಳ್ತೀವಿ. ಅದನ್ನು ಒಂದು ಹಾರ್ಮೋನ್ ಅಂತ ತೊಗೊಳ್ತೀವಿ. ಸೊ ಹಾರ್ಮೋನು ಇಟ್ ಈಸ್ ನಥಿಂಗ್ ಬಟ್ ದ ಪ್ರೋಟೀನ್ ಅಂತ ಹೇಳ್ತಾನೆ. ಇನ್ಸುಲಿನ್ ಇರ್ಬೋದು. ಆ್ಯಂಡ್ ಸಿಮಿಲರ್ಲಿ ಎಗ್ ಆಲ್ಬುಮಿನ್ ಅಂತ ಹೇಳ್ತೀವಿ. ಎಗ್ ಒಳಗಡೆ ಪ್ರೋಟೀನ್ ಇರುತ್ತಲ್ಲ, ಆಲ್ಬುಮಿನ್ ಅಂತ ಹೇಳ್ತೀವಿ. ಆಲ್ಬುಮಿನ್ ಅಂತ ತೊಗೊಳ್ತೀವಿ, ಎಗ್ ಆಲ್ಬುಮಿನು. ಆ್ಯಂಡ್ ಆಲ್ಬುಮಿನ್ ಇರ್ಬೋದು, ಇನ್ಸುಲಿನ್ ಇರ್ಬೋದು, ಆ್ಯಂಡ್ ಎಟ್ಸೆಟ್ರಾ. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಗ್ಲಾಬ್ಯುಲಾರ್ ಪ್ರೋಟೀನ್ ಅಂತ ಕರಿತೀವಿ. ಯಾಕೆ ಇವುಗಳನ್ನ ನಾವು ಗ್ಲಾಬ್ಯುಲಾರ್ ಪ್ರೋಟೀನ್ ಅಂತ ಕರಿತೀವಿ ಅಂತಂದರೆ ಬಿಕಾಸ್ ದೇ ಆರ್ ಹ್ಯಾವಿಂಗ್ ಗ್ಲಾಬ್ಯುಲಾರ್ ಅಥವಾ ಸ್ಪೆರಿಕಲ್ ಶೇಪ್ ಅಂತ ಹೇಳ್ತಾನೆ. ಆ್ಯಂಡ್ ಇನ್ನೊಂದು ಪ್ರಾಪರ್ಟಿ ಏನಿಲ್ಲಿ ಗ್ಲಾಬ್ಯುಲಾರ್ ಪ್ರೋಟೀನ್ ಅಂತಂದರೆ ಫೈಬ್ರಸ್ ಪ್ರೋಟೀನ್ಸ್ ಅಂತ ಬಂದಾಗ ನಾನು ಹೇಳಿದೆ ಅಲ್ಲಿ ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್, ವೆರಾಸ್ ಗ್ಲಾಬ್ಯುಲಾರ್ ಪ್ರೋಟೀನ್ ಅಂತ ತೊಗೊಂಡ್ರೆ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ತಾನೆ. ಗಿವ್ ಎನ್ ಎಕ್ಸಾಂಪಲ್ ಆಫ್ ವಾಟರ್ ಸಾಲ್ಯುಬಲ್ ಪ್ರೋಟೀನ್ ಅಂತ ಕೇಳಿದ್ರೆ ಯಾವುದದು? ಗ್ಲಾಬ್ಯುಲಾರ್ ಪ್ರೋಟೀನ್ ವಿಚ್ ಕ್ಯಾನ್ ಬಿ ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ತಾನೆ. ದೇರ್ಫೋರ್ ಹೀಗೆ ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಆಫ್ ಅಥವಾ ಮಾಲಿಕ್ಯುಲರ್ ಶೇಪ್ ಆಫ್ ದ ಪ್ರೋಟೀನ್ ಬೇಸಿಸ್ ಮೇಲೆ ನಾವು ಜನರಲ್ ಆಗಿ ಪ್ರೋಟೀನ್ಸನ್ನು ಎರಡು ರೀತಿ ಕ್ಲಾಸಿಫೈ ಮಾಡ್ಕೊಳ್ತೀವಿ. ಒಂದನ್ನು ಫೈಬ್ರಸ್ ಪ್ರೋಟೀನ್ ಅಂತ ಕರಿತೀವಿ, ಇನ್ನೊಂದನ್ನು ಗ್ಲಾಬ್ಯುಲಾರ್ ಪ್ರೋಟೀನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಏನು ಮತ್ತು ಪ್ರಾಪರ್ಟೀಸ್ ಏನು ಅಷ್ಟು ಹೇಳಿದ್ದೀನಿ ನಿಮಗೆ. ಸೊ ದೇರ್ಫೋರ್ ದಟ್ ಈಸ್ ಆಲ್ ಅಬೌಟ್ ದ ಕ್ಲಾಸಿಫಿಕೇಷನ್ ಆಫ್ ದ ಪ್ರೋಟೀನ್ಸ್ ಬೇಸ್ಡ್ ಆನ್ ದ ಮಾಲಿಕ್ಯುಲರ್ ಶೇಪ್ ಅಂತ ಹೇಳ್ತಾನೆ. ಸೊ ದೇರ್ ಆರ್ ಟೂ ಟೈಪ್ಸ್, ಒಂದು ಫೈಬ್ರಸ್ ಪ್ರೋಟೀನ್ ಮತ್ತು ಇನ್ನೊಂದು ಗ್ಲಾಬ್ಯುಲಾರ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದಟ್ ಟೈಪ್ಸ್ ಆಫ್ ದ ಪ್ರೋಟೀನ್ಸ್. ಆ್ಯಂಡ್ ಫೈನಲಿ ಇನ್ನೇನು ಉಳ್ಕೊಂಡಿದೆ ಪ್ರೋಟೀನ್ಸ್ನಲ್ಲಿ ಅಂತಂದರೆ, ಹಾಗಿದ್ರೆ ಆ ಪ್ರೋಟೀನ್ ಸ್ಟ್ರಕ್ಚರ್ ಅಂತ ತಗೊಂಡಾಗ ಹೌ ಟು ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್, ಹೆಂಗಿರುತ್ತೆ ಅದು ಸ್ಟ್ರಕ್ಚರ್ ಪ್ರೋಟೀನ್ಗೆ, ಹೌ ಟು ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಎ ಪ್ರೋಟೀನ್ ಅಂತ ಬಂದಾಗ ಸೊ ಅಲ್ಲಿ ಹೇಳ್ತಾನೆ ಇಲ್ಲಿ ಜನರಲಿ ದ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ದಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಇನ್ 4 ಡಿಫ್ರೆಂಟ್ ಸ್ಟೆಪ್ಸಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಹೇಳ್ತೀವಿ. ಅಂದರೆ ಪ್ರೋಟೀನ್ಗೆ 4 ಥರ ಸ್ಟ್ರಕ್ಚರ್ ಬರುತ್ತೆ ಅಂತ ಹೇಳ್ತಾನೆ. ವಾಟ್ ಆರ್ ದ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಕ್ಚರ್ ಅಂತ ತೊಗೊಂಡ್ರೆ ಸೊ ಅದನ್ನು ನಾವು ಈ ಥರ ತೊಗೊಳ್ತೀವಿ. ಪ್ರೈಮರಿ ಸ್ಟ್ರಕ್ಚರ್ ಆಫ್ ಎ ಪ್ರೋಟೀನ್, ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಎ ಪ್ರೋಟೀನ್, ಟರ್ಷಿಯರಿ ಸ್ಟ್ರಕ್ಚರ್, ಆ್ಯಂಡ್ ಫೈನಲಿ ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ವಾ? ಅಂದರೆ
ನಾವು ಜನರಲಾಗಿ ಪ್ರೋಟೀನ್ ಸ್ಟ್ರಕ್ಚರ್ ಎಕ್ಸ್ಪ್ಲೈನ್ ಮಾಡಬೇಕು, ಹೇಗಿರುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಬಂದಾಗ ಅದನ್ನು 4 ಸ್ಟೆಪ್ಪಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಲೈಕ್ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಎ ಪ್ರೋಟೀನ್, ಸೆಕೆಂಡರಿ ಸ್ಟ್ರಕ್ಚರ್ ಆ್ಯಂಡ್ ಟರ್ಷಿಯರಿ ಸ್ಟ್ರಕ್ಚರ್ ಆ್ಯಂಡ್ ಸಿಮಿಲರ್ಲಿ ದ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಎ ಪ್ರೋಟೀನ್ ಅಂತ ಹೇಳ್ತೀವಿ. ಹಾಗಿದ್ರೆ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಎ ಪ್ರೋಟೀನ್ ಅಂತಂದ್ರೆ ಏನು, ಸೆಕೆಂಡ್ರಿ ಸ್ಟ್ರಕ್ಚರ್ ಆಫ್ ಎ ಪ್ರೋಟೀನ್ ಅಂತಂದ್ರೆ ಏನು, ಟರ್ಷರಿ ಅಂತಂದ್ರೆ ಏನು, ಕ್ವಾಟರ್ನರಿ ಅಂತಂದ್ರೆ ಏನು, ಪ್ರತಿಯೊಂದು ಸ್ಟ್ರಕ್ಚರು ನಮಗೆ ಏನೇನು ಎಕ್ಸ್ಪ್ಲೈನ್ ಮಾಡುತ್ತೆ ಅಥವಾ ಏನು ಇಂಡಿಕೇಟ್ ಮಾಡುತ್ತೆ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್, ಇದಿಷ್ಟನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿಗೆ ಇಷ್ಟು ಸಾಕು ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನಿಮಗೆ ಈ ಕ್ಲಾಸನ್ನು ಒಂದು ಯೂಟ್ಯೂಬ್ ಲಿಂಕ್ ಮುಖಾಂತರ ನಿಮಗೆ ಅದನ್ನು ಸೆಂಡ್ ಮಾಡ್ತೀನಿ. ಸೊ ಪ್ಲೀಸ್ ಆಲ್ ಆಫ್ ಯು ಕ್ಯಾನ್ ವಾಚ್. ನಿಮಗೇನಾದರೂ ಡೌಟ್ಸ್ ಬಂತು ಅಂತಂದರೆ ನನಗೆ ಕ್ಲಾಸ್ ರೂಮಲ್ಲಿ ಅಥವಾ ಕಾಲೇಜಲ್ಲಿ ನಿಮಗೆ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಬೋದು. ಫರ್ದರ್ ಇನ್ನು ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಮತ್ತು ಕೊನೆಯಲ್ಲಿ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅಂತ ಒಂದು ಬಯೋಮಾಲಿಕ್ಯೂಲ್ಸ್ ಇನ್ನೊಂದು ಬರುತ್ತೆ. ಅದ್ರ ಬಗ್ಗೆ ನಾಳೆ ಇನ್ನೊಂದು ಯೂಟ್ಯೂಬ್ ಕ್ಲಾಸ್ನಲ್ಲಿ ಲಿಂಕನ್ನು ಕಳಿಸಿ ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಕಣಪ್ಪ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸನ್ನು ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.